ನಾಗರಾಜ್, ಮದ್ರಾಸ್ ಆಫೀಸ್ನಿಂದ ಎಲ್ಲ ಲೆಡ್ಜರ್ಗಳನ್ನು ತರಿಸಿದ್ರು? ಇಲ್ಲ ಸರ್, ಮದ್ರಾಸಿಗೆ ನೀವೇ ಹೋಗ್ತೀನಿ ಅಂತ ಅಂದ್ರೆ ಅದಕ್ಕೆ ಸುಮ್ಮನಿದ್ದೆ. ಓ ಐ ಸಿ. ನೀವು ಮದ್ರಾಸ್ ಬ್ರಾಂಚ್ ಹೋಗೇ ಇಲ್ಲ, ಒಂದ್ ಸಾರ್ತಿ ಹೋಗಿ ಬಂದ್ರೆ ಒಳ್ಳೇದು. ರೈಟ್, ನಾಳಿದ್ದೆ ಹೊರಡ್ತೀನಿ. ಸೀಟ್ ಬುಕ್ ಮಾಡಿಸಿ ಮದ್ರಾಸ್ ಬ್ರಾಂಚ್ಗೆ ಒಂದು ಟೆಲಿಗ್ರಾಮ್ ಕೊಟ್ಬಿಡಿ. ಎಸ್ ಸರ್. ಹಲೋ ಸುಪೀರಿಯರ್ ಮೋಟಾರ್ಸ್. ಓ ಲಕ್ಷ್ಮಿ, ಹಾ ಹಾ, ಅಮ್ಮ ಅವರ ಅಪ್ಪಣೆ ಪ್ರಕಾರ 10 ನಿಮಿಷದಲ್ಲಿ ಮನೆಗೆ ಹಾಜರು. ಪಾಪು ಬಸ್ಸು ಖಂಡಿತ ತರ್ತೀನಿ. ಥ್ಯಾಂಕ್ ಯು. ಸುಂದ್ರಪ್ಪ ಬಂದ್ರು. ಇನ್ನಾದ್ರೂ ಈ ಕುದುರೆ ಬಿಟ್ಟಿಳಿ ನಮ್ಮಪ್ಪ. ಯಾಕೆ ಹೇಳ್ಬೇಕು? ಬಾರ್ಗೆ ಕೊಟ್ಟಿಲ್ವಾ? ನೋಡಿದ್ಯಾ ರಾಮಜ್ಜ, ನಮ್ ಪಾಪು ಎಷ್ಟು ಪಟ್ಟಿಗೆ ಹೋಗ್ಬಿಟ್ಟ. ಇಳಿಯ ಇಳಿಯ ಇಳಿಯ. ಸಾಕ್ ಸುಮ್ಕಿರಿ ಸುಂದ್ರಪ್ಪ, ಚಿಕ್ಕ ವಯಸ್ಸಿನಾಗ ನೀವೇನೋ ಕಮ್ಮಿನ ಹೆಗಲ ಮೇಲೆ ಏರ್ಕೊಂಡ್ ಬಿಟ್ರೆ ಹಗಲು ಇಲ್ಲ ರಾತ್ರಿನೂ ಇಲ್ಲ. ಆಗೇನೋ ನಾನು ಗಟ್ಮುಟ್ಟಾಗಿದ್ದೆ, ತಡ್ಕೊಂಡೆ. ತಗೊಳ್ಳು ಅಣ್ಣ, ತಗೊಳ್ಳು. ನಿಗೋಸ್ಕರ ತಂದಿದ್ದೀನಿ, ತಗೊಳ್ಳೋ ರಾಜ. ಸುಂದ್ರಪ್ಪ, ನಮ್ ಲಕ್ಷ್ಮವ್ವ ನಿಮ್ಗೆ ಟೀ ತರೋದಾಗಿ ಎಷ್ಟು ಕರಾರ್ವಾಕು, ಅಷ್ಟೇ ಕರಾರ್ವಾಕಾಗಿ ನಮ್ ಊರ್ ಸಿಟಿ ಬಸ್ಗಳು ಓಡಾಡ್ಬಿಟ್ರೆ ದೇಶಾನೇ ಉದ್ಧಾರ ಆದಾಗ. ನನ್ಗೆ ಬೆಳೆಸಂದ್ರ ಎಲ್ಲಾರ್ಗು ಎಲ್ಲ ತಂದಿದ್ದೀನಿ, ಆದ್ರೆ ಮೊದಲು ಕೊಡೋದು ರಾಮಚಂದ್ರ. ಏನ್ ಸುಂದ್ರಪ್ಪ? ಅದೇ ಸಂತೋಷವಾಗಿರುವಾಗ ಮೂಗ್ಗೇರಿಸ್ಕೊಳ್ಳೋಕೆ, ಅಪಾಯದಲ್ಲಿರುವಾಗ ಕಣ್ಗೆರ್ಚೋಕೆ ಸಾಧಕವಾಗಿರುವ ಸಮಯ ಸಂಜೀವಿನಿ ನಶ. ತಗೋ ಅಜ್ಜ ನಿನ್ ಲಂಚ. ಬಲೆ ಬಲೆ ಸುಂದ್ರಪ್ಪ, ಈ ಹಾಳಾದ ಕೊಡಿ ಒಂದಿಲ್ದೆ ಹೋದ್ರೆ ಉಸಿರೇ ಕಟ್ಕೊಂಡಂಗಾಗಿ ಸಿಕ್ಕೋರ್ನೆಲ್ಲ ಸಿಗ್ದಾಕ್ ಬಿಡೋಣ ಅನಿಸ್ತದೆ. ಓಹೋ, ಅನ್ಸುತ್ತೆ ಅನ್ಸುತ್ತೆ. ಸಿಗ್ದಾಕುವಂತ ಆಕಾರವೇ ಇದು. ಪ್ರಾಣ ಬಿಟ್ಟರು ಚಟ ಬಿಡೋದಿಲ್ಲ ಅನ್ನೋರಲ್ಲಿ ಇರುವಪ್ಪ. ವಿಷ್ಣು, ಕಮಾನ್ ಕಮಾನ್, ಬಕ ಬಕ, 1 ಲ್ಯಾಂಕ್ 2 ಲ್ಯಾಂಕ್, ಕಮಾನ್, ವಿನ್ ವಿನ್ ವಿನ್. ಒಂದು ಕಪ್ಪು 50,000 ಕುದುರೆ ಗೆದ್ಬಿಟ್ರು. ಕೊಡು ನನ್ನ ಇನಾಮ್. ಇನಾಮ್ ಎಲ್ಲ ಇನಾಮ್ದಾರ್ ಕಾಲಕ್ಕೆ ಹೋಯ್ತು ಕಣೋ. ಈಗ ಬಂದು ನನ್ನ ಮೂಡ್ ಕೆಡ್ಸೋದಕ್ಕೆ ದಂಡ ಏನ್ ಗೊತ್ತೋ? ಅದು ಹೇಗಾಗುತ್ತೆ ಸರ್? ನಿನ್ ಜವಾನದಿಂದ ಕಚೇರಿ ಬಂದಿದ್ರು. ಅಲ್ಲ, ನಿನ್ ಕಚೇರಿಯಿಂದ ಜವಾನ್ ಬಂದಿದ್ರು. ಈ ಟೆಲಿಗ್ರಾಫ್ ನಿಂದ ಪೋಸ್ಟ್ ಆಗಿ ಬಂತು ಅಂದ್ರು. ಟೆಲಿಗ್ರಾಫ್
ಕಮಿಂಗ್ ಟುಮಾರೋ ಮಾರ್ನಿಂಗ್ ಕೀಪ್ ಅಕೌಂಟ್ಸ್ ರೆಡಿ. ಒಳ್ಳೆ ಸುದ್ದಿ ತಾನೆ ಸರ್? ನೆಗದು ಬಿತ್ತು. ಕಂಪನಿ ಯಜಮಾನ ಸುಂದರ್ ಬರ್ತಾನಂತೆ, ಲೆಕ್ಕ ಗಿಕ್ಕ ಎಲ್ಲ ರೆಡಿಯಾಗಿಟ್ಟಿರ್ಬೇಕಂತೆ. ಯಜಮಾನ್ರಿಂದ ಬೆಂಗಳೂರು ಬರ್ತಾರೆ ಅಂದ್ಮೇಲೆ ಒಳ್ಳೆ ಸುದ್ದಿನೇ ಸರ್. ನೀವು ನಮ್ಗೆ ಇನ್ನೊಂದು ಕೊಡ್ಬೇಕು ಸರ್. ಲೋ ಚಂಚನ್, ಹುಷಾರು, ಲೋ ಬೇಕುಪ್ಪ ಹುಷಾರು. ನಾನು ಈ ತನಕ ಮಜವಾಗಿ ಹೇಗೂ ಕಾಲ ಹಾಕ್ತಾ ಇದ್ದೆ. ಈ ಪೀಡೆಗೆ ಯಾಕಪ್ಪ ಮೇಲ್ ಟ್ರೈನ್ ಟಿಕೆಟ್ ಕೊಡ್ತೆ ಭಗವಂತ. ಕಂಪ್ನಿ ಲೆಕ್ಕಾಚಾರ 50,000 ರೂಪಾಯಿ ಒಳಗೆ ಬಂದಿದೆ. ಇದನ್ನೆಲ್ಲ ನೀನೇ ಸರಿಪಡಿಸ್ಬೇಕಪ್ಪ, ನನ್ನ ಜವಾಬ್ದಾರಿ ಅಲ್ಲ. ಲೋ ಚಂಚನ್, ಕರ್ದಿಯನ್ ಸರ್? ಕರೀಲಿಲ್ಲ, ಕೂದ್ರು ನಿನ್ನ ನಾಲ್ಗೆನ. ಅಲ್ಲ ಕರ್ದಿಯನ್ ಸರ್? ಕರೀದೇನೆ ಬಂದೇನಲ್ಲ ತಮ್ಮಂಗಿ. ಸಂಗೀತ ಎಲ್ಲೋ ಬೆಳಕಿನ ಕಲಿಯೋಕಂತ ಡ್ಯಾನ್ಸ್ ಎಲ್ಲ ಹೊರಟೋಯ್ತು. ನಿನ್ನ ಭಾಷೆ ಬದಲಾಯಿಸ್ಕೊಳ್ಳೋ ಬೇಕುಪ್ಪ. ನಾನು ಮದ್ರಾಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ಅಮ್ಮನ ಗೋಳು ಹಾಕೋಬಾರ್ದು. ಅಮ್ಮನ್ ಗೋಳ ಹಾಕೊಳ್ಳಲ್ಲ, ರಾಮಜ್ಜಿನೇ ಗೋಳ ಹಾಕೋತೀನಿ. ಹಾಗಾದ್ರೆ ಹೋಗು. ಮದ್ರಾಸಿಂದ ನನಗೆ ರೈಲು, ಬೊಂಬೆ, ಪಟಾಕಿ ಏನು ತಂದ್ಕೊಡಲ್ಲ. ಇಲ್ಲ ಇಲ್ಲ, ನಾನು ಏನು ಮಾಡಲ್ಲ ತಂದ್ಕೊಡೋಣ. ಎಷ್ಟೊಂದು ಮಾತು ಕಲ್ತಿದ್ದಾರೆ ಪಟ್ಟಿಂಗ. ನಡೀರಿ, ನಿಮ್ಗೆ ರೈಲ್ ಹೊತ್ತಾಯ್ತು. ರಾಮಜ, ಮದ್ರಾಸಿಂದ ನಿನ್ಗೇನ್ ತರ್ತೀನಿ ಗೊತ್ತಾ? ಏನು? ಒಂದು ಮಣ ಫಸ್ಟ್ ಕ್ಲಾಸ್ ಮದ್ರಾಸ್ ಆಫೀಸರ್ಸ್ ನಶ. ಒಂದು ಮಣ ನಶ ನನ್ ತಂದ್ಕೊಡೋಷ್ಟು ದೊಡ್ಡ ಹೃದಯ ನಿಮಗೆ ಕೊಟ್ಟ ಭಗವಂತ ನನಗೆ ಇಷ್ಟೇ ಇಷ್ಟು ಚಿಕ್ಕ ಮೂಗು ಕೊಟ್ಟವನೆ. ಏನು ಮಾಡೋದು? ಲಕ್ಷ್ಮಿ, ನಿನಗೇನ್ ಬೇಕು ಹೇಳೇ ಇಲ್ವಲ್ಲ? ನೀವು ನಗನಗ್ತಾ ದೀಪಾವಳಿ ಹೊತ್ತಿಗೆ ಮನೆಗೆ ಬಂದ್ರೆ ಸಾಕು. ನಾನು ಬಂದೇ ಬರ್ತೀನಿ ಮಹಾರಾಯ್ತಿ. ಆದ್ರೆ ನಿನಗೆ ಪ್ರೆಸೆಂಟ್ ಏನ್ ಬೇಕು ಅದಕ್ಕೆ? ನಾನೇನ್ ಕೇಳಿ ಹೇಳಿ, ಭಗವಂತ ನಮ್ಗೇನ್ ಕಡಿಮೆ ಮಾಡಿದ್ದಾರೆ. ಆದ್ರೆ ಜ್ಞಾಪಕಕ್ಕೆ ಬಂತು, ಮದ್ರಾಸ್ನಲ್ಲಿ ಅವರಿದ್ದಾರೋ ಏನು ಪತ್ತೆ ಮಾಡಿ. ರಾಜಶೇಖರನೇ, 15 ವರ್ಷಗಳಾಯ್ತು. ವಿಶ್ವ ಪ್ರಯತ್ನ ಪಟ್ಟೆ, ಅವರು ಸುಳಿವೇ ಸಿಕ್ಕಲಿಲ್ಲ. ಆದ್ರೂ ಆಸೆ ಬಿಡಬಾರ್ದು. ಸ್ವಲ್ಪ ನೋಡಿ ಅಂದ್ರೆ, ಈ ಮನೆಯಲ್ಲಿ ನನ್ನ ಅತ್ತಿಗೆ ಅತ್ತಿಗೆ ಅಂತ ಕರೆಯೋರು ಒಬ್ರಿದ್ರೆ ಎಷ್ಟು ಚೆನ್ನ. ಆಗ್ಲಿ ನೋಡೋಣ. ನೋಡಿ, ದೀಪಾವಳಿಗೆ ಮುಂಚೆ ಬಂದ್ಬಿಡಿ. ಆತನ್ನೇ ಎಷ್ಟು ಸಲ ಜ್ಞಾಪಿಸ್ತೀವಿ. ಖಂಡಿತ ಬರ್ತೀನಿ, ನಡಿ. ಜೈ ಸೂರ್ಯ ಭಗವಾನ್. ಅದ್ ಯಾವ ಟೈಮ್ ಪೀಸ್ ಇಟ್ಕೊಂಡಿದ್ಯೋ ಕರೆಕ್ಟ್ ಆಗಿ ಟೈಮ್ ಬೆಳಿಗಾದ್ರೆ ಬಂದ್ಬಿಡ್ತಿಲ್ಲ. ಮೊದಲು ಲಾಸ್ಟ್ ಆಗಿ ಏನಾದ್ರು ಹಣ ಏರ್ಪಾಡು ಮಾಡೋಣ. ಮಿಸ್ಟರ್ ಸಂಪತ್, ನಡಿ, ದೇವರ ಹೆಸರು ಹೇಳಿ ಬೋಣಿ ಮಾಡೋಣ. ಕಂಗಾಡಿಸೋದು ನಾನು ಏನ್ಗೆ? ಹೋಗ್ರಿ, ರಸ್ತೆ ಆಗಲಕ್ಕೂ ನೀವು ಒಬ್ಬರೇ ಹೋದ್ರೆ ನಿಮ್ಮನ್ನ ಹೆಂಗ್ರಿ ಓವರ್ಟೇಕ್ ಮಾಡೋದು? ಅಯ್ಯೋ ನನ್ ಬಸ್ಸು, ಅಯ್ಯೋ ಕಳ್ಳ ಹೋಗ್ತಾ ಇದ್ದಾನೆ.
ಬೇಡ ಚಂದಕ್ಕಿ ಮಾವ ಚಕ್ಕುಲಿ ಮಾವ ನಿಮ್ಮ ಮನೆ ಹಿತ್ತಲ ಕಡೆ ಒಬ್ಬ ಕಳ್ಳ ಬಚ್ಚಿಟ್ಕೊಂಡಿದ್ದಾನೆ. ನಡಿ ನೋಡೋಣ. ಹಾಗಾದ್ರೆ ಓಡ್ತಾ ನನ್ನ ಕೈನೇ. ಹೌದು, ನೀನು ನೋಡಿದ್ಯಾ? ನಡಿ ತೋರಿಸ್ತೀನಿ. ಈ ಕಡೆಯಿಂದ ಹಾರ್ಗಲ್ಲು, ಆ ಕಡೆ ಹಾಲ್ ಹೊಲ. ಯಾರು ಇಲ್ವಲ್ಲಮ್ಮ? ಸಿಕ್ಬೇಕಾಗ್ತವನು ಬಲಿ ಹಾಕ್ಬಿಡ್ತಾ ಇದ್ದ. ಬಲಿ ಪೊಲೀಸ್ನವರು ಅವನ್ ನಿಮ್ಮನ್ನ ಹಿಡ್ಕೊಂಡು ಹೋಗೋರು. ಹೋಗೋಗ್ರಿ, ಬಲಿ ಹಾಕ್ತಿದ್ರಂತೆ. ಬಲಿ ಮನುಷ್ಯರು ಅಂದ್ರೆ ಇಲ್ಲಿ ಅಂತ ತಿಳ್ಕೊಂಡು ಹಾಗಿದೆ ನೀವು. ನಡೀರಿ. ನಡೀರು, ಅಲ್ಲಿ ನೋಡೋಣ. ಹಾಳಾದವರು ಬಂದು ನಮ್ಮ ಡ್ಯಾನ್ಸ್ ರೇಸ್ ಎಲ್ಲ ಕೆಟ್ಟೋಯ್ತು. ಬನ್ನಿ ಮೇಸ್ಟ್ರೆ, ಇನ್ನೊಂದು ಸಾರ್ ನೋಡೋಣ. ಇವತ್ ಬೇಡಪ್ಪ, ನಾಳೆ ನೋಡ್ಕೊಳ್ಳೋಣ. ಸರಿಮ್ಮ, ನೀವು ನಾಳೆ. ನಮಸ್ಕಾರ ಮಾಸ್ಟರ್. ರಾಣಿ, ಕಳ್ಳಕ್ಕಾಕರ್ ಕಾಟ ಅಂತಾರೆ. ಬಾಗಿಲು ಭದ್ರವಾಗಿ ಹಾಕೋಮ್ಮ. ನಾನೊಂದಷ್ಟು ಹೊಗೆ ಸೊಪ್ಪು ತಗೊಂಡು ಬರ್ತೀನಿ. ಸರಿಪ್ಪ. ಅಪ್ಪ. ಏನಮ್ಮ? ಹಾಗೆ ಬರ್ತಾ ಟೈಲರ್ ಬಾಬು ನೋಡ್ಕೊಂಡು ಬಾಪ. ಕೃಷ್ಣ ಗಾರಡಿ ನಾಟಕದ ಡ್ರೆಸ್ಸು ನಾಳೆ ಕೊಡ್ತೀನಿ ಅಂತ 7 ದಿವಸದಿಂದ ಹೇಳ್ತಾ ಇದ್ದಾನೆ. ಹಾಗೆ ಆಗ್ಲಮ್ಮ, ನೋಡ್ಕೊಂಡು ಬರ್ತೀನಿ. ಹೊರಗೆ ಬಾ. ನೀವು ಮಾಡಿದ್ದ ಉಪಕಾರಕ್ಕೆ ಬಹಳ ಥ್ಯಾಂಕ್ಸ್. ನಾನು ಬರ್ತೀನಿ. ವಾರವಾ ಬಂದಷ್ಟು ಹೆಸರು ಹೊರಟೋಗೋಣ ಅಂತ ನೋಡ್ತಾ ಇದೀಯೋ? ಕೈಲೇರಿದೆ, ಕಾಣಿಸ್ತಾ ಇದೆಯೋ ಇಲ್ವೋ? ಈ ತರ ಮಾತಾಡೋಕ್ ನಾಚಿಕೆ ಆಗಲ್ವೇ? ದೇವ್ರು ಕೊಟ್ಟಿರೋ ಶಕ್ತಿ ಬುದ್ಧಿ ಇದ್ದು ಅವರಿವತ್ತು ದೇವ್ರ ಕದ್ದು ಬದುಕೋದು ಒಂದು ಬಾಳೇನು? ಯಾವ್ದಾದ್ರೆ ಕೆಲಸ ಮಾಡಿ ಹೊರಟೋಗೋಕ್ಕಾಗಲ್ವೇ? ಸರಿಯಾಗಿ ಹೇಳಿದ್ರಿ. ಈಗಿನ ಕಾಲದಲ್ಲಿ ಕೇಳಿದ ತಕ್ಷಣ ಗಂಡಸರಿಗೆ ಕೆಲಸ ಸಿಕ್ಕವಾಗಿದ್ರೆ ಈ ತರಹ ಕಳ್ಳರು ಅನ್ನೋ ಗ್ಯಾಂಗೇ ಇರ್ತಿರ್ಲಿಲ್ಲ. ಅದ್ರಲ್ಲಿ ನಿಮ್ಗೆ ಯಾಕೆ ಈ ತರ ನನ್ನ ಮೇಲೆ ಕನಿಕರ ಬಂದು ನಾನು ಜೈಲಿಗೆ ಹೋಗೋದನ್ನ ತಪ್ಪಿದ್ರಿ? ನೀನ್ ಜೈಲಿಗೆ ಹೋಗುವಂತ ಕೆಲಸನೇ ಮಾಡ್ದಿರ್ಲಿ ಅಂತ ಬುದ್ಧಿ ಹೇಳೋಕೆ. ನೀನ್ ನೋಡಿದ್ರೆ ಈ ಜನ್ಮದಲ್ಲೇ ಬುದ್ಧಿ ಕಲಿಯೋನ್ ಹಾಗೆ ಕಾಣಿಸೋಲ್ಲ. ಹಾಳಾಗ್ ಹೋಗು, ನಂಗೇನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗಲ್ಲ, ಹೀಗೆ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ನನ್ನ ಹೃದಯ ಹಾರಾಡ್ತಾ ಇದೆ. ಏನು? ನಿಮ್ ಹೆಸರು ರಾಣಿ ಅಂತಲ್ಲ? ನಿನಗೆ ಮೊನ್ನೆ ಕರ್ನಾಟಕ ಸಂಘದ ನಾಟಕದಲ್ಲಿ ನಿಮ್ಗೊಂದು ಪಾರ್ಟಿ ತಂದ್ರೆ ನಾನು ಬಂದಿದ್ದೆ. ನಿಮ್ ಆಕ್ಟಿಂಗು ಯಾವ ಸಿನಿಮಾ ಸಾಗು ಬರೋದಿಲ್ಲ. ಅಂದಾಗೆ ನೀವ್ ಯಾವ ಸಿನಿಮಾದಲ್ಲಿ ಸೇರಿ ದೊಡ್ಡ ಸ್ಟಾರ್ ಆಗ್ಬಾರ್ದು? ಇರೋರು ನಾನು ನಮ್ ತಂದೆ. ನಮ್ಮಿಬ್ಬರು ಹೊಟ್ಟೆ ತುಂಬಿಕೊಳ್ಳಕ್ಕೆ ಎಷ್ಟು ಬೇಕು? ಅಭಿನಯಿಸೋಕೆ ಆಗಾಗ ಒಂದರ ನಾಟಕದಲ್ಲಿ ಸಿಕ್ಕಿದ್ರೆ ಸಾಕು. ಮೇಡಮ್, ಬಹಳ ಕೆಲಸ ಬಾಕಿ ಇದೆ. ಕರೆದ್ರ? ನಿನ್ ಹೆಸರೇನು? ಹೇಳಿದ್ರೆ ಬೇಕು ಅಂತ ಹೇಳ್ತೀನಿ ಅಂತ ತಿಳ್ಕೊತಿರೋ ಏನೋ? ಯಾಕೆ? ನನ್ನ ಹೆಸರು ಅಂತ ಆದ್ದು ನಿಮಗೆ ನನಗೆ ಏನೇನೋ ಬೇಡ. ಹೇಳಿದ್ರೆ ಸುಳ್ಳು ಹೇಳ್ತೀನಿ ಅಂತ ತಿಳ್ಕೊತೀರ. ಅದೇನ್ ಹೇಳು, ಪರವಾಗಿಲ್ಲ. ಹೇಳ ಹೇಳ್ಬಿಡ್ಲ? ನಿಮ್ಮ ಹೆಸರು ರಾಣಿ, ನನ್ನ ಹೆಸರು ರಾಜ.
ಪೋರ್ಟರ್ ಸಾಮಾನೆಲ್ಲ ಒಳಗಿಡು. ಎಕ್ಸ್ಕ್ಯೂಸ್ ಮೀ, ನಾವು ಮಿಸ್ಟರ್ ಸುಂದರ್ ಅಲ್ವೇ? ಎಸ್, ನಾನು ನಿಮ್ಮ ಮ್ಯಾನೇಜರ್ ಮಿಸ್ಟರ್ ಶಿಖಾಮಣಿ ಸಿಸ್ಟರ್ ಸಂಗೀತ. ಐ ಸಿ, ಗ್ಲಾಡ್ ಟು ಮೀಟ್ ಯು. ದ ಪ್ಲೇಜರ್ ಇಸ್ ಈಕ್ವಲಿ ಮೈನ್. ನಮ್ಮಣ್ಣ ಬ್ಯುಸಿ ಆಗಿದ್ದಾರೆ, ನಿಮ್ಗೋಸ್ಕರ ಕಾರ್ ಕಳಿಸ್ತಾರೆ. ಪ್ಲೀಸ್ ಗೆಟ್ ಇನ್. ರಾಣಿ, ನೀವು ಇಲ್ಲೇ ಕೂತಿರಮ್ಮ, ನಾನು ಹೋಗಿ ಒಂದೆರಡು ಚುಟ್ಟ ತಗೊಂಡ್ಬರ್ತೀನಿ. ಸರಿಪಾ. ಅಯ್ಯೋ ಕಳ್ಳ ಕಳ್ಳ! ಅಯ್ಯೋ ನನ್ನ ಬ್ಯಾಗ್! ಕಳ್ಳ! ಅಯ್ಯೋ! ಯಾವನ ಕಳ್ಳ ನನ್ನ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾನೆ. ಹೇಗೋದ? ಅದೋ ಅಲ್ಲಿ ಹೋಗ್ತಾ ಇದ್ದಾನೆ ನೋಡಿ. ಹಿಡಿಯೋಣ. ಹುಡುಗಿ ಹೊಂಟಿಯಾಗಿ ಸಿಕ್ಕಿದಾಳೆ ಅಂದ್ರೆ ಹುಲಿಯಾಗೋಗ್ಬಿಟ್ಟೇನು? ಮೂಳೆ ಎಲ್ಲ ಪುಡಿ ಪುಡಿ ಮಾಡಿ ವಿಷಯ ಕೈ ಬಂದ್ಬಿಟ್ಟು ಯಾಕೆ ಬರ್ಕೋತ್ಯಾ? ಎರಡೇಟ್ ಹೆಚ್ಚಾಗಿ ಹೊಡ್ತಿದ್ದೀಯ, ಇನ್ನೆಂಟಾಣಿ ಕೊಡೋ. ಅದಲ್ಲೇ ನಿನ್ ಯೋಗಿತೆಗೆ ₹1 ಜಾಸ್ತಿ. 1.5 ರೂಪಾಯಿ ಕೊಟ್ರೆ ಸಮ ಇಲ್ದೇ ಇದೆ. ನಿನ್ನ ಯೋಗಿತೆ ಅಮ್ಮನಿಗೆ ಹೇಳ್ಬಿಟ್ಟು ನಿನ್ನ ಮಾನ ನಯ ಪೈಸಾ ತೆಗೆದಾಕ್ಬಿಡ್ತೀನಿ. ಅಮ್ಮ ಯಾಕೋ ಬರ್ಕೋತೀಯಾ? ಒಳ್ಳೆ ಹಲ್ಕ ಸಾಬಾಸ ಕೊಡೋ ಇಲ್ಲಿ ತಗೋ, ಹಾಳಾಗೋಗು. ಇನ್ನೊಂದ್ಸರ್ತಿ ಹುಡುಗಿ ತಂಟೆಗೆ ಬಂದೆ ಒದ್ಬಿಟ್ಟೇನು, ಒದ್ಬಿಟ್ಟು ಮಗನೇ. ತಗೊಳ್ಳಿ ನಿಮ್ ಬ್ಯಾಗು, ಸರಿಯಾಗಿದೆ ನೋಡ್ಕೊಳ್ಳಿ. ಪೋಲಿ ಮುಂಡೆವು ಸುಮ್ಮನೆ ಬಿಡಬಾರ್ದು. ನಿಮ್ಮಂತ ಒಳ್ಳೆ ಹುಡುಗಿ ನೋಡಿದ್ರೆ ಸಾಕು, ಹೊಟ್ಟಿಗೆ ಹಿಟ್ಟಿಲ್ದವನು ರೋಡ್ ರೋಮಿ ಆಗೋಗ್ಬಿಡ್ತಾನೆ. ಇವ್ರು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನಾ ಕೇಳ್ಕೊಟ್ನಲ್ಲ, ಆ ತರ 4 ಬಿಟ್ರೆ. ಬರೀ 4 ಬಿಟ್ರೆ ಸಾಲದು, ₹1.5 ರೂಪಾಯಿ ಕೊಡ್ಬೇಕು ಕೈಗೆ. ನೋಡ್ಬಿಟ್ರ? ಅಯ್ಯೋ ಬೆತ್ತಕ್ರಿ, ಇದೆಲ್ಲ ಯಾಕೆ ಅಂತೀರಿ? ಯಾಕೆ ಅಂದ್ರೆ ಹೇಳಿದ್ರೆ ನೀನು ಅಲ್ಲ, ಹೇಳಿದ್ರೆ ನೀವು ಬೈತೀರೇನೋ ಅಂತ. ಪರವಾಗಿಲ್ಲ, ನೀನು ಅಂತಾನೆ ಅನ್ನು. ನೀನು ಅಂತ ಹೇಳ ಅಂದ್ರೆ ನಿನಗೆ ನನ್ನ ಮೇಲೆ ಸಂಗೀತ, ಏನು ಮಾಡ್ತಿ? ನೀನ್ ಈ ಕಡೆ ಬಾ, ಜನ ಬಿಡೋಲ್ಲ. ಬೈಕಡೆ ಇವಾಗ ಎಲ್ಲಿ ಹೋಗ್ಬೇಕು? ಮನೆಗೆ ಹೋಗೋಣ. ಮನೆಗೆ? ನಮ್ಮ ಮನೆಗೆ ಫೋನ್ ಮಾಡೋಣ, ಅವ್ನು ಬಂದು ಎಲ್ಲ ಮ್ಯಾನೇಜ್ ಮಾಡ್ತಾನೆ. ಎಲ್ಲಿಗೂ ಹೊರಟಾಗಿದೆಯಲ್ಲ? ಹಾಗೆ ಬೀಚ್ನಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂತ. ಗಡಿಯಾರ ನಿಂತು ಹೋಗಿದೆ, ಟೈಮ್ ಎಷ್ಟು? ಸರಿ, ತಾವು ಕೆಲಸದಲ್ಲಿ ಎಷ್ಟು ಮುಳುಗಿದ್ದೀರಾ ಅಂದ್ರೆ ಆ ಕಡೆ ಸೂರ್ಯ ಮುಳುಗಿದ್ ಸಹ ಗೊತ್ತಾಗ್ಲಿಲ್ಲ ತಮ್ಗೆ. ಬರ್ತೀರೇನ್ ಬೀಚ್ಗೆ? ಹೇಗೆ ಬರ್ಲಿ? ಬೆಟ್ಟದಷ್ಟು ಕೆಲಸ ಇನ್ನೂ ಬಾಕಿ ಇದೆ. ನಾನು ಇಲ್ಲಿರೋದು 3-4 ದಿವಸ, ಅಷ್ಟರೊಳಗಾಗಿ ಎಲ್ಲ ಮುಗಿಸ್ಬೇಕು. ಅಂದ್ಮೇಲೆ ಕೆಲಸ ಇವತ್ತೇ ಏನು ಮುಗಿಯೋದಿಲ್ವಲ್ಲ? ಬನ್ನಿ ಹೋಗೋಣ. ಸರಿ ಸರಿ, ಶಿಖಾಮಣಿಯನ್ನು ಬಂದ್ಬಿಡ್ಲಿ, ಹೋಗೋಣ. ಈಗೇನು ಅರ್ಜೆಂಟ್ ಇಲ್ವಲ್ಲ? ಏನಿಲ್ಲ. ಚೆನ್ನಾಗಿದೆ. ಇದೇನಿದು ಯುಡುಕ್ಲೋನ? ಸರಿ, ಈ ಗಂಡಸ್ರಿಗೆ ಗೊತ್ತಿರೋದು ಇದೊಂದೇ, ಯುಡಿಕೋಲರ್. ಇದು ಡಲೈಲ, ಪ್ಯಾರಿಸ್ನಿಂದ ನನ್ನ ಫ್ರೆಂಡ್ ಒಬ್ಳು ಕಳಿಸಿರೋದು. ಓಹೋ, ಅಷ್ಟು ದೂರದಿಂದ ಇಷ್ಟು ಪುಟ್ಟ ಶಿಷ್ಯ ಬಂತೆ. ಡಲೈಲ ಪುಟ್ಟವಳೆ, ಆದ್ರೂ ಸ್ಯಾಮ್ಸಂಗ್ ಜುಟ್ಟು ಅವಳ ಕೈಗೆ ಸಿಕ್ಬೇಕಾದ್ರೆ
ಎಷ್ಟು ಕಷ್ಟಪಡ್ಬೇಕಾಯ್ತು ಗೊತ್ತಾ? ಏನು ಮಹಾ ಕೆಟ್ಟ ದಿನ, ಮಹಾ ಕೆಟ್ಟ ಜನ. ಆ ಪೊಲೀಸ್ನವ್ರು ಕೇಳಾಟ, ನನ್ನ ಹೇಳಾಟ. ಅಯ್ಯೋ ಯಮಲೋಕದಲ್ಲಿ ಆಗಬೇಕಾದ ವಿಚಾರಣೆ ಎಲ್ಲ ಈ ಬದುಕಿರೋವಾಗಲೇ ನಡೆದೋಯ್ತು. ಓ ಮೈ ಗಾಡ್. ಅಣ್ಣ ಅಣ್ಣ ಏನಾಯ್ತಣ್ಣ ಮುದುಕನಿಗೆ? ಆಗೋದೇನು, ಮುದುಕ ಎದ್ದು ಕೂತು ಬಿಟ್ಟ. ಆದ್ರೆ ಸಾವಿರಾರು ರೂಪಾಯಿ ಕೈ ಬದಲಾಯಿಸೋಯ್ತು. ಓ ಬಾಸ್, ಹಾಗೆ ನನ್ನ ಪುಟ್ಟ ಜಾಣ ಮರಿ ತಂಗಿ ಆಚಾರ ಉಪಚಾರವೆಲ್ಲ ಕೇಳ್ಬೇಕೆ? ಸಂಗೀತ ಅಂದ್ರೆ ಸ್ವರ್ಗ ಅಂತ ಅರ್ಥ. ಅವಳು ನನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯ್ತು. ತಲೆಯೆಲ್ಲ ಕುಲಿಗೆತ್ತು ಹೋಗಿದೆ. ತಾವೇನು ತಿಳ್ಕೋದೇ ಇದ್ರೆ ಒಂದೆರಡು ಗುಟ್ಟುಕೋ, ಇದನ್ನ ತಕೋತೀನಿ. ಇದು ಅಂದ್ರೆ ಸೋಮರಸ ಅಂತೀವಿ. ಸೋಮರಸ ಅಂದ್ರೆ ಆಯುರ್ವೇದ ಔಷಧಿನೇ. ದೇವರ ಹೆಸರು ಇಟ್ಕೊಂಡು ಕೇಳಿ ಬದ್ಮಾಶ್ ಕೆಲಸ ಮಾಡೋಲ್ವೇ, ಹಾಗೇನೆ ಈ ಬ್ರ್ಯಾಂಡಿ ವಿಸ್ಕಿನ ಒಂಥರ ಗೌರವವಾಗಿ ಸೋಮರಸ ಸಕ್ಕರಿ. ನೀವು ಒಂದು ಗುಟ್ಟುಕು. ನೋ ನೋ ನೋ, ಇದಕ್ಕೂ ನನಗೂ ಎಷ್ಟು ದೂರ ಇದೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ಅಣ್ಣ ಸಾಕು ನಿಲ್ಸು. ಈಗ ನೀನ್ ನಮ್ ಜೊತೆ ಬೀಚಿಗೆ ಬರ್ತೀಯ ಇಲ್ವೋ? ಅದೇ ನೀವಿಬ್ರು ಬೀಚ್ ಕೊಟ್ಟಿದ್ದೀರಾ? ಓಹೋ, ನಾನು ಕರಿಬೇಡಿ, ನನ್ಗೆ ಆಫೀಸ್ ಕೆಲಸ ತುಂಬಾ ಇದೆ. ಜೈ ರಾವ್ ಬಹದ್ದೂರ್. ನಮ್ ಚಿಕ್ಕಪ್ಪ ಹೇಳ್ತಿದ್ದ, ಮಗನೇ ಮೊದಲು ಕೆಲಸ ಆಮೇಲೆ ಜಲಸ ಅಂತ. ಬೇಕಾವಣಿಗಳೇ, ನೀವು ನಮ್ ಜೊತೆ ಬೀಚ್ಗೆ ಬರ್ದಿರೋ ಇರೋದಕ್ಕೆ ಕೆಲಸನೋ ಅಥವಾ ಜಲಸನೋ? ನೋಡಿದ್ರ ಸುಮ್ಮನೆ ತಮಾಷೆಗಂದ್ರೆ ಅಷ್ಟೇ. ಸರಿ, ನಮ್ಮ ಅಣ್ಣನ್ ಗೋಳಿದ್ದೇ ಇದೆ, ಬನ್ನಿ ಹೋಗೋಣ. ಜೈ ರಾವ್ ಬಹದ್ದೂರ್. ಅಪ್ಪ, ಏನಮ್ಮ? ಔಷಧಿ ತಗೋಪ್ಪ. ಈಗ ಹೇಗಿದೆಪ್ಪ? ಪರವಾಗಿಲ್ಲ ಕಣಮ್ಮ. ಡಾಕ್ಟ್ರು ನೀನ್ ಆಸ್ಪತ್ರೆಯಲ್ಲೇ ಇದ್ರೆ ಒಳ್ಳೇದು ಅಂದ್ರಲ್ಲಪ್ಪ. ಡಾಕ್ಟ್ರು ಏನಾದ್ರು ಅನ್ಲಿ, ಇವನು ಬೇಡ ಅಂದ್ಬಿಟ್ಟ. ಇವನು ಯಾರಪ್ಪ? ಇವನೇ ಅಮ್ಮ. ಓ, ಈ ಡಾಕ್ಟರ್ ಬೇಡ ಅಂದ್ಬಿಟ್ರಾ? ಮಾವ, ನಾಳೆ ಸೇಬ್ ತಿಂದು 5 ಮೂಸಂಬಿ ರಸ ಕುಡಿದು 1 ಗಳಿಗೆ ಮಲಕೋ. ಆಮೇಲೆ ನೋಡಿ ನಿನ್ ಮೈ ಕೈ ನೋಲೆ ಹೇಗೆ ಓಡಾಗುತ್ತೆ ಅಂತ. ರಾಜಣ್ಣ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಥ್ಯಾಂಕ್ ಯು ಮಾವ. ತಗೋ, ಬೇಗ ಜ್ಯೂಸ್ ಮಾಡ್ಕೊಡು. ಕೊಡು. ರಾಜಣ್ಣ, ನಮಗಂತೂ ನೀನೇ ದೇವರ ಅವತಾರವಾಗಿಬಿಟ್ಟಿದ್ದೀಯ. ಹೌದೌದು, ಕಲಿಯುಗದ ಕತ್ರಿ ಅವತಾರ. ಕಾಸು ಪ್ರಯೋಜನವಿಲ್ಲ, ಗಳಿಗೆ ಪುರುಸೊತ್ತಿಲ್ಲ. ಹಾಗ್ಯಾಕೆ ಹೇಳ್ತೀಯ ರಾಣಿ? ಅವನ್ ಯಾರು, ನಾವ್ ಯಾರು? ನಮ್ಮನ್ ಕಂಡ್ರೆ ಎಷ್ಟು ಒದ್ಕೋತಾನೆ ನೋಡಿ. ರಾಜಣ್ಣ, ನಿಮ್ ಮನೆ ಎಲ್ಲಪ್ಪ? ಒಳ್ಳೆ ಮಾತು. ಈಗಿನ ಕಾಲದಲ್ಲಿ ಮನೆ ಸಿಗತ್ತೀಯ? ಕೆಳಗೆ ಭೂಮಿಯೇ ಅವಕಾಶ, ಮೇಲೆ ಆಶ್ರಯ ಆಕಾಶ, ಸಿಕ್ಕಿದರುಂಟು ಆಹಾರ, ಇಲ್ದಿದ್ರೆ ತಣ್ಣೀರೇ ಆಧಾರ. ಇದೇ ನಮ್ಮ ಮನೆ, ಇದೇ ನಮ್ಮ ಸಂಸಾರ. ಐ ಆಮ್ ಸಾರಿ, ನಿಮ್ ನಿದ್ದೆಗೆ ನನ್ನಿಂದ ಅಡ್ಡಿ ಆಯ್ತೋ ಏನೋ? ಛೇ, ಹಾಗೇನಿಲ್ಲ. ನನಗೂ ನಿದ್ದೆ ಬರಲಿಲ್ಲ. ಸಂಗೀತ, ನೀನು ಬಹಳ ಚೆನ್ನಾಗಿ ಡಾನ್ಸ್ ಮಾಡ್ತೀಯ. ಅದೇನ್ ಮಾಡ್ತೀನೋ, ಈಗ ತಾನೇ ಕಲಿಯಕ್ ಶುರು ಮಾಡಿದ್ದೀನಿ. ಓಹೋ, ಶಿಖಾಮಣಿ ಇನ್ನೂ ಬರಲಿದೆ? ಆಫೀಸ್ ಕೆಲಸ ತುಂಬಾ ಇದೆ, ಬರೋದ್ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿದ್ದಾನೆ. ಓ, ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸಿಸ್ಟರ್. ರಾತ್ರಿ ಈಗ ತಾನೇ ಶುರುವಾಗಿದೆ, ಆಗ್ಲೇ ಗುಡ್ ಮಾರ್ನಿಂಗ್ಗೆ? ಎಸ್ ನನ್ ಚಿನ್ನ, ಇದು ನಮ್ಮ ಹೊಸ ಜೀವನದ ಗುಡ್ ಮಾರ್ನಿಂಗ್. ಈ ಗುಡ್ ಮಾರ್ನಿಂಗ್ ಗುಡ್ಡಿಯರಾಗಬೇಕಾದ್ರೆ ನೀನೀಗ ಬಹಳ ಕೆಲಸ ಮಾಡ್ಬೇಕಾಗಿದೆ ಡಾರ್ಲಿಂಗ್. ಇನ್ನೇನ್ ಮಾಡ್ಬೇಕು, ಲೆಕ್ಕ ಪತ್ರಗಳನ್ನೆಲ್ಲ ಬೀರುಲ್ ತುಂಬಿಸಾಯ್ತು. ಲಾಭ ನಷ್ಟ ನೋಡ್ತಿದ್ದ ಅವನ್ ಕಣ್ಣನ್ನ ನನ್ ಕಡೆ ತಿರುಗಿಸಾಯ್ತು. ಸಾವಿರಾರು ನಿಟ್ಟುಸಿರುಗಳ ಜಾತ ಇನ್ನೇನ್ ತಾನೇ ಉಳಿದಿದೆ ಸುಂದರ್ ಹತ್ರ. ಅದು ನಿನಗೇನು ಗೊತ್ತು. ಒಟ್ನಲ್ಲಿ ಸುಂದರ ಪೆದ್ದ, ಅವನು ನಮ್ಮ ಬಲೆಗೆ ಬಿದ್ದ. ಡಾರ್ಲಿಂಗ್, ಅವನ ಮಗು ನೀನು ಗಿಲಿಕಿ.
ಆಡ್ಸು ಆಡ್ಸು, ಅವನು ತಾನು ತನ್ನದು ಅನ್ನೋದನ್ನೆಲ್ಲ ಮರೆಯುವಷ್ಟು ಆಡ್ಸು ಡಾರ್ಲಿಂಗ್. ಅವನ ಹತ್ರ ಹೊರಲಾದಷ್ಟು ಹಣದ ಹೊರೆ ಇದೆ. ಆ ಭಾರನೆಲ್ಲ ಆದಷ್ಟು ಬೇಗ ಇಳಿಸಿ ನಾವು ಪುಣ್ಯ ಕಟ್ಕೋಣ. ಅವನು ಭಾರ ಕಳೆದ ಹತ್ತಿ ಹಾಗಾದ ಮೇಲೆ ಡಾರ್ಲಿಂಗ್ ನಾವಿಬ್ರು ಜೋಡು ಹಕ್ಕಿಗಳಾಗಿ ಹಾರ್ತಾ ಪ್ರಪಂಚ ಸುತ್ತೋಣ. ಜೋಡು ಹಕ್ಕಿ? ಜೋಡು ಹಕ್ಕಿ ಅಲ್ಲ, ಜೋಡಿ ಹಕ್ಕಿ. ದೇವಿ, ನಿನ್ನ ಅನಂತ ಕರುಣೆ ನಮ್ಮ ಮೇಲಿರ್ಲಿ. ಅವರು ಯಾವತ್ತೂ ದೀಪಾವಳಿ ಪೂಜೆ ತಪ್ಪಿಸಿರ್ಲಿಲ್ಲ. ಈ ಸಲವೇಕು ತಡವಾಗ್ತಾ ಇದೆ. ಅವರನ್ನು ಕ್ಷಮಿಸಮ್ಮ. ಮಾಮಿಗೆ ನಮಸ್ಕಾರ ಮಾಡ್ತಾ. ಅಣ್ಣ ಯಾಕೆ ಬರ್ಲಿಲ್ಲ ಹೇಳು? ಅವ್ರು ಬರ್ತಾನೆ ಇರ್ತಾರೆ. ನೀನ್ ಮಾಮಿಗೆ ನಮಸ್ಕಾರ ಮಾಡಿಬಿಟ್ರೆ ಬೇಗ ಅವ್ರು ಬಂದ್ಬಿಡ್ತಾರೆ. ಸರಿ. ಮಮ್ಮಿ ಮಮ್ಮಿ, ನಂಗೆ ಚಾಕ್ಲೇಟು, ಬೊಮ್ಮೆ, ರೈಲು, ಪಟಾಕಿ ಎಲ್ಲ ತಗೊಂಡು ಅಣ್ಣನ ಬೇಗ ಬರ ಹೇಳು. ನಾಳೆ ಬೆಳಿಗ್ಗೆ ಕ್ಲಾಸಿಗೆ ಬರ್ಬೇಕು. ನಡೆ ಪಾಪು. ಟೆಲಿಗ್ರಾಮ್. ಇಪ್ಪತ್ತನೇ ನಂಬರ್ನಲ್ಲಿ ಹಾಕಿ ಸರ್. ಟೆಲಿಗ್ರಾಮ. ದೇವಿ ದೇವಿ, ನನ್ನ ಮಾಂಗಲ್ಯ ನಿತ್ಯವಾಗಿರ್ಲಿ, ನಾನು ಸದಾ ಸೌಭಾಗ್ಯವತಿಯಾಗಿರ್ಲಿ ಅಂತ ಅಭಯ ನೀಡಮ್ಮ. ಸಜ್ಜ ಹುಷಾರಾಗಿದ್ದಾರಲ್ಲ? ಯಾಕವ, ಏನೈತಿ ತಂಟೆಗೆ? ಏನೋ ಮುಖ್ಯವಾದ ಕೆಲಸವಿದೆ ಅಂತೆ, ಅದಕ್ಕೆ ಈಗ ಬರೋಕ್ಕಾಗೋಲ್ಲ ಅಂತ ಕೊಟ್ಟಿದ್ದಾರೆ ರಾಮಜ್ಜ. ಏನ್ ಶಂಭು, ಏನ್ ಸಮಾಚಾರ? ಯಜಮಾನ್ರು ತಿಜೋರಿ ಬೇಗ ಕೈ ಇಟ್ಕೊಂಡ್ ಬರಕ್ ಹೇಳಿದ್ರಮ್ಮ. ಅಂದ್ರೆ ಮದ್ರಾಸ್ನಿಂದ ಫೋನ್ ಮಾಡಿದಾರೇನು? ಇಲ್ಲಮ್ಮ, ಅವ್ರೀಗ ಆಫೀಸ್ನಲ್ಲೇ ಇದ್ದಾರೆ. ಸುಂದ್ರಪ್ಪ ಮದ್ರಾಸ್ನಿಂದ ಬಂದಿದ್ ನಿಜವಾ? ಹೌದು ರಾಮಜ್ಜ, ಅವರೇ ಆಫೀಸ್ನಲ್ಲಿ ಪ್ರತ್ಯಕ್ಷವಾಗಿ ಅವ್ರೆ. ಹಲೋ ಹಲೋ ಹಲೋ, ಸುಪೀರಿಯರ್ ಮೋಟಾರ್ಸ್. ನೀವು ಮದ್ರಾಸ್ನಿಂದ ಬಂದ್ಬಿಟ್ರ? ಹೌದು, ಬಂದಿದ್ದೀನಿ. ಹಾಗಾದ್ರೆ ಮನೆಗೆ ಯಾಕೆ ಬರ್ಲಿಲ್ಲ? ಆಫೀಸ್ಗೆ ಮೊದಲು ಬರಬೇಕಾದ ಕೆಲಸ ಇತ್ತು, ಬಂದೆ. ಡೋಂಟ್ ಡಿಸ್ಟರ್ಬ್ ಮೀ. ಹಲೋ ಹಲೋ ಹಲೋ. ಮಿಸ್ಟರ್ ನಾಗರಾಜ್, ರೇ ನಾಗರಾಜ್, ಎಷ್ಟಾಗಿದೆ ಟೈಮ್? ಮದ್ರಾಸ್ ಬ್ರಾಂಚ್ನಲ್ಲಿರೋ ಒಬ್ಬ ನೀವಿಷ್ಟು ಜನ ಮಾಡೋ ಕೆಲಸ ಮಾಡ್ತಾ ಇದ್ದಾನೆ. ಲಾಭ ಒಂದು ಕೆರೆ. ದಟ್ಸ್ ವೈ ಐ ಹ್ಯಾವ್ ಡಿಸೈಡೆಡ್ ಟು ಸೆಲ್ ದಿಸ್ ಎಸ್ಟಾಬ್ಲಿಷ್ಮೆಂಟ್. ಸರ್, ಈಗ ನಾನು ಹೇಳೋದನ್ನ ಎಲ್ಲಾ ಪೇಪರ್ನಲ್ಲೂ ಅಡ್ವರ್ಟೈಸ್ ಮಾಡಿ ಬರ್ಕೊಳ್ಳಿ. ಹೋಗ್ರಿ. ನಗರದ ಸುಪ್ರಸಿದ್ಧವಾದ ಸಂಸ್ಥೆ ಸುಪೀರಿಯರ್ ಮೋಟಾರ್ಸ್ ಅದರ ಚರಸ್ಥಿರ ಆಸ್ತಿಗಳೊಂದಿಗೆ ಮಾರಾಟಕ್ಕಿದೆ. ಇಷ್ಟವುಳ್ಳವರು ಮಾಲೀಕರಾದ ಶ್ರೀ ಸುಂದರ್ ಅವರನ್ನು ಭೇಟಿ ಮಾಡತಕ್ಕದ್ದು. ಏನ್ರಿ ನೋಡ್ತಾ ಇದ್ದೀರಾ? ಬರ್ಕೊಳ್ಳಿ. ಕಂಪ್ನಿ ಮಾರ್ತಿರಂತೆ, ನಿಜವೇನಾ? ಹೌದು. ಆ ಕಂಪ್ನಿಯಿಂದಲೇ ಅಲ್ವೇ ನಮ್ಗೆ ಈ ಮನೆ ಸುಖ ಶಾಂತಿ ಎಲ್ಲ ದೊರೆತಿರೋದು. ಯಾಕದನ್ನು ಮಾರ್ತೀರಾ? ಲಕ್ಷ್ಮಿ, ಮನೆ ವಿಚಾರ ನಿಮ್ಗೆ ಸೇರಿತು. ಆಫೀಸ್ನಲ್ಲಿ ಹೊರದಲ್ಲಿ ತಲೆ ಹಾಕಿ ಸುಮ್ಮನೆ ನನಗೆ ತೊಂದರೆ ಕೊಡ್ಬೇಡ.
ನಾನ್ ತೊಂದ್ರೆ ಕೊಡ್ತಿಲ್ಲ ಅಂದ್ರೆ ಬೇಡ್ಕೊತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಕಂಪ್ನಿನ ಮಾರ್ಬೇಡಿ. ನಡೀತಾ ಇರೋ ವ್ಯಾಪಾರ ಲಕ್ಷ್ಮಿ ಸ್ವರೂಪ. ತಾನಾಗೆ ಬಂದು ನೆಲೆಸಿರೋ ಆ ಲಕ್ಷ್ಮಿನ ನಾವಾಗಿಯೇ ಹೊರದೂಡಬಾರ್ದು. ಅಂದ್ರೆ ನಾನೊಬ್ಬ ಬೇಕೂಫ ಮುಟ್ಟಾಳ. ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಂಡು ಬಾಳ್ಬೇಕು ಅಂದ್ರೆ ಲಕ್ಷ್ಮಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಂಗೂ ಚೆನ್ನಾಗಿ ತಿಳಿದಿದೆ ಅಂತ ಆದ್ರಿಂದಲೇ ಇಷ್ಟು ದಿನ ನಿಮ್ಮೆದುರಿಗೆ ನಿಂತು ಮಾತಾಡಿರ್ಲಿಲ್ಲ. ಆದ್ರೆ ಈ ದಿನ ಮಾತನಾಡುವ ಹಾಗೆ ನೀವೇ ಮಾಡ್ಬಿಟ್ರಿ. ಈ ಕಂಪ್ನಿನ ಮಾರೋದ್ರಿಂದ ನಮ್ಮ ಸುಖವಾದ ಸಂಸಾರ ಭಾರಿ ಬಿರುಗಾಳಿಗೆ ಸಿಕ್ಕಿ ಚಿತ್ರ ಚಿತ್ರವಾಗಿ ಹೋಗಿಬಿಡುತ್ತೆ ಅಂತ ನನ್ನ ಅಂತರಾತ್ಮ ಸಾರಿ ಸಾರಿ ಹೇಳ್ತಾ ಇದೆ. ಮಹಾಸಾಧ್ವಿ ಮೇಧಾವಿ ನೀನಿದೆಯಲ್ಲ, ತಪ್ಪಿಸುವ ಶಕ್ತಿ ಏನಂದ್ರೆ ಎಳೆ ಮಗುನು ಉದಾಸೀನ ಮಾಡೋಕಾಯ್ತು. ನೀವೇನು ಮಗು ಮೇಲೆ ಸೇಟ್ ತಿಳ್ಸ್ಕೊಳ್ಳೋದಕ್ಕೆ? ಓಹೋ, ಏನು ಮನೇನೆ ಎದುರು ಬಿದ್ದು ಹಾಗಿದೆಯಲ್ಲ ರಾಮಜ್ಜ. ಈ ಮನೆಯಲ್ಲಿ ಜವಾನ. ನಾನು ಈ ಮನೆಯಲ್ಲಿ ಹೆಸರಿಗೆ ಜವಾನಾದ್ರು ನೀವು ಕೊಟ್ಟಿರೋ ಸ್ಥಾನ ತಂದೆದು ಸುಂದ್ರಪ್ಪ. ನಿನಗೆಲ್ಲೋ ಬುದ್ಧಿ ಕೆಟ್ಟೋಗಿದೆ. ಇದುವರೆಗೂ ಕೆಟ್ಟಿರಲಿಲ್ಲ ಸುಂದ್ರಪ್ಪ. ಆದ್ರೆ ಈಚೀಚೆಗೆ ನೀವು ಬದಲಾಗ್ತಾ ಇರೋದು ನೋಡಿದ್ರೆ ಖಂಡಿತ ಕೆಟ್ಟೋಗುತ್ತೆ. ಮರ್ತು ಬಿಟ್ರ ಸುಂದ್ರಪ್ಪ? ಇದೇ ರಾಮಜ್ಜನ ಹೆಗಲ ಮೇಲೇರಿ ಸವಾರಿ ಮಾಡ್ತಾ ಪ್ರಪಂಚನೆಲ್ಲ ಕಣ್ಮುಟ್ಟು ನೋಡಿದೆ. ಇದೇ ರಾಮಜ್ಜ ಬೆಳ್ಳು ತೋರಿಸಿ ಇದು ಕತ್ತೆ, ಇದು ಕುದುರೆ, ಇದು ಮೃಗ, ಇದು ಮನುಷ್ಯ, ಇದು ಒಳ್ಳೇದು, ಇದು ಕೆಟ್ಟದ್ದು ಅನ್ನೋದು ನಿಮ್ಗೆ ಹೇಳ್ಕೊಟ್ನಲ್ಲ. ನಿನಗೆ ಮೈ ಮೇಲೆ ಜ್ಞಾನ ಇದೆಯೋ ರಾಮ? ರಾಮ ರಾಮ ಅಜ್ಜ ಹೊಂಟೋಯ್ತಾ ಸುಂದ್ರಪ್ಪ? ಪರವಾಗಿ ಅಜ್ಜ ಆಗದಿದ್ರು ಹಾಳಾದ್ರೂ ಆಗಿದ್ದಿದ್ದು. ನೀವು ತಪ್ಪದಾರಿ ಇಡೋದಾದ್ರೆ ಅದನ್ನ ತಡೆಯೋ ಹಕ್ಕು ಶಕ್ತಿ ನಂತಾವೇ ಈ ಸುಂದ್ರಪ್ಪ. ನನ್ ಕೂದಲು ಬೆಳಗಾಗಿರ್ಬೋದು, ಆದ್ರೆ ನನ್ನ ರಕ್ತ ಇನ್ನೂ ಕೆಂಪಾಗೆ ಐತಿ ಸುಂದ್ರಪ್ಪ. ನಿಮ್ ಹಿರೇಕೆರ ಆಸ್ತಿನ ಮಾಡೋಕೆ ನಾ ಖಂಡಿತ ಬಿಡಕ್ಕಿಲ್ಲ ಸುಂದ್ರಪ್ಪ, ನಾ ಖಂಡಿತ ಬಿಡಕ್ಕಿಲ್ಲ. ನೋಡ್ದ್ಯಾ ಪಾಪಣ್ಣ, ನಾನ್ ನಿಮ್ಮಪ್ಪನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಸಿಕ್ಕಿದ ಬಹುಮಾನ. ಸಂಗೀತ, ಈ ಬೆಂಕಿಯಿಂದ ಈ ಪೆಟ್ರೋಲ್ ದೂರ ಇರೋ ಹಾಗೆ ನಿನ್ನೆ ರಾತ್ರಿ ನಿದ್ರೆ ಅನ್ನೋದು ನನ್ನಿಂದ ಬಹಳ ದೂರ ಆಯ್ತು ಚಿನ್ನ. ಯಾಕೆ? ಸೊಳ್ಳೆ ತುಂಬಾ ಕಡಿತಿತ್ತೇನು? ಸೊಳ್ಳೆ ಅಲ್ಲ, ಸಂತ. ಬಾಸ್ ಬೆಂಗಳೂರಿಗೆ ಹೋಗಿ ಎಷ್ಟು ದಿವಸ ಆಯ್ತು? ಏನ್ ಕತೆ? ಒಂದು ಕಾಗದವೇ, ಒಂದು ಟೆಲಿಗ್ರಾಮೇ, ಕಡೆ ಒಂದು ಮೇಲ್ ಸಂದೇಶವೇ. ಅಲ್ಲ, ಆ ತಾನೇ ನಾವಿಲ್ಲೇ. ಹೀಗಾದ್ರೆ ಶ್ರೀ ನಗದು ನಾರಾಯಣಲ್ಲೇ ನಾವಿಲ್ಲೇ. ಈ ಕ್ಷಣ ನಮ್ಮ ಬಾಸ್ ಒಂದು ಕಾಗದ ಬರಿ. ನಾವೇ ಹಾಗೆ ಬಂದ್ರೆ ಚೆನ್ನಾಗಿರುತ್ತೆ. ಹಾಗಲ್ದೆ ಹೋದ್ರೆ ಹೀಗೆ ಬರಿ. ಈ ತಕ್ಷಣ ನಾನು ಹೇಳಿದಾಗ ಒಂದು ಕಾಗದ ಕೊರಿ. ಆಸ್ ಯು ಪ್ಲೀಸ್. ಬರಿ. ಹೇಗೆ ಪ್ರಾರಂಭಿಸ್ತೀಯ? ನನ್ನ ಚಂದ್ರ, ನನ್ನ ಪ್ರಿಯಕರ, ನನ್ನ ಸುಧಾಕರ, ನನ್ನ ಮನೋಹರ. ಏನಿದು ಕರ ಕರ ಆ ಕರ ಈ ಕರ ಗ್ರಾಚಾರ? ಅವೆಲ್ಲ ನಮ್ಮ ಶಿವಾಯನ ಹಾಡಿದ್ದಾಗಿದೆ, ಬೇಡ. ಮಾಮೂಲ ಕರೆಯೋ ಹಾಗೆ ಬರಿ. ಮೈ ಡಿಯರ್ ಬಾಸ್ ಅಂತ ಪ್ರಾರಂಭಿಸಿ ಒಂದು ಕೆಲಸ. ಮೈ ಡಿಯರ್ ಡಬಲ್ ಬಾಸ್ ಅಂತ ಪ್ರಾರಂಭಿಸಿ ನಿನ್ನ ಪ್ರಚಂಡ ಬುದ್ಧಿಶಕ್ತಿಯಿಂದ 4 ಘರ್ಮಾಗರಂ ರೊಮ್ಯಾನ್ಸ್ ಅಂದ್ರೆ ಶೃಂಗಾರವಂತ ಮಾತುಗಳನ್ನ ಬಟ್ಟಿ ಇಳಿಸಿ ತಕ್ಷಣ ಬನ್ನಿ ಅಂತ ಬರೆದು ಇತಿ ನಿಮ್ಮ ಸ್ಪೀಟ್ ಸಂಗೀತ ಹುರು ಸ್ವರ್ಗ ಅಂತ ಮಂಗಳ ಹಾಡು ಮುಗಿಸು. ಡಬಲ್ ಬಾಸ್, ಡಬಲ್ ಬಾಸ್.
ಈ ಸಂಬೋಧನೆ ಓದಿ ನಗ್ಬೇಡಿ. ನೀವು ನನ್ನ ಡಬಲ್ ಬಾಸ್ ನಿಜ. ಮೊದಲನೇದಾಗಿ ನೀವು ನಮ್ಮ ಕಂಪನಿ ಬಾಸ್, ಎರಡನೇದಾಗಿ ನನ್ನ ಜೀವನದ ಬಾಸ್ ನೀವು. ಮೈ ಡಿಸ್ಟೆಂಟ್ ಡಾರ್ಲಿಂಗ್, ಇಲ್ಲಿ ನೀವಿಲ್ಲದ ಒಂದೊಂದು ಖಳಿಗೆನೂ ಒಂದೊಂದು ಯುಗವಾಗಿ ತೋಡ್ತಾ ಇದೆ. ನೀವಿಲ್ಲದ ಆಫೀಸ್ ಒಣಗಿದ ಒಂದು ಉದ್ಯಾನದಂತಿದೆ. ನೀವು ಬಳಿ ಇರದ ನನ್ನ ಬಾಳು ಮಳೆಯೇ ಬೀಳದ ಒಂದು ಬರಡು ಭೂಮಿಯಾಗಿದೆ. ನನ್ನ ಸಂತೋಷವೆಲ್ಲ ನಿಮ್ಮ ಹತ್ರ ನೀತು, ದೇಹ ಮಾತ್ರ ಇಲ್ಲಿದೆ. ಈ ಕಾಗದ ಕಂಡೊಡನೆಯೇ ಓಡೋಡಿ ಬನ್ನಿ. ನಿಮ್ಮ ಮಧುರ ಮಿಲನಕ್ಕಾಗಿ ಹಾತೊರೆದು ಕಾಯ್ತಿರುವ ಆಲ್ವೇಸ್ ನಿಮ್ಮ ಸಂಗೀತ. ಏನೇ ಇದು ನಿನ್ನ ಪ್ರತಿಭಕ್ತಿ? ಅದಕ್ಕೇನು ಹೊತ್ತು ಗೊತ್ತು ಒಂದೂ ಇಲ್ವೇ? ಶೂಸ್ ತೆಗೆದ್ರೆ ಕಾಗದದಲ್ಲಿರೋ ವಿಷಯ ಬದಲಾಯಿಸಿ ಹೋಗುತ್ತೇನು? ಲಕ್ಷ್ಮಿ, ನಾನು ನೋಡ್ತಾ ಇದ್ದೀನಿ. ಬರ್ತಾ ಬರ್ತಾನೆ ನನಗೆ ಬಹಳ ಉದ್ದವಾಗ್ತಾ ಇದೆ. ನಿನ್ನ ವಿನಯ ಕಣ್ಣೀರು ನೋಡೋದಕ್ಕೆ ಅಸಹ್ಯವಾಗ್ತಾ ಇದೆ. ನೋಡಿ, ನಿನ್ನ ಮುಖ ನನ್ನ ಕಣ್ಣಿಗೆ ಬಿಡದೆ ಹೋದ್ರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಏನು ಅಂದ್ರೆ ಇದೇನು ಸಂಸಾರಿಕರ ಮನೆಯೋ ಅಥವಾ ಯಾವಾಗಲೂ ಹಾಗೆ ಪ್ರಾರಂಭಿಸ್ಬಿಟ್ಟಿದೆಯಲ್ಲ. ಆದ್ರೆ ಈ ಹಾಡೆ ಒಂದಾನೊಂದು ಕಾಲದಲ್ಲಿ ನಿಮಗೆ ತುಂಬಾ ಪ್ರೀತಿ ಪಾತ್ರವಾಗಿರ್ಲಿಲ್ವೇ? ಹೌದು, ಆದ್ರೆ ಈಗ ಹಾಡೆ ಬದಲಾಗಿ ಹೋಗಿದ್ಯೋ ಅಥವಾ ನಾವೇ ಬದಲಾಗಿ ಹೋಗಿದ್ರೋ ನನಗೊಂದು ಅರ್ಥವಾಗ್ತಾ ಇದೆ. ನೀವಿನ್ನೂ ನಿದ್ದೆ ಮಾಡಿದ್ವಿ? ಹಾಳಾದ ನಿದ್ದೆ ಯಾಕೆ ಬರಲಿಲ್ಲವೋ ನಾ ಬೇರೆ ಕಾಣೆ. ನನ್ನ ಅವಸ್ಥೆನೂ ಹಾಗೆ ಆಗಿದೆ. ಇಲ್ಲಿ ಹುಷಾರಾಗಿದ್ದರೂ ಇಲ್ವ ನೋಡೋಣ. ಸಂಗೀತ, ಇದೇ ನಿನ್ನ ಕಣ್ಣಲ್ಲಿ ನೀರು? ಇದು ನಿಮ್ಮ ಹತ್ರ ಇರೋದ್ರಿಂದ ಬಂದಿರೋ ಆನಂದದ ಕಣ್ಣೀರು. ನಿಮ್ಗೆ ಅರ್ಥವಾಗುತ್ತೋ ಇಲ್ವೋ? ಅರ್ಥವಾಗುತ್ತೆ ಸಂಗೀತ, ಅರ್ಥವಾಗುತ್ತೆ. ಸಂಗೀತ, ನಿನ್ನ ಕಣ್ಣಂಚಿನ ಹೊಳಪು ನನ್ನ ಸಮಸ್ತ ಚೇತನವನ್ನು ಆಕರ್ಷಿಸ್ತಾ ಇದೆ. ಇಲ್ಲ ಇಲ್ಲ, ನಾನು ನಿಮ್ಮಿಂದ ದೂರವಾಗ್ಲೇಬೇಕು. ಯಾಕೆ ಸಂಗೀತ, ಯಾಕೆ? ನೀವು ಊರಿಗೆ ಹೋದ ತಕ್ಷಣ ನಾನು ಖಂಡಿತ ಮರ್ತು ಬಿಡ್ತೀರಾ. ಸಂಗೀತ, ನನ್ನ ಮನೆಯಲ್ಲಿ ನನ್ನ ಸುಖಕ್ಕೆ ಅಡ್ಡಿಪಡಿಸೋರು ಯಾರೂ ಇಲ್ಲ. ಪ್ರಮಾಣವಾಗಿ ಹೇಳ್ತೀನಿ, ಎಷ್ಟು ವರ್ಷಗಳ ನನ್ನ ಜೀವನದಲ್ಲಿ ನನ್ನ ನಿರ್ಧಾರಕ್ಕೆ ಎದುರುತ್ತರ ಕೊಟ್ಟವರು ಇಲ್ಲ. ಸಂಗೀತ,
ಕಾಫಿ ರೀ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನೀವು ಬೆಂಗಳೂರಿನಲ್ಲಿ ಎಷ್ಟೊತ್ತಿಗೆ ಹೇಳ್ತೀರಾ ಬಾಸ್? 9 ಗಂಟೆಗೆ. ಅಷ್ಟು ಬೇಗ? ಅಂದ್ಹಾಗೆ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಬಾಸ್? ನಮ್ಮ ಮನೇಲಿ ತಾತನ ಕಾಲದಿಂದ ರಾಮಜ್ಜ ಅಂತ ಒಬ್ಬ ಜವಾನ ಇದ್ದಾರೆ. ಆಮೇಲೆ ಓ, ಹಾಗಾದ್ರೆ ನೀವಿನ್ನೂ ಮದುವೆನೇ ಮಾಡ್ಕೊಂಡಿಲ್ಲ? ನಾನು ಪೂರ್ಣವಾಗಿ ನಿನ್ನವನಾದ್ಮೇಲೆ ಹೀಗೆಲ್ಲ ಕೇಳಬಹುದೇ? ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿಸ್ಟರ್. ಏನಿದೆಲ್ಲ? ಅದೇ ನವೆಂಬರ್ ಡಿಸೆಂಬರ್ ಲೆಕ್ಕ. ಈಗೇನು ಆತರ ಇದಕ್ಕೆ? ಸಂಗೀತ, ಈ 2 ತಿಂಗಳ ಲೆಕ್ಕನೂ ನೀನೇ ಚೆಕ್ ಮಾಡ್ಬಿಡು. ಓಹೋ, ಇನ್ನು ಮೇಲೆ ನನಗೆ ಇಬ್ಬಿಬ್ರು ಬಾಸ್ ಆಗ್ಬಿಟ್ರು. ಒಬ್ಬ ಯಜಮಾನ, ಒಬ್ಳು ಯಜಮಾನ. ಏನಿದು? ಅದೇ ಅಪ್ಪಣೆ ಚೀಟಿ. ಅದೆಲ್ಲ ನಾನು ಕೇಳಿದ್ದು. 50,000 ರೂಪಾಯಿ ಚೆಕ್ಕು ಯಾಕೆ? ಆ ಕಂಪ್ನಿ ಸ್ಟಾಫ್ಗೆಲ್ಲ ದೀಪಾವಳಿ ಬೋನಸ್ ಕೊಡ್ಬೇಕಾಗಿತ್ತಲ್ಲ ಸರ್. ಥ್ಯಾಂಕ್ಸ್. ನಿನ್ನೆನೆ ಕೊಡ್ಬೇಕಾಗಿತ್ತು, ಇವತ್ತಾದ್ರೂ ಕೊಟ್ಬಿಡು. ಅಣ್ಣ ಅಣ್ಣ, ನೀನ್ ಆಫೀಸಿನಲ್ಲಿ ನಿಂತ್ಕೊಂಡು ಸ್ವಲ್ಪ ಕಾರ್ ಕಳಿಸ್ಬಿಡಣ್ಣ. ವರೆಗೆ ಹೋಗಿ ಬರ್ಬೇಕು. ನೋ 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 ನೋ, ಐ ಆಮ್ ವೆರಿ ಸಾರಿ. ಆ ಕಾರ್ ಇರೋದು ಕಂಪ್ನಿ ಕೆಲಸಕ್ಕೆ, ಹೆಂಗಸರ್ ಸೀರೆ ಬಳೆ ರಿಬ್ಬನ್ ತರೋ ಕಾಲ. ನೋಡಿದ್ರ ಬಾಸ್? ಯಾಕೆ ಅವಳನ್ನ ಗೋಳು ಹಾಕೊಂತೀಯಾ? ಆಫೀಸ್ಗೆ ಹೋಗಿ ಕಾರ್ ಕೊಟ್ಟು ಕಳ್ಸು. ನೀವು ಹೇಳಿದ ಮೇಲೆ ಇನ್ನೇನು. ಓಕೆ ಬಾಸ್. ಹಾಗೆ ನಾಳೆ ಮೇಲ್ಗೆ ಬೆಂಗಳೂರಿಗೆ ಒಂದು ಸೀಟ್ ಬುಕ್ ಮಾಡಿ. ಯಾಕೆ ಈಗ್ಲೇ ಊರಿಗೆ ಹೋಗ್ಬೇಕೇನು? ಇಲ್ಲ ಸಂಗೀತ, ಅಲ್ಲಿರೋ ಆಫೀಸ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲೇ ಇರೋ ಏರ್ಪಾಟ್ ಮಾಡ್ತೀನಿ. ಅದಪ್ಪ ಐಡಿಯಾ. ಆ ಕೆಲಸ ಮೊದಲು ಮಾಡಿ. ರಾಣಿ, ಏನಮ್ಮ ಅದು ಗಲಾಟೆ? ಏನಿಲ್ಲಪ್ಪ, ಒಂದ್ ಕೋತಿ ನನ್ ಬೆನ್ಬಿದ್ದು ತುಂಬಾ ಸತಾಯಿಸ್ತಾ ಇತ್ತು. ಕೋತಿ ಕಂಡ್ರೆ ನಿನಗೆ ಅಷ್ಟೊಂದು ಹೆದರಿಕೆ ನೀನಮ್ಮ? ಸಹಾಯಕ ರಾಜನ್ ಕರೆದಿದ್ರೆ ಆಗ್ತಿರ್ಲಿಲ್ವೇ? ಚೆನ್ನಾಗಿ ಹೇಳಿದೆ. ಕೋತಿ ನೋಡ್ಸು ಬಾ ಅಂತ ಕರಡಿ ಯಾರಾದ್ರೂ ಕರೀತಾರಿಯೇ? ನಡಿಯಮ್ಮ, ನಾಟಕ ಹೊತ್ತಾಗುತ್ತೆ. ರೆಡಿಯಾಗಿ. ರಾಣಿ, ನೀನ್ ಏನು ತಿಳ್ಕೊಳ್ತಿದ್ರೆ ಒಂದ್ ಮಾತು. ಏನು? ನೀನ್ ಈ ನಾಟಕಲ್ಲ ಒಂದ್ ಸಲ ನೋಡ್ದು. ಯಾಕೆ ಎಲ್ರಾಗ ಮಾನವಾಗಿ ಬಾಳ್ಬಾರ್ದು? ಹಾಗಾದ್ರೆ ನಾವೇನ್ ಮಾನ ಬಿಟ್ಟು ಬದುಕ್ತಾ ಇದೀವ ರಾಜ? ನಿಜವಾಗ್ಲೂ ಇಲ್ಲ ರಾಣಿ. ಆದ್ರೂ ನೋಡೋರ್ ಕಂಟಾನೇ ಮುಖ್ಯ. ಕೆಸರಿನ ಮಧ್ಯದ ಕಮಲವಾಗಿ ಬಾಳೋದು ಬಹಳ ಕಷ್ಟ ಅಂತ ನಂಗೂ ಗೊತ್ತು ರಾಜ. ಆದ್ರೆ ಏನ್ ಮಾಡೋದು, ಬದುಕಲೇಬೇಕಾಗಿದೆಯಲ್ಲ. ಒಂದಲ್ಲ ಒಂದ್ ದಿವಸ ಯಾರಾದ್ರೂ ಕಟ್ಟಿಗರು ಆ ಕಮಲನ ಕಿತ್ತು ಹಾಕ್ತಾರೆ ಅನ್ನೋ ಭೀತಿ ರಾಣಿ ನಂಗೆ. ಕಮಲ ಮುಟ್ಟಬೇಕಾದ್ರೂ ಆಳುದ್ದ ಬದಿ ದಾಟ್ಕೊಂಡು ಕಷ್ಟಪಟ್ಟು ಬರ್ಬೇಕಾಗುತ್ತೆ ರಾಜ. ನೀನ್ ಹೇಳೋ ಪ್ರಪಂಚಕ್ಕೆ ಆ ಛಾತಿ ಇಲ್ಲ. ಅದೇನಾದ್ರೂ ಆಗ್ಲಿ, ನೀನ್ ಈ ತರ ಪ್ರೋಗ್ರಾಮ್ ಹೋಗೋದು ನಿಲ್ಲಿಸ್ಬಿಟ್ಟು ಯಾವ್ದಾದ್ರು ಸ್ಕೂಲಿಗೆ ಸೇರಿ ಭರತನಾಟ್ಯ ಅದು ಇದು ಕಲ್ತ್ಕೋ. ಮೊದ್ಲು ನೀನ್ ಕಳ್ತನ ಮಾಡೋದು ನಿಲ್ಸ್ಬಿಡು, ಆಮೇಲೆ ನೋಡೋಣ. ರಾಣಿ, ರಾಣಿ ಅಲ್ಲ? ಹೌದಮ್ಮ, ದೇವರು ಅವನನ್ನಾಗಿಟ್ಟಿರ್ಬೇಕು. ನಿಮ್ಮಿಬ್ರಿಗೂ ಮದುವೆ ಆಗಿ ನಿಮ್ ಕೈಲಿ ಒಂದು ಮಗುನು ನೋಡಿ ಆಮೇಲೆ ನಾನು ಕಣ್ಣು ಮುಚ್ಚಿಬಿಟ್ರೆ ಅಷ್ಟೇ ಸಾಕಮ್ಮ ನನಗೆ. ಹೋಗಪ್ಪ, ನೀನ್ ಈ ತರ ಎಲ್ಲ ಮಾತಾಡ್ಬೇಡ. ಮಾವ, ಯಾಕೆ ಮಾವ ರಾಣಿ ಒಂಥರ ನಾಚ್ಕೊಂಡು ಹೋಗ್ತಾ ಇದ್ದಾಳೆ? ನಾಚ್ಕೊಳ್ಳೋ ವಯಸ್ಸು ನಾಚ್ಕೊಳ್ತಾ ಇದ್ದಾಳೆ, ಅದ್ರಲ್ಲಿ ಆಶ್ಚರ್ಯವೇನಪ್ಪ? ಹೋಗ್ ಮಾವ, ರಾಣಿಗೆ ನಾಚಿಕೆ ಹೇಸಿಗೆ ಅನ್ನೋದೇ ಇಲ್ಲ. ಅದ್ರಲ್ಲೂ ನನ್ನ ಎದುರಿಗಂತೂ ಏನೂ ಇಲ್ಲ. ನಿನ್ನ ಎದುರಿಗೆ ನಾಚ್ಕೊಳ್ಳೋಲ್ಲ ನಿಜ,
ಆದ್ರೆ ನೀನ್ ಇಲ್ದೇ ಇರೋವಾಗ ನಿನ್ ಹೆಸರು ಎತ್ತಿದ್ರೆ ಸಾಕು, ಬರೀ ನಾಚಿಕೆಲೆ ಸ್ನಾನ ಮಾಡ್ತಿರ್ತಾಳೆ. ಹೋಗಪ್ಪ, ಸುಳ್ಳೆ ಹೇಳ್ಬೇಡ. ರಾಜ, ಏನದು ಕೈಲಿ? ಗಂಟು. ಗಂಟು ಅನ್ನೋದು ಗೊತ್ತು, ಅದ್ರೊಳಗೆ ಏನಿದೆ ಅಂತ ಕೇಳಿದ್ದು. ನಾನು ಹೇಳಲ್ಲ. ಹೇಳಲ್ಲ? ಹೇಳಲ್ಲ? ಸರಿ. ಹೋಗು ರಾಜ. ರಾಣಿ, ನಿಮ್ ತಂದೆ ಬಹಳ ಬುದ್ಧಿವಂತರು. ಯಾಕೆ? ನಾವಿಬ್ರು ಜಗಳನೋ ಆಟನೋ ಶುರು ಮಾಡಿದ್ರೆ ಸಾಕು, ನುಣಿಸ್ಕೊಂಡ್ಬಿಡ್ತಾರೆ. ಮಾತ್ ಬದಲಾಯಿಸ್ಬೇಡ. ಈ ಗಂಟ್ನಲ್ಲಿ ಏನಿದೆ ತೋರ್ಸು. ತೋರ್ಸ್ಬಿಡ್ಲಾ? ಫಳ ಫಳ ಅಂತ ಹೇಗೆ ಹೊಳಿತಾ ಇದೆ ಗೊತ್ತಾ? ಇದು ನೀನು ಉಪಯೋಗಿಸಿದ್ರೆ ಸಾಕು, ಒಳ್ಳೆ ಮಹಾರಾಣಿ ತರ ಇತ್ತು. ಈಗ ಮಾತ್ರ ಯಾರು ತಾನ ಕಮ್ಮಿ ಆಗಿದ್ದೀನಿ? ಎಷ್ಟು ಚೆನ್ನಾಗಿದೆ ರಾಜ. ಇದು ನಂಗ? ಇಲ್ಲ, ನಿಮ್ಮ ಅಪ್ಪನ್ಗೆ. ಈ ಸೀರೆ ಬೆಲೆ ಎಷ್ಟು ರಾಜ? ಏನ್ ಬೆಲೆ ಕೇಳ್ತೀಯ? ಈ ಸೀರೆನ ನಿನ್ನ ಹತ್ರ ಮಾರಾಟಕ್ಕೆ ತಂದೇನೋ? ಸುಮ್ಮನೆ ಯಾಕೆ ಒಪ್ಸ್ಕೊತೀಯ ರಾಜ? ಈ ಸೀರೆ ಎಷ್ಟು ದುಡ್ಡು ಕೊಟ್ಟಂದೆ ಅಂತ ಕೇಳಿದೆ. ಎಲ್ಲದಕ್ಕೂ ಎಷ್ಟು ಕೊಡ್ತೀನೋ ಅಷ್ಟೇ. ನನ್ನ ಹತ್ರ ತಲೆಗೆಲ್ಲ ಒಂದೇ ಮಂತ್ರ, ಸ್ಟ್ಯಾಂಡರ್ಡ್ ರೇಟ್. ಅಂದ್ರೆ ಕದ್ಕೊಂಡ್ ಬಂದಿದೀಯಾ? ತುಂಬಾ ಚೆನ್ನಾಗಿದೆ ನಿನ್ ಪ್ರೀತಿ. ಕದ್ಮಾಲ್ನಿಂದ ಹೃದಯನ ಗೆದ್ಬಿಡಬಹುದು ಅಂತ ತಿಳ್ಕೊಬೇಡ ರಾಜ. ನಿನ್ ಕೈಯಿನ ಪಾಪ ನನ್ ಮೈ ಸುತ್ತೋದ್ಬೇಡ. ಇವ್ರು ರಾತ್ರಿಯನ್ನ ಇಲ್ಲೇ ಇದ್ರು, ಬೆಳಿಗ್ಗೆ ಎಲ್ಲಿ ಹೋದ್ರು? ನಾನು ಕಾಣವ. ಏನಿದು ಕವರು? ಲಕ್ಷ್ಮಿ, ಲಕ್ಷ್ಮಿ, ನಿನ್ನ ಅಳುಮೋರೆ ತಲಹಟ್ಟಿಯಿಂದ ನನ್ನ ತಲೆನೇ ಕೆಟ್ಟು ಹೋಯ್ತು. ಇನ್ನು ನಿನ್ನ ಜೊತೆಯಲ್ಲಿದ್ದು ಬಾಳುವುದು ನನ್ನಿಂದ ಸಾಧ್ಯವಿಲ್ಲ. ಇಂದಿಗೆ ನನ್ನ ಋಣ ಸಂಬಂಧ ತೀರಿ ಹೋಯ್ತೆಂದು ತಿಳಿ. ನಿನ್ನ ಜೀವನಾಂಶಕ್ಕಾಗಿ ಇದು 50,000 ರೂಪಾಯಿನ ಚೆಕ್ ಇಟ್ಟಿದ್ದೇನೆ. ಇಷ್ಟಕ್ಕಿಂತ ಹೆಚ್ಚು ನಾನೇನು ಮಾಡ್ಲಾರೆ. ಸುಂದರ. ಲಕ್ಷ್ಮಣ, ಲಕ್ಷ್ಮಣ, ಯಾಕಮ್ಮ ಅಳ್ತಾ ಇದೆಯಾ? ನೀನು ಅಳ್ತೀಯ, ರಾಮಜ್ಜನೂ ಅಳ್ತಾನೆ. ನೀವಿಬ್ರು ಅಳು ಮೇಯಿಸ್ತವ್ರೆ. ನಾನು ಕೆಲ ಹೇಳ್ತೀನಿ. ಅಣ್ಣ, ಅಣ್ಣ, ಪಾಪಣ, ಪಾಪಣ. ಲಕ್ಷ್ಮವ್ವ, ನಿಮ್ ತಾಳಿ ಬೆಲೆ 50,000 ರೂಪಾಯಿ ಕಟ್ಟವ್ರೆ ಸುಂದರಪ್ಪ. ನೀವು ಹೆದರ್ಬೇಡವಾ? ನಿಮ್ ಪತಿವೃದ್ಧ ಧರ್ಮನ ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ಹಿಡಿದು ಹೋದ್ರಿ ಅಂತ ಸುಂದರಪ್ಪನ ಬುದ್ಧಿ ಹಿಂಗತ್ತಾ ಇತ್ತ. ಕೆಟ್ಟ ಕಾಲದಾಗು ಧರ್ಮನ ಬಿದ್ದು ನಡ್ದವರೇ ಖಂಡಿತ ಗೆಲ್ಲವರು. ಸಮಾಧಾನ ತಕೊಳ್ಳಿ. ರಾಮಜ್ಜ ಅವರು ಮದ್ರಾಸ್ಗೆ ಹೋಗಿರ್ಬೇಕು. ಅವರನ್ನು ಬಿಟ್ಟು ನಾನು ಒಂದು ಕ್ಷಣ ನಾನಿಲ್ಲಿರ್ಲಾರೆ. ನಾನು ಮದ್ರಾಸ್ಗೆ ಹೋಗಿ ಬರ್ತೇನೆ. ಅದು ಒಳ್ಳೇದು. ಇವತ್ತೇ ಹೋಗ್ಬಿಟ್ಟು ಬನ್ನಿವ. ಯಾಕೆ? ನೀನ್ ನನ್ನ ಜೊತೆಲಿ ಬರೋದಿಲ್ವೇ ರಾಮಜ್ಜ? ಇಲ್ಲ ಕಣವ, ನಾನು ಈ ಮನೆ ಬದಲಾಗಾಯ್ತು. ಒಂದಿನಾನು ಮನೆ ಬಾಗ್ಲಿಗೆ ಬೀಗ ಹಾಕಿ ಕತ್ಲೆ ಕಂಡಿಲ್ಲ. ಎಲ್ರು ಹೊಟ್ಬಿಟ್ರೆ ಮನೆ ಬೀಗ ಬೀಳ್ತಿ, ಕತ್ಲೇನೂ ಆಯ್ತದೆ. ನೀವು ನಡೀರಮ್ಮ. ನಾ ಈ ಮನೇಲೆ ಇದ್ಕೊಂಡು ದೀಪ ಹಚ್ಕೊಂಡು ಅದು ಯಾವತ್ತೂ ಆರದೇ ಇರ್ಲಿಂತ ದೇವರ ಕಾಯ್ಕೊಂಡು ಬಿದ್ದಿರ್ತೀನವ್ವ.
ಓಹೋ, ಏನ್ ಹುಡುಕ್ತಾ ಇದ್ದೀರಿ? ನನ್ನ ಪರ್ಸು. ಓಹೋ, ಆ ಡಿಕ್ಕಿ ಹೊಡೆದವನೇ ಹೊಡ್ಕೊಂಡು ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ಹಾಗಾದ್ರೆ ನಡೀರಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಚೇಚೆ ಬೇಡ ಸಂಗೀತ. ಚಿಲ್ಡ್ರೆ 70-80 ರೂಪಾಯಿ 1-2 ಫೋಟೋ ಇದ್ದು, ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಯಾರ್ದು ಫೋಟೋ? ಫೋಟೋ ನಾನು ಪರಿಚಯಿಸ್ತಿರೋದು. ನಾನು ಯೋಚನೆ ಮಾಡೋದಕ್ಕೆ ನಿನ್ನ ಫೋಟೋ ಅಂತೂ ಅಲ್ಲ. ಇವನ್ ದೊಡ್ಡ ಮನುಷ್ಯನಿಗೆ ಬೆಂಕಿ ಹಾಕ. 20,000 ರೂಪಾಯಿ ಕಾರ್ನ ಸುತ್ತಾನೆ, ಇಟ್ಟಿರೋದು 80 ರೂಪಾಯಿ. ಏನ್ ಫೋಟೋ ಇದು? ಇದು ನಾನು, ನಮ್ಮ ಅಣ್ಣ 15 ವರ್ಷಗಳ ಹಿಂದೆ. ಸುಂದರ್, ಆಫೀಸ್ಗೆ ಬರ್ತೀರಾ? ಹೋಗ್ಬಪ್ಪ. ಹೋಗ್ಬೇಕು ರಾಜ. ಹೋಗ್ಬಪ್ಪ. ರಾಜ, ಅಪ್ಪ ಆಫೀಸ್ಗೆ ಹೊರಟೋದ್ರು. ಪೆಟ್ಟಿಯಿಂದ ಸ್ವಲ್ಪ ಹಣ ತಗೊಂಡ್ ಬರೋ. ಇವತ್ತು ನಾನು ಸರ್ಕಸ್ಗೆ ಹೋಗ್ಬೇಕು. ಬೇಡಪ್ಪ, ನಾನು ಕಳ್ತನ ಮಾಡಲ್ಲ. ಯಾಕೂ ಹೀಗೆ ಎದುರ್ಕೊಂಡ್ ಸಾಯ್ತಿ? ಇನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಹೋಗ್ಬಾರ? ಕಳ್ತನ ಕಡ್ದು. ಅಯ್ಯೋ, ನಮ್ಮನೇಲಿ ನಾವು ದುಡ್ಡು ತಗೊಂಡ್ರೆ ಅದು ಹೇಗೂ ಕಳ್ತನವಾಗುತ್ತೆ? ನನ್ನ ತಮ್ಮ ಅಲ್ಲ, ನೀನ್ ರಾಜ ಅಲ್ಲ. ಹೋಗ್ಬಾರ? ಬೇಡಪ್ಪ. ಹಾಗಾದ್ರೆ ನಿನ್ ಜೊತೆಲಿ ನಾನು ಮಾತಾಡಲ್ಲ. ಅಣ್ಣ? ಸರಿ ಬಾ ಅಣ್ಣ, ಸರಿ ಬಾ. ರಾಜ, ನಾನು ಆಚೆ ಕಡೆ ಇರ್ತೀನಿ. ನೀನ್ ಬೇಗ ದುಡ್ಡು ತಗೊಂಡ್ ಬಾ, ಬೇಗ ದುಡ್ಡು ತಗೊಂಡ್ ಬಾ. ಸುಂದರ್, ರಾಜ, ಬೀಗದ ಕೈಯಲ್ಲಿಟ್ಟೆ. ಸುಂದರ್, ರಾಜ, ರಾಜ, ಏನಾಯ್ತು? ಏನಾಯ್ತು? ಕದಿಲ್ದೆ ಕಲ್ತ್ಬಿಟ್ಟೇನು? ಬಡವ, ತೋರಿಸಿರುತ್ತೆ ಕಲಿತೀಯ? ರಾಜ ಸರ್ಕಸ್ ಹೋಗ್ಬೇಕು ಅಂದ, ಅಪ್ಪ ದುಡ್ಡು ಕೊಡಲ್ಲ ಅಂದೆ. ಅದಕ್ಕೆ ಈ ತರ ಮಾಡಿದ್ನಪ್ಪ. ಏನು ಸರ್ಕಸ್ ಹೋಗ್ಬೇಕಾ? ಅಯೋಗ್ಯ, ತೋರಿಸಪ್ಪ ಸರ್ಕಸ್ಗೆ. ಮಾಡಿ ತಪ್ಪಿಗೆ ಅಣ್ಣನಿಂದ ಇಲ್ಲ ಕಿತ್ತಲು. ಸಂಜೆ ಆಫೀಸ್ನ ಬಂದು ನಿನ್ ಕೈ ಕಾಲ ಕೊಡಿ ಕತ್ತರಿಸ್ಬಿಡ್ತೀನಿ. ಸದ್ಯ ಶುರು ಮಾಡ್ಬಿಟ್ಟಿಯ ಮುಂದೆ? ಸಾಯಂಕಾಲ ಬಂದು ಮಾಡ್ತೀನಿ ನಿಮಗೆ. ಅಣ್ಣ, ಅಣ್ಣ, ಹೋಗುತ್ತೆ ಅಣ್ಣ. ಬೇಡ, ಅಪ್ಪ ಹೊಡಿತಾರೆ. ನಾನು ನಿನ್ಗೋಸ್ಕರನೇ ಕದಿಯಕ್ಕೆ ಬಂದಿದ್ದು. ಭಾಗದಾಗ ಉಪಕಾರ ಮಾಡಲ್ಲ. ಇಲ್ಲಿದ್ದೆ ಅಪ್ಪ ಸಾಯಂಕಾಲ ಬಂದು ನನ್ನ ಕೈ ಕಾಲನ್ನು ಕತ್ತರಿಸಿ ಬಿಡ್ತಾರೆ. ನಿನ್ ಬಿಡಿಸ್ಬಿಟ್ರೆ ಅಪ್ಪ ನನ್ನ ಕೈ ಕಾಲು ಕತ್ತರಿಸಿ ಬಿಡ್ತಾರೆ. ಬೇಡಪ್ಪ. ಅಣ್ಣ, 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 ಸಾಯಂಕಾಲ ಅಪ್ಪ ಬಂದು ನನ್ನ ಕೈ ಕಾಲನ್ನ ಕತ್ತರಿಸಿ ಬಿಡ್ತಾರೆ. ವಾ ರೇ ವಾ, ಯಾರು ಮೊದಲು ನನ್ನ ಕಳ್ತನ ಹೇಳ್ಕೊಟ್ರು ಆ ಗುರುಗೆ ತಿರುಮಂತ ಹೇಳ್ಕೊಡ್ಬೇಕಾಗಿ ಬಂತು. ಯಾ ಫೋಟೋ ನಮ್ಮ ಅತ್ತಿಗೆನೇ ಇರ್ಬೇಕು. ಸುಂದರ್, ಪ್ರೊಪ್ರೈಟರ್ ಸುಪೀರಿಯರ್ ಮೋಟಾರ್ಸ್, ಕ್ಯಾಂಪ್, ಬ್ಲೂ ಮೂನ್, ಮದ್ರಾಸ್ 18. कौन है? ಯಜಮಾನ್ರು ನೋಡ್ಬೇಕಯ್ಯ. अरे जाओ जाओ जाओ. ಅರೆ ಯಜಮಾನ್, अरे नहीं जाओ भाई. ಯಜಮಾನ್ರ अरे जाओ भाई. ಅರೆ ಥೂ, ಪತ್ರ ಓದಿ ಕೇಳಿ. ಬೆಂಗಳೂರು ಲೇಟ್ ವೆಂಕಟಾಚಲಯ್ಯನವರ ಮಗನಾದ ಸುಮಾರು 30 ವರ್ಷದ ಸುಂದರಾದ ನಾನು ನನ್ನ ಮಾಲೀಕತ್ವದಲ್ಲಿ ಬೆಂಗಳೂರಿನಲ್ಲಿರುವ ಸುಪೀರಿಯರ್ ಮೋಟಾರ್ ಸಂಸ್ಥೆಯನ್ನು ಸ್ವಸಂತೋಷದಿಂದ 2.5 ಲಕ್ಷ ರೂಪಾಯಿಗಳಿಗೆ ಮದ್ರಾಸಿನ ಲೇಟ್ ತೋತಾರಾಮ್ ಅವರ ಮಕ್ಕಳು ಶ್ರೀ ಕುಂದನ್ಮಲ್ ಅವರಿಗೆ ಈ ದಿನ ಕ್ರಯಕ್ಕೆ ಕೊಟ್ಟಿರುತ್ತೇನೆ. ಅದಾಗಿ ಜೈ ಹಿಂದ್ ಮೇಡಮ್.
ಯಾರಪ್ಪ ನೀನು? ನೀನು ಒಳ ತಪ್ಪಿಸಿ ಕಂಡು ಬಂದ್ಬಿಟ್ಟ, ಆ ಕಣ್ ತಪ್ಪಿಸಿ ಒಳ ಬಂದ್ಬಿಟ್ಟ. ನೀನ್ ಬಿಟ್ಟೆ ನಾನು ಬಂದೆ. ಕ್ಷಮಿಸ್ಬೇಕು ಮೇಡಮ್, ನಾನು ಯಜಮಾನ ಸ್ವಲ್ಪ ಅರ್ಜೆಂಟಾಗಿ ನೋಡ್ಬೇಕು. ಸರಿ, ಇಲ್ಲೇ ಇರಪ್ಪ, ಹೇಳ್ಬರ್ತೀನಿ. ಯಾರಿವರು? ನೋಡಿದ್ರೆ ನಮ್ಮ ಅಕ್ಕೆ ಇದ್ದಾಗಿಲ್ವಲ್ಲ? ಮಿಸ್ಟರ್ ಸುಂದರ್, ನಿಮ್ ತಂದೆ ವಿಲ್ನಲ್ಲಿ ಅವರಿಗೆ ಇಬ್ಬರು ಮಕ್ಕಳಿರೋ ಹಾಗೆ ಸೂಚನೆ ಇದೆ. ನಿಮ್ಮ ವ್ಯವಹಾರದಲ್ಲಿ ನಿಮ್ ತಮ್ಮ ಏನಾದರೂ ರುಜುಗಿಜು ಹಾಕಿದಾರೇನು? ಎಕ್ಸ್ಕ್ಯೂಸ್ ಮೀ ಬಾಸ್, ಕೆಳಗಡೆ ನಿಮ್ಮನ್ನ ಯಾರು ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆಯ್ಸಿ, ಕ್ಷಮಿಸ್ಬೇಕು, ಒಂದು ನಿಮಿಷ. ಸಂಗೀತ, ಇವ್ರ ಹತ್ರ ಮಾತಾಡ್ತಾ ಇರು. ಓ ಎಸ್. ಜೈ ಹಿಂದ್. ಏನ್ ಯಜಮಾನ್ರೆ, ಏನೋ ಕಳ್ಕೊಂಡಿರೋರ ಕಾಣಿಸ್ತಿದ್ದೀರಲ್ಲ? ಯಾರು ಯಾರು? ನಾನ್ ಯಾರಾಗಿರ್ಬೋದು, ನೀವೇ ಹೇಳಿ. ನನ್ನಿಂದ ಏನಾಗಬೇಕಾಗಿತ್ತು? ನಾನ್ ಕೇಳೋದು ನೀವು ಖಂಡಿತ ಕೊಡ್ತೀರೇನು? ವಿಚಿತ್ರವಾಗಿ ಮಾತಾಡ್ತಾ ಇದೀಯಲ್ಲ. ನಿನ್ನ ಹೆಸರು? ನನ್ನ ನಿಜವಾದ ಹೆಸರು ಹೇಳೋ ಇಲ್ಲ ಬಳಕೆಯಲ್ಲಿರೋ ಹೆಸರು ಹೇಳೋ? ಅಂದ್ರೆ ಬಳಕೆಯಲ್ಲಿರೋ ಹೆಸರು ಗೂಂಡ ಅಂತ, ಆದ್ರೆ ನಿಜವಾದ ಹೆಸರು ರಾಜ. ರಾಜ? ನೀನು? ಹೌದು ಸರ್, ರಾಜ. ಈ ಹೆಸರೇ ನಿಮ್ಗೇನು ಹೊಸದಲ್ಲ. ಎಷ್ಟೋ ರಾಜರ ಕಥೆ ಓದಿರ್ಬೋದು, ರಾಜರ ಚಿತ್ರನ ನೋಡಿರ್ಬಹುದು. ನೀನು ಎಲ್ಲಿಯವನು? ನಿನ್ ಮನೆಯಲ್ಲಿ? ಏನ್ ಯಜಮಾನ್ರೆ, ನೀವು ನನ್ನ ಮನೆ ಕೇಳಿ ಹಾಸ್ಯ ಮಾಡ್ತಾ ಇದ್ದೀರಲ್ಲ. ಅಂದ್ರೆ ನನ್ನಂತ ಗೂಂಡಾಗಳಿಗೆ ಫುಟ್ಪಾತೆ ಮನೆ ಮಠ ಇಲ್ಲ. ಪಾಪ, ನೀನು ಎಲ್ಲಿ ಹುಟ್ಟಿದೆ, ನಿನ್ನ ಬಾಲ್ಯನ ಎಲ್ಲಿ ಕಳೆದೆ ಅನ್ನೋ ವಿಚಾರ ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಕಳೆದು ಹೋಗಿದ್ದನ್ನ ಯೋಚನೆ ಮಾಡೋ ಇಸನ್ನೇ ಅಲ್ಲ ನಾನು. ಏನಿದ್ರು ಈಗಿನ ಮಾತಾಡಿ. ನಿನಗೆ ಹಣಕಾಸು ಏನಾದ್ರೂ ಬೇಕು ಅಂತ ಕೇಳೋಕ್ ಬಂದೇನು? ಈಗಿನ ಕಾಲದಲ್ಲಿ ದುಡ್ಡು ಯಾರ ತಾನೇ ಬೇಡ ಸರ್. ಆದ್ರೆ ನನ್ನ ಅವಶ್ಯಕತೆ ನಾನೇ ಪೂರೈಸ್ಕೊತೀನಿ, ಮತ್ತೊಬ್ಬರು ಕೈ ಒಡ್ಡಲ್ಲ. ಅದು ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸುಲಭವಾಗಿ ದುಡ್ಡು ಸಂಪಾದಿಸೋದನ್ನ ಒಬ್ಬ ಗುರು ಹೇಳ್ಕೊಟ್ಟಿದ್ದಾರೆ. ನೀನ್ ಯಾರು? ಎಲ್ಲಿಗೆ ಹೇಗೆ ಬಂದೆ? ನನ್ನಿಂದ ಏನಾಗಬೇಕಾಗಿದೆ ಒಂದು ಹೇಳಿ ಹೋಗ್ಲಿ. ನನ್ನ ಪರಿಚಯವಾದರೂ ನನಗಿದ್ಯಾ? ಅರೆ, ನೀವ್ಯಾಕೆ ಹೀಗೆ ಎದುರ್ಕೋತಾ ಇದ್ದೀರಾ? ನೀವೆಲ್ಲಿ ನಾನೆಲ್ಲಿ ದಾರಿ ತ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ಒಬ್ಬ ನನಗಿಂತ ಭಾರಿ ಗೂಂಡ ಅನ್ನಿ. ಅವನು ಸ್ವಲ್ಪ ದಿನ ಪತ್ತೆ ಇಲ್ಲ, ಇಲ್ಲೆಲ್ಲೋ ಇದ್ದಾನೆ ಅಂತ ಅನುಮಾನ ಬಂತು, ಅದಕ್ಕೋಸ್ಕರ ಬಂದೆ. ಕ್ಷಮಿಸ್ಬಿಡಿ. ಹೋಗಿ ಸರ್, ಪಾಪ ಕಾಯ್ತಾ ಇದ್ದಾರೆ, ಹೋಗಿ. ಮಿಸ್ಟರ್ ಸುಂದರ್, ನಿಮ್ ತಮ್ಮನ ವಿಷಯ ಒಂದು ಇತ್ಯರ್ಥ ಹೋಗ್ಬಿಟ್ರೆ ಈ ಕ್ರಯಪತ್ರ ಮುಗಿದ ಹಾಗೇನೆ. ನನ್ನ ತಮ್ಮನಿಗೂ ಈ ವ್ಯವಹಾರಕ್ಕೂ ಯಾವುದೋ ಅಂತ ಸಂಬಂಧವೂ ಇಲ್ಲ. ಅವನು ಬಹಳ ದಿವಸದ ಹಿಂದೆನೆ ಸತ್ತು ಹೋದ. ಯಾಕೆ, ಏನಾಗಿತ್ತು? ನಮ್ಮ ಮನೆ ಬಿಟ್ಬಿಟ್ಟು ಬಾಂಬೆಗೆ ಓಡೋದ. ಕೆಲವು ದಿವಸಗಳಲ್ಲಿ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ. ಆವತ್ತು ಸತ್ತು ಹೋದ ನಿಮ್ಮ ತಮ್ಮ ಇವತ್ತು ಜೀವಂತವಾಗಿ ಬದ್ರು. ನಿಮ್ಗೆ ಚೆನ್ನಾಗಿ ಗೊತ್ತು. ಎಲ್ಲ ಸರಿಯಾಗಿದೆ ಸೇಠಿ. ಟೀಕ್ ಆಯ್ತು. ಮಿಸ್ಟರ್ ಸುಂದರ್, ಮಿಸ್ಟರ್ ಸುಂದರ್, ಒಂದು ಸೈನ್ ಹಾಕ್ತೀರಾ? ಥ್ಯಾಂಕ್ ಯು. ಚೆಕ್ ಕೊಟ್ಬಿಡಿ ಸೇಠಿ. लीजिए आपका चेक. विश यू द बेस्ट ऑफ लक. थैंक यू. अच्छा वकील साहब चलेंगे? न बर्रे मिस्टर सुंदर. थैंक यू सो मच मिस्टर भट्ट. ಓಕೆ. संगीता, संगीता.
ಕಣ್ಣು ತಪ್ಪು ಹೋಗೋಕೆ ಆ ಭಗವಂತನ ಕೈಗೂ ಸಾಧ್ಯವಿಲ್ಲ ಕಣೋ ಏಡಿಯಾ ಸಿಸ್ಟರ್ ಇವನ್ ನೀನ್ ಪರ್ಸ್ ಕಟ್ಕೊಂಡು ಹೋಗ್ತಿದ್ದ ಸಂಗೀತ ಇದು ನಿಂತಿರ್ತೆ ಯಾವುದು ಅಂತ ನಾನೇ ಅವನಿಗೆ ಕೊಟ್ಟು ಕಳಿಸ್ತೀನಿ. ಹೌದೇನು ನನ್ ಗೊತ್ತಿರ್ಲಿಲ್ಲ. ಏನಪ್ಪಾ ದೊರೆ ನೀನಾದ್ರೂ ಮೊದಲು ಹೇಳ್ಬಾರ್ದಾಗಿತ್ತೇನೋ. ಕ್ಯಾನ್ಸಲ್ ಒಂದು ಕಾಫಿ ತಗೊಂತ ಸಿಸ್ಟರ್ ಡ್ಯಾನ್ಸಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ ಹೋಗೋದೇ. ಓ ಎಸ್ ಮತ್ತೆ ಬಿಟ್ಟೇನ ಹೋಗೋಣ ಬಾಯ್. ದೇವರು ತಗೊಳ್ಳಿ ನಿಮ್ಮ ಆಸ್ತಿನ. ಬೇಕಾದ್ರೆ ಅದನ್ನ ನೀನೇ ಇಟ್ಕೊ. ನಿಮ್ಮ ಧಾರಾಳವಾದ ಮನಸ್ಸಿಗೆ ನನ್ನ ವಂದನೆಗಳು. ಧರ್ಮಾರ್ಥವಾಗಿ ಕೊಟ್ಟಿದ್ದನ್ನ ತಗೋಬೇಡ ಅಂತ ನಮ್ಮ ಸಂಪತ್ತು ಆರ್ಡರ್. ನನ್ನ ಕೈ ಸಂಪಾದಿಸಿದ್ನೆ ನಾನು ತಿಂತೀನಿ. ಎಷ್ಟೊಂದು ವಿಚಿತ್ರವಾಗಿದೆಯಪ್ಪ ಏನ್ ಮಾತು. ಬಡವ ಅಂತ ಸಹಾಯ ಮಾಡುತ್ತಂದ್ರೆ ಇಷ್ಟೊಂದು ಉದಾಸೀನವೇ. ವಾ ಭಗವಾನ್, ಬೆಳಿಗ್ಗೆದ್ ಯಾವ ನರಿ ಮುಖ ನೋಡಿದ್ನು ಈ ತರಹ ಪುಣ್ಯಾತ್ಮನ ದರ್ಶನ ಭಾಗ್ಯ ಸಿಕ್ತು. ಸರ್, ನೀವು ತಿಳ್ಕೊಂಡಿರೋ ತರಹ ನಾನೇನ್ ಭಿಕಾರಿ ಅಲ್ಲ. ಈ ತರಹ ಸಾವಿರಾರು ಪರ್ಸ್ಗಳನ್ನ ಈ ಕೈಯಿಂದ ಈ ಕೈಗೆ ಈ ಕೈಯಿಂದ ಆ ಕೈಗೆ ಓಡಾಡ್ತಿದ್ದೀನಿ. ತಗೊಳ್ಳಿ. ಜೈ ಹಿಂದ್. ಸರ್ ಟೀ. ಸರ್ ಜೈ ಹಿಂದ್. ಎದ್ದೇ ಬಿಟ್ರಾ? ನೀವ್ ಹೇಳಕ್ ಮುಂಚೆ ಟೀ ಮುಗಿಸ್ಬಿಡೋಣ ಅಂತ ನೋಡ್ದೆ, ಆಗ್ಲೇ ಇಲ್ಲ. ತುಂಬಾ ಬಿಸಿ. ನಿನ್ಯಾರು ಒಳಗ್ ಬಿಟ್ಟವಳು? ಮನೆ ಯಜಮಾನ ಕಳ್ಳ ಇಬ್ರು ಮನೆ ಒಳಗ್ ಬರ್ಬೇಕಾದ್ರೆ ಯಾರ ಅಪ್ಪನೇನು ಕೇಳಲ್ಲ ಸರ್. ಸರಿ ಸರಿ, ಈಗೇನ್ ಬಂದಿ? ಹೇಳ್ತೀನಿ ಕೇಳಿ. ಏನಿಲ್ಲ, ನಿನ್ನೆ ರಾತ್ರಿ ಅನಾಥ ಹೆಂಗ್ಸೊಬ್ಳು ಗೂಂಡಾಗಳ ಕೈ ಸಿಕ್ಕಿ ಬಿದ್ದಿದ್ಲು. ದೇವರದಿಂದ ಅವಳ ಮಾನ ಹೋಗಕ್ ಮುಂಚೆ ನಾನ್ ಹೋಗಿ ಕಾಪಾಡ್ದೆ. ಪಾಪ ಯಾರು ದಿಕ್ಕಿಲ್ವಂತೆ. ನೀವೇನಾದ್ರೂ ಒಂದ್ ಸಮಯ ಸಹಾಯ ಮಾಡ್ತಿರೋ ಅಂತ ಕೇಳಕ್ ಬಂದೆ. ಈಗಿನ ಕಾಲದಲ್ಲಿ ಕೋಟ್ಯಾಂತರ ಜನ ಅನಾಥರು ಅಂತ ಇದ್ದಾರೆ. ಎಲ್ರಿಗೂ ಸಹಾಯ ಮಾಡಕ್ ಸಾಧ್ಯವೇನು? ಈಕೆ ಬಾಕಿ ಅನಾಥರಾಗಲ್ಲ ಯಜಮಾನ್ರೆ, ಕೋಟಿಗೊಬ್ಳು. ಅವಳ ಗಂಡ ಅವಳ ಕೈ ಬಿಟ್ಟು ಬೇರೆ ಕಡೆ ಸುಖವಾಗಿದ್ರು, ಅವಳು ಮಾತ್ರ ಗಂಡ ದೇವ್ರು ಅಂತ ಪೂಜೆ ಮಾಡ್ತಿದ್ದಾಳೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಚೆನ್ನಾಗಿ ಹೇಳಿದ್ರಿ. ಹೆಂಡತಿ ಮೇಲೆ ಕೊಂಚವಾದ ಕನಿಕರ ಬೇಡವೆ? ನಿಮ್ಗೇನಾದ್ರೂ ಬುದ್ಧಿಗಿದ್ದೆ ನೆಟ್ಗಿದೆಯೋ ಇಲ್ವೋ? ನನ್ನ ಹೆಂಡತಿ ಬೆಂಗಳೂರಿನಲ್ಲಿದ್ದಾಳೆ. ಹೌದು ಸರ್, ಬೆಂಗಳೂರಿನಲ್ಲಿ ಇದ್ರು, ಆದ್ರೆ ಈಗಿಲ್ಲ. ಇದ್ ನೋಡಿ, ನೀವು ತಾನೆ ಇದು ನಿಮ್ಗೆ ಯಾಕೆ ಸಿಕ್ತು? ನನ್ ಕಸಬೇರು ಅಂತ ತಮ್ಗಾಗ್ಲೇ ಹೇಳಿದಿನಲ್ಲ. ಸದ್ಯ ನಿಮ್ ಹೆಂಡತಿ ಗೊತ್ತಾರೋ ನಿಮ್ಗೆ ಸಿಕ್ತಲ್ಲ, ಅಷ್ಟೇ ಪುಣ್ಯ. ರಾಜ, ನನ್ನ ಪ್ರೈವೇಟ್ ವಿಷಯದಲ್ಲಿ ಬಾಯ ಹಾಕ್ಬೇಡ. ಎಲ್ಲಿವರೆಗೆ ಹೆಂಡತಿ ಗಂಡನ ಜೊತೆಲಿ ಬಾಳ್ತಾ ಇರ್ತಾಳೋ ಅಲ್ಲಿವರೆಗೆ ಈ ವಿಷಯ ಪ್ರೈವೇಟ್ ಆಗಿರುತ್ತೆ. ಯಾವಾಗ ಗಂಡ ಹೆಂಡತಿನ ಉದಾಸೀನ ಮಾಡಿ ಆಕೆ ಬೀದಿಗೆ ಬರ್ಬೇಕಾಗುತ್ತೋ ಆಗ ಈ ವಿಷಯ ಪಬ್ಲಿಕ್ ಬರುತ್ತೆ. ನಿನ್ನೆ ನಿಮ್ ಹೆಂಡತಿನ ನಾನು ಆ ಗೂಂಡಾಗಳಿಂದ ಕಾಪಾಡ್ಕೊಂಡ್ ಬಂದಿದ್ರೆ ನಿಮ್ ಗತಿ ಏನಾಗ್ತಿತ್ತು ಗೊತ್ತೇನು? ಎಲ್ಲಾ ಪೇಪರ್ನಲ್ಲೂ ನಿಮ್ ಹೆಸರು ದಪ್ಪನ ಬಾಕ್ಸದಲ್ಲಿ ಹಚ್ಚಿಬಿಡ್ತಿತ್ತು. ಸುಪೀರಿಯರ್ ಮೋಟಾರ್ಸ್ನ ಮಾಲೀಕರಾದ ಸುಂದರಂರವರ ಧರ್ಮಪತ್ನಿ ಫಟಿಂಗರ ಆಸೆಗೆ ಆಹಾರವಾದ್ರು ಅಂತ ಜನಗಳೆಲ್ಲ ಗಲ್ಲಿ ಗಲ್ಲಿಲಿ ಬೀದಿ ಬೀದಿಲಿ ಚರ್ಚೆ ಮಾಡ್ತಿದ್ರು. ಆಗ ಈ ವಿಷಯ ಪ್ರೈವೇಟೋ ಪಬ್ಲಿಕ್ಕೋ ನೀವೇ ಹೇಳಿ ಸರ್. ಅವಳಾಗೆ ಇಂಥ ಆಪತ್ತಿಗೆ ಸಿಕ್ಕಾಕೊಂಡ್ರೆ ನಾನೇನ್ ಮಾಡ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ಪುನಃ ಆಕೆ ನಿಮ್ಮ ಹತ್ರ ಕರ್ಕೊಂಡ್ಬಂದು ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಮಾತು ನಡ್ಸೋದಕ್ಕೆ ನೀವು ನಂಗೆ ಸಹಾಯ ಮಾಡ್ತಿರೋ ಇಲ್ವೋ? ರಾಜ, ನನ್ನ ಒಳ್ಳೇದು ಕೆಟ್ಟದು ನನಗೆ ಚೆನ್ನಾಗಿ ಗೊತ್ತಿದೆ. ಅನಾವಶ್ಯಕವಾಗಿ ಈ ವಿಚಾರದಲ್ಲಿ ನೀನ್ ತಲೆ ಹಾಕ್ಬೇಡ. ರೀ, ನಾನ್ ಎಂಥವನು ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಒಳ್ಳೆಯವ್ರಿಗೆ ಎಷ್ಟು ಒಳ್ಳೆಯವನೋ, ಕೆಟ್ಟವ್ರಿಗೆ ಅಷ್ಟು ಕೆಟ್ಟವನು. ಅದನ್ನ ಮೂರ್ ಮಾರ್ಕೆಟ್ಗೆ ಹೋಗಿ 3-4 ದಿನ ಕೇಳಿ ತಿಳ್ಕೊಳ್ಳಿ. ರಾಜ, ಆಕೆ ಮೇಲೆ ನಿನಗೆ ಅಷ್ಟೊಂದು ಸಹಾನುಭೂತಿ ಇದೆ. ಅವಳು ಮಗುನು ಬೆಂಗಳೂರು ಕಳಿಸುವ ಏರ್ಪಾಟ್ ಮಾಡು. ಹಣ ಎಷ್ಟು ಬೇಕಾದ್ರೂ ನಾನು ಕೊಡ್ತೀನಿ. ನಿಮ್ ಹೆಂಡತಿ ಬಾದಾಳಗಾದ ಬಿಚ್ಚುಳೆ ಗೌರಮ್ಮ. ಅವಳಿಗೆ ಗಂಟು ಬೇಡ, ಗಂಡನೇ ಬೇಕು. ಗಂಡನಿಗೆ ಅವಳು ಬೇಕಿಲ್ವಲ್ಲ? ಬೇಕಿಲ್ಲ ಅಂದ್ರೆ ಬಿಟ್ಬಿಡಕ್ಕಾಗತ್ತೆ. ಅದು ಈ ಕೈಯಲ್ಲಿ ಸಾಕಷ್ಟು ಬಲ ಇರುವಾಗ. ರಾಜ, ರೇ, ಈ ರೋಫಲ ನಮ್ಮ ಹತ್ರ ಹೊಡಿಬೇಡ್ರಿ. ಒಳ್ಳೆ ಮಾತಿಂದ ಆಕೆಗೆ ಅವಳು ಸುಖ ಶಾಂತಿ ಪುನಃ ಕೊಟ್ಟರು ಸರಿ ಹೋಯ್ತು. ಇಲ್ಲಿದ್ರೆ ನೀವಿರೋ ಅಷ್ಟು ದಿವಸ ನಿಮ್ಮ ಸುಖ ಶಾಂತಿ ಎಲ್ಲ ಮಣ್ಣು ಬಾಳು ಮಾಡ್ಬಿಡ್ತೀವಿ. ರಾಜ, ಯಾಕೆ ಕೂಗಾಟ್ಯ? ನನ್ನ ಮಾನ ಮರ್ಯಾದೆಗಳಿಗೆ ಸ್ವಲ್ಪ ಆದ್ರೂ ಲಕ್ಷ್ಯ ಬಿಡದೆ ನನಗೆ. ಮಾನ ಮರ್ಯಾದೆ ಇರೋದು ಮನುಷ್ಯರಿಗೆ, ಪಿಶಾಚಿಗಳಿಗಲ್ಲ. ಮನೇಲಿ ಮಹಾಲಕ್ಷ್ಮಿ ಅಂತ ಹೆಂಡತಿ ಬಿಟ್ಟು ಬೀದಿ ಬೆಲೆ ಹೆಂಗಸತ್ರ ಸುಖ ಸಂಪಾದಿಸೋದು ನಿಮಗೆ ಮಾನಾನೆ. ಆಗ ನಿಮ್ಗೆ ಮಾನ ಮರ್ಯಾದೆ ಬೇಕಾಗಿದ್ರೆ ಹೋಗಿ ಯಾರು ನಿಮ್ ಪಾದರಕ್ಷೆ ಇಟ್ಟು ಪೂಜೆ ಮಾಡ್ತಾರೋ ಅವ್ರ ಕಾಲಿಗೆ ಬಿಡಿ. ಅದು ಬಿಟ್ಟು ಜೈಲಲ್ಲಿ ಇರಬೇಕಾದ ಹೆಂಗಸಿನ ಪೂಜೆ ಮಾಡ್ತಾ ನೀವೇ ಇಲ್ಲಿ ಬಿದ್ದಿರಬೇಡಿ. ರಾಜ, ಇರ್ಲಿ, ನೀವು ಈಗ ಹೊಡೆದ ಏಟಿನ ಶಬ್ದ ಇಲ್ಲಿವರೆಗೂ ಮಾತ್ರ ಕೇಳಿಸುತ್ತೆ. ಆದ್ರೆ ನಾನು ಹೊಡೆಯೋ ಏಟಿನ ಶಬ್ದ ಈ ಊರಿಗೆ ಕೇಳಿಸುತ್ತೆ. ಜೈ ಹಿಂದ್.
ರಕ್ತ ಸಂಬಂಧ ವಾತ್ಸಲ್ಯ ಪ್ರೀತಿ ನಿಜ ರಕ್ತ ಸಂಬಂಧ ವಾತ್ಸಲ್ಯ ಪ್ರೀತಿ ಅವಿಭಕ್ತ ಸಂಸಾರ ಅನ್ಯೋನ್ಯ ರೀತಿ ಅವಿಭಕ್ತ ಸಂಸಾರ ಅನ್ಯೋನ್ಯ ರೀತಿ ಅರಿವಿಲ್ಲವೇನು ಅದನೊಲ್ಲೆಯೇನು ಅದೇಕೋ ಅದೇಕೋ ಅಭಾಗ್ಯ ಈ ಭೀತಿ ಮೌನ ಯಾರವನ ಲಫಂಗ 3 ದಿನಕ್ಕೊಂದ್ಸಲ ಬಂದು ನಿಮ್ ತಲೆ ಕೆಚ್ಚಿ ಹೋಗ್ತಾನಲ್ಲ, ನೀವ್ಯಾವ್ರೆ ಅವನಿಗೆ ಇಷ್ಟೊಂದು ಸಲಿಗೆ ಕೊಟ್ಟಿದ್ದೀರಾ? ಜೀವನದಲ್ಲಿ ಎಷ್ಟೋ ಸಲ ಇಂತಹ ವ್ಯಕ್ತಿಗಳನ್ನ ಸಂಧಿಸಬೇಕಾದ ಪರಿಸ್ಥಿತಿ ಬರುತ್ತೆ ಸಂಗೀತ. ನಿಮ್ ಸ್ಥಳದಲ್ಲಿ ನಾನಿದ್ದಿದ್ರೆ ಅವನ್ ತಲೆ ಕೆಳಗಾಕಿ ನೇತಾಕ್ಸಿ ಚರ್ಮ ಸುಲಿಸ್ಬಿಡ್ತಿದ್ದೆ. ಸಂಗೀತ, ಅವನ್ ಕಂಡ್ರೆ ನೀವ್ ಯಾಕೆ ಇಷ್ಟೊಂದು ಹೆದರ್ಕೊಳ್ತೀರಾ? ಅವತ್ತು ನನ್ನ ಪರಿಸ್ಥಿತಿ ಅವನ್ ಕೈ ಕೊಟ್ಬಿಟ್ರಿ, ಅವನ್ ಬಾಯಿ ಬಂದಾಗ ಅಂತ ಇದ್ರು ನಿಮ್ ಕೈ ನಡೆಸ್ತಾ ಸುಮ್ಮನೆ ಇರುತ್ತೆ. ಅವನು ಇನ್ನೊಂದ್ಸಲ ಬರ್ಲಿ, ಪೊಲೀಸಿಗೆ ಮಾಡಿ ಅರೆಸ್ಟ್ ಮಾಡಿಸ್ತೀನಿ. ಬೇಡ, ಹಾಗೆ ಮಾಡ್ಬೇಡ. ಯಾಕೆ ಮಾಡ್ಬಾರ್ದು? ಅವನ್ ನನಗೆ, ಯಾಕೆಂದ್ರೆ ಅವನಿಗೂ ನನಗೂ ತುಂಬಾ ಹಳೆ ಪರಿಚಯ. ಹಳೆ ಪರಿಚಯ ಅಂದ ಮಾತ್ರಕ್ಕೆ ಹೀಗೆಲ್ಲ ಮರ್ಯಾದೆ ಬಿಟ್ಟು ನಡಿಬೇಕಂತಿದೆಯೇನು? ಅವರ ಸ್ವಭಾವನೆ ಹಾಗೆ. ನಿಜ ಹೇಳೋದಾದ್ರೆ ಈ ಐಶ್ವರ್ಯ ಆನಂದ ನನಗೆ ಬರೋದಕ್ಕೆ ಅವರ ತಂದೆಯೇ ಕಾರಣ. ಒಳ್ಳೆ ಮನತನದ ಹುಡುಗ, ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ದಾರಿ ತಪ್ಪೋದ. ಆಗಾಗ ಬಂದು ದುಡ್ಡು ಕಾಸು ಕೇಳ್ತಾ ಇರ್ತಾನೆ, ನಾನು ಕೊಡ್ತಾನೆ ಇರ್ತೇನೆ. ಹಾಗೇನು? ಛೇ ಛೇ, ನನಗೆ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ. ತಲೆ ಕಟ್ಟಿ ಜೈ ರಾವ್ ಬಹದ್ದೂರ್. ನಮ್ ಚಿಕ್ಕಪ್ಪ ಸಾಯೋಕ್ ಮುಂಚೆ ಹೇಳ್ತಿದ್ದ, ಮಗನೇ ಹಿಡಿದ ಕೆಲಸ ಬಿಡಬೇಡ ಅಂತ. ಆದ್ರೆ ಏನ್ ಮಾಡೋದು, ನಮ್ಮ ಬಾಸ್ ಈಗೀಗ ಜ್ಞಾನ ಎಲ್ಲೆಲ್ಲೋ ಬಿಟ್ಟು ಬಿಟ್ಟ. ಅವನ ಗ್ರಿಪ್ ನಾನು ನೀನು ಬಿಟ್ಟು ಬಿಟ್ಟೆ. ನಾನೇನ್ ಮಾಡ್ಲಿ? ನನ್ ಕೈಲಾಗೋಷ್ಟು ನಾನು ಮಾಡ್ತಾನೆ ಇದ್ದೀನಿ. ಅದನ್ನ ಯಾರಿಲ್ಲ ಅಂತಾರೆ. ಮೈ ಡಿಯರ್ ಬೇಬಿ ಬ್ಯೂಟಿಸ್ತಾನ್, ಶ್ರೀಮಂತ ರೋಗಿನ ಉಪಚರಿಸೋಕೆ ಪಕ್ಕದಲ್ಲಿ ಕೂತವ್ರು ಅವನ ಪ್ರಾಣ ಪಕ್ಷಿ ಹಾರೋಗೋವರೆಗೂ ಪಕ್ಕ ಬಿಟ್ಟು ಹೇಳ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಒಗಟ್ ಬಿಡಿಸಿ ಹೇಳ್ಬಾರ್ದೆ? ಆಹೋ, ನನ್ನ ಗುರಿ ಇರೋದು 10 ಲಕ್ಷ ರೂಪಾಯಿ. ಈಗ ಕುಂಟುತ್ತಾ ಸೇರಿರೋದು 1.5 ಲಕ್ಷ ರೂಪಾಯಿ. ಡಾರ್ಲಿಂಗ್, ಹೋಗು, ಬಾಸುನ್ನ ನಿನ್ನ ಡಾನ್ಸ್ ಸ್ಕೂಲಿಗೆ ಕರ್ಕೊಂಡು ಹೋಗು. ಗೆಜ್ಜೆ ಸಮೇತ ಕುಣಿದು ನಿನ್ನ ಫ್ರೆಂಡ್ಸ್ಗಳು ಯಾರಾದ್ರೂ ಇದ್ರೆ ಅವ್ರನ್ನು ಪರಿಚಯ ಮಾಡಿಸಿ ಕುಣಿಸು. ಅವನ ತಣ್ಣಗಿರೋ ತಲೆಯಲ್ಲಿ ಸ್ವಲ್ಪ ಶಾಖ ಹುಟ್ಟಿಸು. ಮೈ ಡಿಯರ್ ಬುಲ್ಬುಲ್. ರಾಣಿ 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 ಎಲ್ಲಿ? ಅಪ್ಪ ಮಗಳು ಇಬ್ರು ಅವಳು ಡ್ಯಾನ್ಸ್ ಸ್ಕೂಲ್ಗೆ ಹೋಗಿ ಬರ್ತೀವಿ ಅಂತ ಹೋದ್ರು. ಇವತ್ತು ಮನೆಗೆ ಬರ್ಲಿ, ಅವಳು ಮಾಡ್ತೀನಿ. ಯಾಕೆ ರಾಜಣ್ಣ, ಏನಾಯ್ತು? ಮತ್ತೆ ಮನೆಗೆ ಬಂದು ನೆಂಟ್ರ ಕೈಲಿ ಅಡಿಗೆ ಮಾಡ್ಸೋದಾ? ಹಾಗಂದ್ರೆ ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ಒಂದು ಆನಂದ ಇದೆ ರಾಜಣ್ಣ. ಏನು ಆನಂದವೋ ಆನಂದ. ಅದಿರ್ಲಿ, ಇವತ್ತು ಪಾಪು ತಂದೆ ನೋಡಿ ಮಾತಾಡ್ಕೊಂಡ್ ಬಂದೆ. ಹಾಗೇನು? ಹೇಗಿದ್ದಾರೆ ಅವರು? ಬೆಳಕಿನ ದಾರಿಯಲ್ಲಿ ಸರಾಗವಾಗಿ ಹೋಗ್ತಾ ಇದ್ದವರು ಆ ದಾರಿ ಬಿಟ್ಟು ಕತ್ತಲೆ ದಾರಿ ಹಿಡಿದು ಎಡವಿ ಬೀಳ್ತಾ ಹೇಳ್ತಾ ಒದ್ದಾಡ್ತಾ ಇದ್ದಾರೆ. ಹೂವಿನ ಹಾಸಿಗೆ ಬಿಟ್ಟು ಮುಳ್ಳಿನ ಬೇಲಿ ಮೇಲೆ ಹೊರಗಾಡ್ತಾ ಇದ್ದಾರೆ. ರಾಜಣ್ಣ, ಒಗಟು ಬಿಟ್ಟು ನೇರವಾಗಿ ಹೇಳು, ಅವರು ಸೌಖ್ಯವಾಗಿದ್ದಾರೆ ತಾನೆ? ಐಶ್ವರ್ಯದ ಮರದಲ್ಲಿ ಸೊಕ್ಕಿ ಅವರು ಒಂದು ಭಯಂಕರ ಲೀಲೆ ಪಡೆದಿದ್ದಾರಮ್ಮ. ಗೃಹಲಕ್ಷ್ಮಿನ ದೂರ ಮಾಡಿ ಪಿಶಾಚಿ ಒಬ್ಬಳು ಸೇವೆ ಮಾಡ್ತಾ ಇದ್ದಾರೆ. ಇಲ್ಲ, ಸುಳ್ಳು. ಹಾಗಿರ್ಲಾರ್ದು ರಾಜಣ್ಣ, ಅವ್ರು ಅಂಥವ್ರಲ್ಲ. ನೀನ್ ಬೇರೆ ಯಾರನ್ನೂ ನೋಡಿರ್ಬೇಕು. ವಾಹ್ ಭಾರತ್ ಮಾತಾ, ನಿನ್ನ ಒಬ್ಬ ಮಗಳು ತನ್ನ ಗಂಡನ ವಿಷಯದಲ್ಲಿ ಕೆಟ್ಟದನ್ನು ಕೇಳಕ್ಕೆ ಇಷ್ಟಪಡೋದಿಲ್ವಲ್ಲ, ನೀನೇ ಧನ್ಯ. ಅಮ್ಮ, ನನ್ನ ಮಾತನ್ನು ನಂಬಿ. ನಿಮ್ಮ ಯಜಮಾನರು ಒಬ್ಬ ಹೆಂಗಸಿನ ಬಲೆಯಲ್ಲಿ ಬಿದ್ದಿರೋದು ಸತ್ಯ. ಅವಳು ಹೆಂಗಸ, ಅವಳು ಹೆಂಗಸ್ ಜಾತಿಗೆ ಕಳೀತಾನಮ್ಮ. ಹೇಳ್ಬೇಡ ಅಮ್ಮ, ನೀವು ಕಣ್ಣೀರಿಡಬೇಡಿ. ಈ ಪ್ರಪಂಚವೇ ಪ್ರಳಯದಲ್ಲಿ ಮುಳುಗಿ ಹೋದ್ರೂ ಚಿಂತೆ ಇಲ್ಲ. ಆದ್ರೆ ನಿಮ್ಮ ಕಣ್ಣಿಂದ 2 ಹನಿ ಕಣ್ಣೀರು ನಾನು ನೋಡಲಾರೆ. ನನ್ನ ರಾಣಿ ಮೇಲೆ ಆಣೆ ಇಟ್ಟು ಹೇಳ್ತೀನಮ್ಮ, ನಿಮ್ಮ ಸುಖ, ನಿಮ್ಮ ಜೀವನ ಎಲ್ಲ ತಂದು ನಾನು ನಿಮಗೆ ಒಪ್ಪಿಸ್ತೀನಮ್ಮ. ಅಮ್ಮ, ಅಮ್ಮ.
ಏನ್ ತಪ್ಪ ಏನ್ ತಪ್ಪ? ಅಣ್ಣ ಅಣ್ಣ ಬಂತ. ನಾಳೆ ಬರ್ತಾರಂತೆ ಪಾಪದ. ಜ್ವರ ನಿಮಗಿಂತ ಜಾಸ್ತಿ ಆಗಿದೆಯಲ್ಲ, ಔಷಧಿ ಕೊಡಲಿಲ್ವೇನು? ಡಾಕ್ಟರ್ ಔಷಧಿ ಬರ್ಕೊಟ್ಟಿದ್ರು, ಅದನ್ನು ತರೋದಕ್ಕೆ. ಓಹೋ, ದುಡ್ಡಿರ್ಲಿಲ್ಲ ಅಂತ ಕಾಣುತ್ತೆ. ಪರವಾಗಿಲ್ಲ, ಡಾಕ್ಟರ್ ಕೊಟ್ಟ ಚೀಟಿಯಲ್ಲಿ. ಪಾಪಣ್ಣ, ನಾನು ಹೋಗಿ ಔಷಧಿ ತಗೊಂಡು ಬೇಗ ಬಂದ್ಬಿಡ್ತೀನಿ. ಮೀಟ್ ಮೈ ಬಾಸ್ ಮಿಸ್ಟರ್ ಸುಂದರ್. ಈಕೆ ಮಿಸ್ ರಾಣಿ. ನಮಸ್ಕಾರ. ರಾಣಿ, ನಮ್ಮ ಮನೆಗೆ ಬಾ, ಹೋಗೋಣ. ಬೇಡಮ್ಮ, ಮನೇಲಿ ತಂದೆ ಕಾಯ್ತಾ ಇರ್ತಾರೆ. ಹಾಗಾದ್ರೆ ನಾಳೆ ಅವ್ರನ್ನೂ ಕರ್ಕೊಂಡ್ ಬಂದ್ಬಿಡು. ಯಾಕಮ್ಮ? ನಮ್ಮ ಮನೇಲಿ ಒಂದು ಸ್ಮಾಲ್ ಟೀ ಪಾರ್ಟಿ ಇದೆ, ಖಂಡಿತ ಬರ್ಬೇಕು. ಆಗ್ಲಿ, ಮರಿಬಾರ್ದು ಮತ್ತೆ. ಆಗ್ಲಿಮ್ಮ. ತುಂಬಾ ಥ್ಯಾಂಕ್ಸ್ ಸರ್. ಆದ್ರೆ ನೀವು ಮಾಡಿದ ಉಪಕಾರದಿಂದ ನನಗೆ ನಿಮ್ಮ ಮೇಲಿರೋ ಭಾವನೆ ಬದಲಾಯಿಸೋದಿಲ್ಲ. ನಿಮಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ನಾನು ಆಗ್ಲೇ ತೀರ್ಮಾನ ಮಾಡಿ ಇಟ್ಟಿದ್ದೀನಿ. ತಗೊಳ್ಳಿ ನಿಮ್ ದುಡ್ಡು. ಮೊದಲು ನಿನ್ನ ಮರ್ಯಾದೆನ ಕಾಪಾಡ್ಕೊಪ್ಪ. ಸುಮ್ಮನೆ ಕಳ್ತನ ಮಾಡಿ ಯಾಕೆ ಜೈಲ್ಗೆ ಹೋಗ್ತೀಯ? ಈ ದುಡ್ಡಿನಿಂದ ನಾನ್ ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ. ಆದ್ರೆ ನಿಮ್ ಮಗು ಪ್ರಾಣ ಉಳಿತಲ್ಲ, ಅಷ್ಟೇ ಸಾಕು. ಮಗು ಪ್ರಾಣ? ಯಾಕೆ, ಏನಾಯ್ತು? ಪಾಪ ತುಂಬಾ ಜ್ವರ, ಔಷಧ ತರಕ್ ಬೇರೆ ಮಾರ್ಗ ಇಲ್ಲದೆ ಈ ದಾರಿ ಹುಡ್ಬೇಕಾಯ್ತು. ಆಗ ನನ್ನ ಮಗು ಅಂತ ಗೊತ್ತಾದ್ಮೇಲೆ ನನ್ನ ಹತ್ರ ಬಂದು ಹಣ ಕೇಳ್ಬೇಕಾಗಿತ್ತು. ವಾ ಅರೆ ವಾ, ಯಾರಿಂದ ಜ್ವರ ಬಂತು ಅವ್ರನ್ನ ಹೋಗಿ ದುಡ್ಡು ಕೇಳದೆ, ಸ್ವಾಮಿ ಬಿಡ್ತು ಅಂತ ಹೇಳಿ. ನಾನು ಅವತ್ತೇ ಹೇಳಿದೆ, ಅವ್ರಿಗೋಸ್ಕರ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ಅಂತ. ಹಣ ಹಣ, ಮನುಷ್ಯನಿಗೆ ಹಣನೇ ಮುಖ್ಯವಲ್ಲ ದೇವ್ರು. ಆಲ್ ರೈಟ್, ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಎಷ್ಟು ಕೊಡ್ತೀರಾ? ಎಷ್ಟು ಬೇಕಾದ್ರೂ ಕೇಳು. 5,000, 10,000. 5,000, 10,000. ನಾನೇನೋ ನಿಮ್ ಪೂರ್ತಿ ಆಸ್ತಿನೇ ಕೊಡ್ತೀರಾ ಅನ್ಕೊಂಡಿದ್ದೆ. ಪೂರ್ತಿ ಆಸ್ತಿನಿ? ಹೌದು, ಯಾಕೆ ಕೇಳ್ಬಾರ್ದು? ಅದ್ರಲ್ಲಿ ನಂದು ಅರ್ಧ ಭಾಗ ಸೇರಿದೆಯಲ್ಲ. ಅರ್ಧ? ಅದು ಹೇಗೆ? ಗಾಬರಿ ಆಗ್ಬೇಡಿ ಸ್ವಾಮಿ, ನಿಮ್ ಹೆಂಡತಿಯಿಂದ ಪವರ ಪಟ್ಟಣ ತಗೊಂಡಿದ್ದೀನಿ. ಅವ್ರಿಗಿರೋ ಹಕ್ಕನ್ನ ನಿಮ್ಮನ್ನ ಕೋಟಿಗಳು ತಗೋಬಹುದು. ಹೇಳಿ, ಬೇಕಾದ್ರೆ ಅವ್ರನ್ನ ಬೆಂಗಳೂರು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ನಿಮ್ ಪೂರ್ತಿ ಆಸ್ತಿ ಬರ್ಕೊಡ್ತೀರೇನೋ? ಹಾಗೆ ಮಾಡ್ಬಿಟ್ರೆ ಈ ಇಂದ್ರಭೋಗ, ಈ ಬಂಗ್ಲೆ, ಈ ಭರ್ಜರಿ ಕಾರು, ಆ ಕಾರೊಳಗಿರೋ ಅಪ್ಸರೆ, ಅವಕ್ಕೆಲ್ಲ ಅವಕಾಶವಿಲ್ಲಿ. ರಾಜ ಹೊಡಿತೀರೇನೋ? ಎಲ್ಲಿ ಹೊಡಿ ನೋಡಮ್ಮ, ಧೈರ್ಯ ಇದ್ರೆ. ಕರೀತಿದ್ದಾಳೆ ಹೋಗಿ ಅಪ್ಸರೆ. ಇದೊಂದ್ಸಾರಿ ನನ್ನ ಮೇಲೆ ಕೈ ಎತ್ತಿ ಕೆಟ್ಟ ಹೋಗ್ಬೇಡಿ, ಹೋಗಿ. ನೀನಿನ ಮೇಲೆ ಯಾವುದಕ್ಕೂ ಯೋಚನೆ ಮಾಡಬೇಡ ತಾತ. ಒಂದೇ ಒಂದು ಪಿಕ್ಚರ್, ಆಮೇಲೆ ನೋಡು ರಾಣಿ ಎಲ್ಲಿರ್ತಾಳೆ ಅಂತ. ಅಂತೂ ನೀವಿಬ್ರು ನಮ್ಮ ಬಾಸನ್ ಪರಿಚಯ ಮಾಡ್ಕೊಳಕ್ ತುಂಬಾ ಪುಣ್ಯ ಮಾಡಿದ್ರಿ. ಭಗವಂತ ಭಾಗಿದ್ ಬಾಗಿಲ್ನ ಸುಮ್ನೆ ತೆಗಿತಾನೆ, ಯಾರ ಮೂಲಕನಾದ್ರೂ ತೆಗಿಸ್ತಾನೆ. ನಮ್ಮ ರಾಣಿ ವಿಷಯದಲ್ಲಿ ಬಾಗಿಲು ತೆಗೆಸಾಯ್ತು ಅಂತ ತಿಳ್ಕೊ. ಫುಲ್ ಲೆಂತ್ ಡಾನ್ಸ್ ಪಿಕ್ಚರ್, ಅದ್ರಲ್ಲೂ ಈಸ್ಟ್ಮನ್ ಕಲರ್ ಸಾಮಾನ್ಯವೇ. ಸಂಗೀತ, ನಾನಾಗ್ಲೇ ಹೇಳಿದ್ನಲ್ಲ, ಯು ಸಿ ತಾತ, ಇನ್ನು ಮೇಲೆ ರಾಣಿ ಕಂಡಾಬಟ್ಟೆ ಹಳ್ಳಿ ಸುತ್ತಬೇಕಾಗಿಲ್ಲ, ಕಂಡು ಜಾಗದಲ್ಲಿ ಕುಣಿಬೇಕಾಗಿಲ್ಲ. ಎಲ್ಲ ರಸ್ತೆಲ್ಲೂ, ಗೋಡೆ ಮೇಲೂ, ಕಂಬದ ಮೇಲೆಲ್ಲ ರಾಣಿ ಫೋಟೋ ನೇತಾಡ್ತಾ ಇರ್ಬೇಕು. ಜನಗಳು ಕಣ್ಣು ಕೋರಿಸ್ತಾ ಇರ್ಬೇಕು, ಗೊತ್ತಾ? ಕೆಂಚನ್,
ಕರ್ದಿಯನ್ ಸರ್? ಇದ್ರನ್ನೆಲ್ಲ ತಗೊಂಡೋದು. ಟ್ರೇ ಮಾತ್ರ ಕಾಣ. ತಗೋಮ ರಾಣಿ, ಇದು ನನ್ನ ವಿಶ್ವಾಸದ ಗುರುತು. ಇದೆಲ್ಲ ನಂಗೆ ಯಾಕಕ್ಕ? ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ಯಾ, ಬರೀ ಕೈಲಿ ಹಾಕಿ ಕಳಿಸ್ಬಾರ್ದು. ನನ್ನ ನಾಣೆ ತಗೋ. ಅಪ್ಪ ತಗೋಮ್ಮ, ಅಕ್ಕನಿಗಿಂತ ಹೆಚ್ಚು ವಾತ್ಸಲ್ಯ ಬಿಟ್ಟು ಕೊಡ್ತಾ ಇದ್ದಾರೆ, ಬೇಡ ಅನ್ಬಾರ್ದು. ತಗೋ. ಕರೆಕ್ಟ್ ಕರೆಕ್ಟ್. ತಾತ, ಇದು ನನ್ನ ಪ್ರೆಸೆಂಟೇಶನ್ ನಿನಗೆ. ಎಲ್ಲ ಫಾರ್ಮ್ ಚುಟ್ಟಾಗುದು. ನಿಮ್ ಭಂಡಾರ ತುಂಬಿಟ್ಟಿರ್ಲಿ ದೇವ್ರು. ಬಡವರು ಅಂದ್ರೆ ಎಷ್ಟು ಪ್ರೀತಿ ನಿಮ್ಗೆ. ಅದು ನಾನು ಒಬ್ಬನಿಗೆ ಗೊತ್ತು. ನಾಳೆ ತಪ್ಪದೆ ರಾಣಿನ ಕರ್ಕೊಂಡು ಬಂದೇ ಬರ್ಬೇಕು. ಅಕ್ಕ, ನಾನು ಬರ್ತೀನಿ. ತಿರ್ಗಾ ನಾಳೆ ಅಪ್ಪನ ಜೊತೆಲಿ ಬರ್ತೀನಿ. ಬೆಳಗಿನ ಹೊತ್ತೇ ಬಂದು ಬಿಡಿ. ಸಾಯಂಕಾಲದಾಯ್ತು ಅಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಗಂಟು ಬಿದ್ದಿದ್ದು. ನಮಸ್ಕಾರ. ಏನು ಆಗ್ಲೇ ಒಂದು ಹೊಸ ಪ್ಲಾನ್ ಶುರು ಮಾಡ್ಬಿಟ್ಟಿದ್ಯಲ್ಲ? ಬೈ ಡಾರ್ಜಿಲಿಂಗ್ ಡಾರ್ಲಿಂಗ್, ಹೊಸ ಹೊಸ ದಾರಿ ಕಂಡು ಹಿಡಿದೆ ಹೋದ್ರೆ ನಾವು 10 ಲಕ್ಷದ ಅರಮನೆ ಹೇಗೆ ತಲುಪೋದು? ಒಂದು ಕಡೆ ನೀನು, ಒಂದು ಕಡೆ ರಾಣಿ. ನಿನ್ನಿಬ್ಬರು ಮಿಂಚಿಗೆ ನಮ್ಮ ಬಾಸನ್ ಕಣ್ಣು ಏಕ್ದಮ್ ಕುರುಡಾಗಬೇಕು. ಜೈ ರಾವ್ ಬಹದ್ದೂರ್. ನಮ್ ಚಿಕ್ಕಪ್ಪ ಸಾಯೋಕ್ ಮುಂಚೆ ಹೇಳ್ತಿದ್ದ, ಮಗನೇ ಶತ್ರು. ನಿನ್ನ ಇವತ್ತಿನ ಅಲಂಕಾರ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಕೊಡೋದಾಗಿದೆ. ಯೋಚಿಸ್ಬೇಡಿ, ನಿಮ್ ಕೈನಲ್ಲಿ ಇಂಥ ಹೂವಿದೆಯಲ್ಲ ಅಂತ ನಿಮ್ಮನ್ನೇ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಜೈ ಹಿಂದ್. ಕ್ಷಮಿಸ್ಬೇಕು ಸ್ವಾಮಿ, ಈ ಗುಡಿಸಲಿನ ಜನ ವಿಧಿ ಇಲ್ಲದೆ ನಿಮ್ಮ ಸಿಂಗಾರ ಭವನಕ್ಕೆ ನುಗ್ಗಿ ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗಬೇಕಾಯ್ತು. ಆದ್ರೂ ನಾನು ಯಾಕೆ ಬಂದಿರೋ ವಿಷಯ ನಿಮ್ಗಾಗ್ಲೇ ಗೊತ್ತಾಗಿರ್ಬೇಕು. ಗೊತ್ತು ಗೊತ್ತು. ಈಕೆ ನೀವು ಇವತ್ತು ಯಾವ್ದಾದ್ರು ಒಂದು ದಾರಿ ಮಾಡ್ಲೇಬೇಕು. ಇನ್ಯಾವಾಗಲಾದ್ರೂ ಬಂದು ನೋಡು. ಏನಪ್ಪ ಅದು ಸಮಾಚಾರ? ವಿಷಯ ಏನೋ ಚಿಕ್ಕದೆ, ಆದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ದೊಡ್ಡ ಮನ್ಸ್ಬೇಕು. ಏನಿಲ್ಲ, ಈಕೆ ಇನ್ನೂ ಜೀವ ಸಹಿತ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಯಾರೀಕೆ? ಈಕೆ ಒಬ್ಬ ಅನಾಥೆ. ಅನಾಥೆ? ಮತ್ತೀ ಮಗು? ಅದು ಅವ್ರ ಅಪ್ಪನ ಮಗು. ಆತ ಎಲ್ಲಿದ್ದಾನೆ? ಹೀಗೆ ಆತನ ಕಳ್ಕೊಂಡಿದ್ದಾಳೆ. ಅಂದ್ರೆ ಈಕೆ ರುದ್ರನೇ? ಮತ್ತೆ ಹಣೆಲ್ ಕುಂಕುಮ, ಕತ್ನಲ್ಲಿ ತಾಳಿ? ಚೆನ್ನಾಗಿ ಹೇಳಿದ್ರಿ. ಈಕೆ ಗಂಡನ್ ಕಳ್ಕೊಂಡಿದ್ದಾಳೆ ಅಂತ ಹೇಳ್ದೆ, ಸತ್ತ ಅಂತ ಹೇಳಿಲ್ವಲ್ಲ. ನೋಡಿದ್ರ ಅವನಾಡೋ ಮಾತು ಎಷ್ಟೊಂದು ವಿಚಿತ್ರವಾಗಿದೆ. ಹೌದಮ್ಮ, ಹೀಗೂ ಉಂಟು. ಈಗಿನ ಕಾಲದಲ್ಲಿ ಅರ್ಶನ ಕುಂಕುಮ ಇದ್ದು ವಿಧೇಯರಾಗಿರೋರು ಉಂಟು. ಕೆಲವು ನೀಚ ಗಂಡಂದಿರ್ತಾರೆ, ಮನೆ ಊಟ ಬಿಟ್ಟು ಹೋಟ್ಲನ್ನ ರುಚಿ ಅಂತ ತಿಂತಾರೆ. ಮನೇಲಿರೋ ಮಹಾಲಕ್ಷ್ಮಿ ತರ ಹೆಂಡತಿನ ಬಿಟ್ಟು ಬೀದಿಲಿ ಹೋಗೋ ಹೆಂಗಸ ಮೇಲೆ ಕಣ್ಣು ಹಾಕ್ತಾರೆ. ಈಗೇನೋ ಅಂತ ಒಬ್ಬ ಗಂಡನ ಹೆಂಡತಿನೇ. ಯಾವನು ಅವನು ಪಾಪಿ? ಎಲ್ಲಿದ್ದಾನ ನೀಚ? ಆ ಪುಣ್ಯಾತ್ಮ ಒಬ್ಬ ಸುಂದರಿಯಾದ ವಿಷ ಕನ್ಯೆ ಬಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ರಾಜ, ಸರಿ, ಈಕೆಗೆ ಇವಾಗ ನಮ್ಮಿಂದ ಏನ್ ಸಹಾಯ ಆಗ್ಬೇಕು? ಅದರ ತೀರ್ಮಾನ ಯಜಮಾನ್ರೆ ಮಾಡ್ಲಿ ಬಿಡಿಮ್ಮ. ಇವಾಗ ನೀವ್ ಏನ್ ಹೇಳ್ತೀರಾ? ಹೇಳಿ ಯಜಮಾನ್ರೆ, ಹೇಳಿ. ದೊಡ್ಡ ಮನ್ಸು ಮಾಡಿ ಯಾರು ಹೇಳಿ. ಅಮ್ಮ ಅವರೇ ಶಿಫಾರಸು ಮಾಡ್ತಾ ಇದ್ದಾರೆ. ಏನ್ ಹೇಳಿ? ನನಗೂ ಈ ಮಗುವಿನ ಹಾಗೆ ಏನು ದಿಕ್ತೋಚ್ತಾ ಇದೆ. ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಏನಾದ್ರೂ ದುಡ್ಡು ಕಾಸು ಕೈಗಾಕ್ ಕಳಿಸ್ಬಿಡಿ. ಕಾಸು ಅನಾಥರಿಗೆ ಆಶ್ರಯ ಕೊಡ್ಬೇಕೆ ಹೊತ್ತು ದುಡ್ಡು ಕಾಸು ಕೊಡ್ಬಾರ್ದಮ್ಮ. ಯಾರಿಗೂ ಉಪಕಾರ ಮಾಡ್ಬೇಕು ಅಂತ ಮನಸ್ಸು ಬಂದಿದೆ, ಆಶ್ರಯನೇ ಕೊಟ್ಬಿಡಿ. ಅದು ಸರಿ. ಏನಮ್ಮ, ನಿನ್ಗೇನೇನ್ ಕೆಲಸ ಬರುತ್ತೆ? ಅಮ್ಮ, ನಿಮ್ಗೆ ಯಾವ್ಯಾವ ಕೆಲಸ ಬರ್ತೋ ಅದು ಆಕೆಗೆ ಬರೋಲ್ಲ. ನಿಮ್ಗೆ ಯಾವ್ದು ಬರೋಲ್ವೋ ಆಕೆಗೆ ಬರುತ್ತೆ. ಒಟ್ಟಿನಲ್ಲಿ ಹಳೆ ಕಾಲದ ಇಸಮ್ಮು ಮಾಲೀಕರಿಗೋಸ್ಕರ ಪ್ರಾಣನ ಕೊಡ್ತಾಳೆ. ಮಾಲೀಕ ಎಲ್ಲಿದ್ರು ಹೇಗಿದ್ರು ಅವ್ಳು ಶುಭಾನೇ ಬಯಸ್ತಿರ್ತಾಳೆ. ನೀನ್ ಎಲ್ಲಿವರೆಗೆ ಓದಿದ್ಯಾ? ಈಕೆ ಓದಿರೋ ವಿದ್ಯಾ ಕ್ಲಬ್ನಲ್ಲಿ ಹೋಟ್ಲಲ್ಲಿ ಅವ್ರಿವ್ರ ಸ್ನೇಹ ಸಂಪಾದಕ್ಕೆ ಸಹಾಯಕವಾಗಲ್ಲ.
ಆದ್ರೆ ಸಂಸಾರನ ಸ್ವರ್ಗ ಮಾಡೋ ವಿದ್ಯದಲ್ಲಿ ಈಕೆ MA ಫಸ್ಟ್ ಕ್ಲಾಸ್ ಪಾಸ್. ಹಾಗಾದ್ರೆ ಈಕೆ ನಮ್ಮ ಮನೆ ಕೆಲಸ ಮಾಡ್ತಾಳೇನು? ಓ ಎಸ್ ಮೇಡಮ್. ನಾನ್ ಕೇಳೋ ಪ್ರಶ್ನೆಗೆಲ್ಲ ನೀನೇ ಉತ್ತರ ಕೊಡ್ತಾ ಇದೆಯಲ್ಲ, ಈಕೆ ಮಾತು ಬರಲ್ವೇನು? ಬರುತ್ತಮ್ಮ, ಆದ್ರೆ ಬಾಯಿ ತೆಗೆಯುವಂತ ಜೂರತ್ತಿಲ್ಲ. ಅದು ಅಲ್ಲದೆ ನಿಮ್ಮ ಉದಾರ ಗುಣ ಆಕೆಯನ್ನು ಮೂಗಳನ್ನಾಗಿ ಮಾಡಿಬಿಟ್ಟಿದೆ. ಅನಾಥಳಿಗೊಂದು ಆಶ್ರಯ ಕೊಟ್ರಿ, ನಿಮ್ಮ ಉಪಕಾರ ನಾನು ಯಾವತ್ತಿಗೂ ಮರೆಯೋಲ್ಲಮ್ಮ. ನಡಿ, ಅಡಿಗೆ ಮನೆ ಉಗ್ರಾಣ ಎಲ್ಲ ತೋರಿಸಿ ಏನೇನ್ ಕೆಲಸ ಮಾಡ್ಬೇಕೋ ಹೇಳ್ತೀನಿ. ರಾಜ, ಕಡೆಗೂ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿಯಲ್ಲ. ಏನಿದ್ರು ನಾನು ಹಿಡಿದ ಕೆಲಸ ಸಾಸರು ಅಂತ ಗೊತ್ತಾಯ್ತೋ ಇಲ್ಲೋ ಬಿಡಿ, ಏನಿದ್ರು ನಾನು ಕರ್ತವ್ಯ ಮಾಡಿದೆ ಸರ್. ಅದಕ್ಕೋಸ್ಕರನಾದ್ರೂ ನೀವೇನಾದ್ರೂ ಬಹುಮಾನ ಕೊಡ್ಲೇಬೇಕು. ಬಹುಮಾನ ಕೊಡಬಲ್ಲೆ. ನಿನ್ನೆ ಜೀವಮಾನದ ಕೊನೆ ಗಳಿಗೆ ಇರೋವರೆಗೂ ಜ್ಞಾಪಿಸ್ಕೊಳ್ಬೇಕು ಅಂಥ ಬಹುಮಾನ ಕೊಡಬಲ್ಲೆ. ಕೊಡ್ತೀರಾ ಅಷ್ಟೇ ಯಾಕೆ, ಕೊಟ್ಟೇ ಇದ್ದೀರಾ. ನೀನು ನನ್ನ ಸುಖ ಸಂತೋಷ ಶಾಂತಿಗಳ ಶತ್ರು. ಶಾಂತಿ ಅಂತರಾತ್ಮ ಇರೋದನ್ನೇ ಮರೆತು ಕೇವಲ ಶರೀರಕ್ಕೆ ಸುಖ ಕೊಡೋದನ್ನೇ ಶಾಂತಿ ಅಂತ ತಿಳ್ಕೊಂಡಿರೋ ಮೂರ್ಖರಿಗೆ ಖಂಡಿತ ಶಾಂತಿ ಸಿಗೋಲ್ಲ. ಅದು ಸತ್ಯವಂತರ ದಾಸಿ, ಆತ್ಮವಂಚಕರ ಮಾರಿ. ರಾಜ, ಮುಚ್ಚು ಬಾಯಿ. ಸ್ವಲ್ಪ ಅವಕಾಶ ಕೊಟ್ಟು ಮಾತ್ರಕ್ಕೆ ಬಾಯಿ ಬಂದ ಹಾಗೆಲ್ಲ ಮಾತಾಡಬಹುದು ಅನ್ಕೊಂಡೇನು? ಯಜಮಾನ್ರೆ, ಹೇಳಿ ಕೇಳಿ ನಾನು ಗೂಂಡಾಗಳಿಗೆ ಬಾಯಿಗೆ ಬೀಗ ಹಾಕುವಷ್ಟು ಶಕ್ತಿ ನಿಮ್ಮಂತ ದೊಡ್ಡ ಮನುಷ್ಯರಿಗಿಲ್ಲ. ಚೆನ್ನಾಗಿ ಕೇಳ್ಕೊಳ್ಳಿದ್ದೇವ್ರು. ಇನ್ನು 15 ದಿವಸದಲ್ಲಿ ನಿಮ್ಮ ಹೆಂಡತಿಗೆ ಮೊದಲಿದ್ದ ಅಧಿಕಾರ ಸ್ಥಾನ ನೀವು ಪುನಃ ಕೊಡ್ಲಿಲ್ಲ, ನಿಮ್ಮನ್ನು ಕೋರ್ಟ್ ನಿಲ್ಲಿಸಿ ನ್ಯಾಯ ಬೇಡ್ತೀನಿ. ತುಂಬಿದ ಚೌಕದ್ರೆ ನಿಮ್ಮ ಮರ್ಯಾದೆಗೆ ಬೆಂಕಿ ಇಟ್ಬಿಡ್ತೀನಿ. ಹುಷಾರಾಗಿರಿ ಯಜಮಾನ್ರೆ, ಹುಷಾರಾಗಿರಿ. ಜೈ ಹಿಂದ್. ಅಮ್ಮ, ನೀನೇ ಯಾಕಮ್ಮ ಪಾತ್ರೆ ತೊಳಿಬೇಕು? ಇದು ನಿಮ್ಮ ಅಣ್ಣನ ಮನೆ ತಾನೆ, ನಾನಂತೆ ಇನ್ಯಾರು ತೊಳಿಬೇಕು ಪಾಪು? ಇದು ನಮ್ಮಣ್ಣನ ಮನೆನಾ? ಹೌದು ಮಗನೇ. ನಮ್ಮಣ್ಣನ ಮನೆ ಅಂದ್ರೆ ನಮ್ಮಣ್ಣನೇ ಅಲ್ಲಮ್ಮ? ನಿಜಪ್ಪ. ನೋಡು, ಕೆಲಸ ಮಾಡುವಾಗ ಹಾಗೆಲ್ಲ ಮಾತಾಡ್ಬಾರ್ದು. ಹೋಗು. ಸರಿ. ಲಕ್ಷ್ಮಿ, ಇರಲಿ, ನೀನ್ ಇಲ್ಲಿ ಬರೋ ಅಗತ್ಯ ಏನಿತ್ತು? ಯಾಕೆ ಸುಮ್ಮನೆ ಅಳ್ತೀಯ? ನಮ್ಮ ಸಂಸಾರದ ಗುಟ್ಟು ಬೀದಿಗೆಲ್ಲ ಗೊತ್ತಾಗಲಿ ಅಂತ ನಿನ್ನಿಷ್ಟೇನು? ನೀನು ನನ್ನ ಮಾನ ಮರ್ಯಾದೆ ಶತ್ರುವೇನು? ನಿಮ್ ಮರ್ಯಾದೆ ಬೇರೆ, ನನ್ನ ಮರ್ಯಾದೆ ಬೇರೆನೆ. ಅಂದ ಮೇಲೆ ಸರಿ, ಈಗಲೇ ಇಲ್ಲಿಂದ ಹೊರಟೋಗು. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ. ನಿಮ್ಮ ಸುಖ ಸಂತೋಷಗಳಿಗೆ ಅಡ್ಡಿಯಾಗಬೇಕು ಅಂತ ನಾನಿಲ್ಲಿಗೆ ಬರಲಿಲ್ಲ. ಕಡೆ ಉಸಿರಿರೋವರೆಗೂ ನಿಮ್ಮ ಪಾದ ಸೇವೆ ಮಾಡ್ಕೊಂಡಿರೋದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಹೀಗೆ ಯಾಕೆ ಕಷ್ಟಪಡಬೇಕು? ಮನೆಯಲ್ಲಿ ಸುಖವಾಗಿರ್ಬಾರ್ದಾಗಿತ್ತೆ?
ಯಾಗೂ ನಿನಗೋಸ್ಕರ 50,000 ರೂಪಾಯಿ ಇಟ್ಕೊಂಡಿತ್ತಲ್ಲ? ರೂಪಾಯಿ? ಆ ರೂಪಾಯಿನಲ್ಲಿ ನಿಮ್ಮ ರೂಪು ಕಾಣಿಸುತ್ತೇನು? ನಾನು ಕೇವಲ ಹಣಕ್ಕೋಸ್ಕರ ಬದುಕೋಳಾಗಿದ್ರೆ ನನಗೆ ಇವತ್ತೇ ಸಾವು ಬರಲಿ. ನೀನು ಸಾಯೋ ಹಾಗಿದ್ರೆ ಸಾಯಿ, ಯಾರು ಬೇಡ ಅಂತ. ಆದ್ರೆ ನಿನ್ನ ಮಗುನೇನು ಮಾಡಿ? ನಮ್ಮ ಮಗು ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಪಾಪು ಮೈಯಲ್ಲಿ ಹರಿಯುತ್ತಾ ಇರೋದು ನಿಮ್ಮ ರಕ್ತ ತಾನೆ. ನನಗೆ ಏನ್ ಬೇಕಾದ್ರೂ ಅಲ್ಲಿ ಅವಮಾನ ಮಾಡಿ, ಆದ್ರೆ ಮಗು ವಿಷಯದಲ್ಲಿ ಕೊಂಚ ಕರುಣೆ ತೋರಿಸಿ. ಸರಿ ಸರಿ, ಪಾಪುನ ಇವತ್ತು ಇಲ್ಲಿಂದ ಕರ್ಕೊಂಡು ಹೊರಟು ಆ ಮಗುವಿನ ಹೆಸರು 20,000 ರೂಪಾಯಿ ಕೊಡ್ತೇನೆ. ಬೇಡ ಬೇಡ, ಇದು ದುಡ್ಡು ಬೇಡ. ಎಲ್ಲಿ ನೀವಿಲ್ವೋ ಅದು ಸ್ವರ್ಗವಾದರೂ ನನ್ನ ಪಾಲಿಗೆ ನರಕ. ನಾನು ನಿಮ್ಮನ್ನು ಹಣ ಕೇಳಲ್ಲ, ನಮ್ಮ ಮಗುಗೋಸ್ಕರ ಆಸ್ತಿ ಕೇಳಲ್ಲ. ನಾನೇ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಡಿ. ನನಗೆ ನಿಮ್ಮ ಹೆಂಡತಿಯನ್ನು ಅಧಿಕಾರ ಕೊಡ್ಬೇಡಿ, ಆದ್ರೆ ಆಳಾಗಿ ಬಾಳೋ ಅವಕಾಶ ಕೊಡಿ ಅಷ್ಟೇ. ಪ್ರತಿನಿತ್ಯ ನಿಮ್ಮ ಮುಖ ನೋಡೋ ಪುಣ್ಯ ಉಳಿಸ್ಕೊಡಿ ಸಾಕು. ಈ ಉಪಕಾರಕ್ಕೆ ಬದಲು ನಾನು ನನ್ನ ಸರ್ವ ಸೌಭಾಗ್ಯವಾದ ತಾಳಿ ಮೇಲೆ ಆನೆ ಹೇಳ್ತಾ ಇದ್ದೀನಿ. ನಾನು ಮಗು ಇಬ್ರು ನಿಮ್ಗೇನಾಗ್ಬೇಕು ಅನ್ನೋ ವಿಷಯ ಯಾರಿಗೂ ಯಾವ ಹೊತ್ತಿನಲ್ಲೂ ಯಾವ ಸಂದರ್ಭದಲ್ಲೂ ಕೇಳಲ್ಲ. ಇದು ಸತ್ಯ ಸತ್ಯ ಸತ್ಯ. ಅಮ್ಮ ನೋಡಿ, ಈ ಸೀರೆ ಎಷ್ಟು ಚೆನ್ನಾಗಿದೆ. ಏನಿದೆ ಈ ಸೀರೆ? ಎಲ್ಲಿಂದ ಬಂತು? ಡಾನ್ಸ್ ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ. ಅವಳು ತನ್ನ ಮನೆಗೆ ಕರ್ಕೊಂಡು ಹೋಗಿ ನನಗೆ ನಿನ್ನ ಕೊಟ್ಲು. ಆ ಮನೇಲಿ ಯಾರಿದ್ರು? ಯಾಕೆ ಮಾತಾಡ್ತಾ ಇದ್ದೀರಾ? ಹೇಳು, ಆ ಮನೇಲಿ ಯಾರಿದ್ರು? ಇನ್ನೊಬ್ರಿದ್ರು. ಅವರು ಅವಳ ಗಂಡನೋ ಅಣ್ಣನೋ ಇರಬೇಕು. ನಂಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಕಂಡವ್ರ ಹತ್ರ ಭಿಕ್ಷೆ ಕೊಡಕ್ಕೆ ನಾಚಿಕೆ ಆಗ್ಲಿಲ್ವೇ? ನಾಚಿಕೆ ಯಾಕೆ? ಯಾರಾದ್ರೂ ಪ್ರೀತಿಯಿಂದ ಏನಾದ್ರೂ ಕೊಟ್ರೆ ಬೇಡ ಅಂತಾರಿಯೇ? ಮತ್ತೆ ಅವತ್ ನಾನ್ ತಂದ್ಕೊಟ್ಟು ಸೀರೆಗೆ ಏನ್ ರೋಗ ಬಂದಿತ್ತು? ಅದು ಕದ್ಮಲು. ಇದು ಬಹಳ ಮರ್ಯಾದೆಯಿಂದ ಸಂಪಾದನೆ ಮಾಡಿದ್ದೇನೆ. ಇವತ್ತು ಬಟ್ಟೆ ತೆಕ್ಕೊತಾರೆ, ನಾಳೆ ಆಭರಣ ತೆಕ್ಕೊತಾರೆ, ನಾಳಿದ್ದು ಮನೆ ಮೋಟಾರ್ ತೆಕ್ಕೊತಾರೆ, ಆಮೇಲೆ ನಿನ್ನೇ ಖರೀದಿ ತಗೋತಾರೆ. ನಾನು ಅಲ್ಲಿಗೆ ಹೋಗಲ್ಲ ರಾಜ. ನೀನು ಹೋದ್ರೆ ಹೋಗು, ಬಿಟ್ಟು ಬಿಟ್ಟು ನನಗೆ ನಮಸ್ಕಾರ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಕೂತಿದ್ದೆ. ಕೂತ್ಕೊಳ್ಳಿ. ಇಲ್ಲಿ ರಾಣಿ ಯಾಕೆ ಬರ್ಲಿಲ್ಲ? ಯಾಕೋ ಏನೋ ನಾನು ಎಷ್ಟು ಕರೆದ್ರೂ ಅವ್ಳು ಬರೋಕ್ ಒಪ್ಲಿಲ್ಲ. ಆ ರಾಜ ಏನಾದ್ರೂ ಹೇಳ್ಕೊಟ್ನೋ ಏನೋ ಅನ್ನೋ ಅನುಮಾನ. ರಾಜ ಯಾರವನು? ಅವನೊಬ್ಬ ಬುದ್ಧಿವಂತರಾದ ಹುಡುಗ, ನಮ್ಮನೇಲೇ ಇದ್ದಾನೆ. ರಾಣಿಗೆ ಅವನ ಕಂಡ್ರೆ ತುಂಬಾ ವಿಶ್ವಾಸ. ಅವನ ವಯಸ್ಸೆಷ್ಟು? ಏನು 20-21 ಇರಬಹುದು. ರಾಣಿ ಚೋಟುದ್ದ ಹುಡುಗಿ. ಆ ದಡಿಯನ್ನ ಅವಳು ಅರ್ಥ ಮಾಡ್ಕೊಳ್ತಾಳೆ. ಆ ಮಗು ಒಳ್ಳೇದು ಕೆಟ್ಟದ್ದನ್ನ ತೀರ್ಮಾನ ಮಾಡಬೇಕಾದವ್ರು ನೀವು. ಅದ್ ಸರಿನಿ, ನಾನು ಇನ್ನೊಂದ್ಸಲ ಹೇಳಿ ನೋಡ್ತೀನಿ. ಒಪ್ಪಿದ್ರೆ ನನ್ನ ಭಾಗ್ಯ. ಒಪ್ಪದೆ ಏನ್ ಮಾಡ್ತಾಳೆ ಅಂದ್ರೆ, ಅಕ್ಕರೆಯಿಂದ ಬೆಳೆದ ಅಪ್ಪನ ಮಾತನ್ನ ಅಲಕ್ಷ್ಯ ಮಾಡ್ತಾಳೆ. ನಾಳೆ ಖಂಡಿತ ಕರ್ಕೊಂಡು ಬರ್ಬೇಕು. ಆಗ್ಲಿ, ಬರ್ತೀನಿ. ನಮಸ್ಕಾರ. ಕೆಂಚನ್ ಅಂತ ಕರಿ ಸರ್. ಆಯ್ತು. ಈಗೊಬ್ಬ ಮನುಷ್ಯ ಹೋದ್ನಲ್ಲ, ಗೊತ್ತಾ? ಗೊತ್ತು ಗೊತ್ತು. ಈ ಮನುಷ್ಯರಿಂದ ಒಬ್ರು ಬಾಗಿಲು ಹೋದ್ರಲ್ಲ, ಅವ್ರು ತಾನೆ? ಅವನ ಹಿಂದೆನೆ ಹೋಗಿ ಅವನ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಹೇಗೆ ಆಗಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಎಲ್ಲಾ ವಿಷಯ ತಿಳ್ಕೊಂಡು ಬರ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. CID ಕೆಲಸ ಮಾಡು ಅಂತೀಯ. ವಿಷಯ ಹೊಡೆಯುವುದರಲ್ಲಿ ಚಿಟಿಕೆ ತಗೊಂಡ್ಬಿಟ್ಬಿಟ್ಟೆ. ತಗೊಂಡು. ಇಲ್ಲಪ್ಪ, ಖಂಡಿತವಾಗಿ ನಾನು ಅಲ್ಲಿಗೆ ಬರೋಲ್ಲ. ಹಠ ಮಾಡ್ಬೇಡ ರಾಣಿ, ಇವತ್ತೊಂದ್ ದಿವಸ ಬಾ, ನಾಳೆಯಿಂದ ಬೇಡ. ನಿಂಗೆ ಗೊತ್ತಿಲ್ಲಪ್ಪ, ನಾನು ಅಲ್ಲಿಗೆ ಹೋಗ್ಕೊಡ್ದು. ತುಂಡಾಂಡಿಗ ಅಂತ ಒಬ್ಬ ರಾಜ ಇದ್ದಾನೆ. ಅಲ್ಲಲ್ಲ, ಅರ್ಥವಾಯ್ತು. ರಾಜ ಅಂತ ಒಬ್ಬ ತುಂಡಾಂಡಿಗ ಇದ್ದಾನೆ. ತಬ್ಬಗಳು ನಿನ್ನ ನಾಲಿಗೆ ದರ್ಭ ಹಾಕ್ಬಿಟ್ರು. ಮುಂದೆ ಹೇಳು. ಅವನು ಒಂದು ಹೆಂಗಸನ್ನ ಕರ್ಕೊಂಡು ಬಂದು ಆ ಮನೇಲಿ ಇಟ್ಕೊಂಡಿದ್ದಾನೆ. ಅವಳಿಗೆ ಒಂದು ಮಗು ಇದೆ. ನೀ ಕಣ್ಣಾರೆ ನೋಡ್ದೇನೋ? ನೋಡ್ದೆ, ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಯಾರ ಹೆಂಗಸು? ಒಂದು ಲೇಡಿ ಸರ್. ಲೇಡಿ ಸರಿನೋ? ಆ ಲೇಡಿಗೆ ಲಾರ್ಡ್ ಯಾರು? ಓ, ಅದು ಮಾತ್ರ ಗೊತ್ತಾಗ್ಲಿಲ್ಲ. ಆ ಅಮ್ಮನಿದು ಬೆಂಗಳೂರಂತೆ. ನೋಡೋದಕ್ಕೆ ಚಂದ್ರನಂತೆ ಸುಂದರವಾಗಿದ್ದಾಳೆ. ಅಲ್ಲಲ್ಲ, ಸುಂದರನಂತೆ ಚಂದ್ರವಾಗಿದ್ದಾಳೆ. ಅಂತೂ ಏನೋ ಆಗಿದ್ದಾಳೆ. ಅವಳ ಹೆಸರು ಲಕ್ಷ್ಮಿ ಅಂತೆ. ರಾಜ ಅವಳಿಗೆ ತುಂಬಾ ಸಪೋರ್ಟ್ ಅಂತೆ.
ಆ ಮಗು ರಾಜನ್ ಬಿಟ್ಟು ಇರೋದಿಲ್ವಂತೆ. ಮುಗೀತಾ? ಮುಗೀತು. ಬಿಡುಗಾಡಿ. ನಮಸ್ಕಾರ ಸ್ವಾಮಿ. ಓಹೋ, ಬನ್ನಿ ಬನ್ನಿ ತಾತ, ಬನ್ನಿ ಕೂತ್ಕೊಳ್ಳಿ. ರಾಣಿ ಬರ್ಲಿಲ್ಲ, ನನಗ್ ಗೊತ್ತು. ತಾತ, ರಾಜ ನಿಮಗೆ ಎಷ್ಟು ದಿವಸಗಳಿಂದ ಗೊತ್ತು? ಬಹಳ ದಿವಸಗಳಿಂದ ಗೊತ್ತು ಸ್ವಾಮಿ. ಬಹಳ ವರ್ಷಗಳಿಂದ ಏನು ಗೊತ್ತಿಲ್ವಲ್ಲ? ಹುಡುಗ ತುಂಬಾ ಒಳ್ಳೆಯವನು. ರಾಣಿನ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದೀನಿ. ಮದುವೆ ತಾತ, ಒಂದು ಕೆಲಸ ಮಾಡ್ತೀರಾ? ರಾಣಿನ ಚೆನ್ನಾಗಿ ಅಲಂಕಾರ ಮಾಡಿ ಒಂದು ದೊಡ್ಡ ಓಪನ್ ಶೆವರ್ಲೆ ಕಾರ್ನಲ್ಲಿ ಕೂರಿಸಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿ ಲಕ್ಷಣವಾಗಿ ಒಂದು ಹಾಳಬಾವಿಲಿ ತಳ್ಳಿಬಿಡಿ. ಛೆ, ಏನ್ ಸ್ವಾಮಿ ನೀವು ಹೇಳೋದು? ನಾನು ಹೇಳೋದೆಲ್ಲ ಸರಿಯಾಗಿ ಇದೆ ತಾತ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಅಂತ ಒಬ್ಬ ಹೆಂಗಸಿದಾಳೆಯೇ? ಹೌದು, ಇದ್ದಾಳೆ. ಅವಳ ಜೊತೆಲಿ ಒಂದು ಮಗು ಇದೆ, ಹೌದಾ? ರಾಜ ಆ ತಾಯಿ ಮಕ್ಕಳನ್ನ ಸ್ವಂತದಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾನೆ. ನೋಡ್ಕೋಬೇಕು, ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ಅದು ಅವನ ಕರ್ತವ್ಯ, ಡ್ಯೂಟಿ. ಹಾಗಂದ್ರೆ? ಅಯ್ಯೋ ತಾತ, ಕಣ್ಣು ಮುಂದೆನೆ ಮಠ ಮಧ್ಯಾಹ್ನ ಮೋಸ ನಡೀತಿದ್ರು, ಕಣ್ಣು ಕಾಣದ ಕುರುಡನ ಹಾಗೆ ಪೆದ್ದಾಗಿ ಕೂತಿದ್ಯಲ್ಲ ತಾತ. ಲಕ್ಷ್ಮಿ ಬೆಂಗಳೂರು ನೋಡು, ಅವಳು ಬೇರೆ ಒಬ್ಬನ ಜೊತೆ ಮದುವೆ ಆಗಿದ್ರು, ಅವಳು ಬಾಳಿದ್ದೆಲ್ಲ ರಾಜನಿಗೇನೆ. ಆ ಗಂಡ ಅನ್ನಿಸ್ಕೊಂಡು ಅವನು ಕಾಯಿಲೆಯಲ್ಲಿ ಬಿದ್ದು ಸಾಯ್ತಾ ಇದ್ರು, ರಾಜ ನೋಡ್ಕೊಂಡು ಮದ್ರಾಸಿಗೆ ಬಂದಿದ್ದಾಳೆ. ಇಲ್ಲ, ಸುಳ್ಳು. ಇದನ್ನ ನಂಬೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆಕೆ ತನ್ನ ಗಂಡನ್ ನೆನೆಸ್ಕೊಂಡು 3 ಹೊತ್ತು ಅಳ್ತಾ ಇರ್ತಾಳೆ. ಅಯ್ಯೋ ಮುದ್ದು ಬಸವಣ್ಣ, ಅವಳು ಅಳ್ತಾ ಇರೋದು ರಾಜ ಇನ್ನೂ ಅವಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತ. ನೀವು ಹೇಳೋದು ನಿಜವೇ ಆದ್ರೆ ಅವ್ರು ಮದುವೆ ಮಾಡ್ಕೊಳ್ಳೋದಕ್ಕೆ ಏನಡ್ಡಿ? ಸರ್ಕಾರ ಸುಮ್ಮನಿರುತ್ತೆ ತಾತ. ಆದ್ರೂ ಮೊದಲೇ ರಾಜ ಡಬ್ಬಲ್ ಡಕಾಯ್ತಿ. ಈ ಕಡೆ ವಿಲಾಸಕ್ಕೆ ಲಕ್ಷ್ಮಿ ಬೇಕು, ಆ ಕಡೆ ಸಂಪಾದಿಸೋಕೆ ರಾಣಿ ಬೇಕು. ಹಾಗಿಲ್ಲದೆ ಹೋದ್ರೆ ಅವಳನ್ನ ಬಲವಂತ ಮಾಡಿ ಡಾನ್ಸ್ ಸ್ಕೂಲ್ಗೆ ಯಾಕೆ ಸೇರಿಸ್ತಿದ್ದ? ಅವಳು ದೊಡ್ಡ ಇಂಟರ್ನ್ಯಾಷನಲ್ ಡ್ಯಾನ್ಸರ್ ಆದ್ಮೇಲೆ ಬರೋ ಲಕ್ಷಾಂತರ ರೂಪಾಯಿಗಳನ್ನೆಲ್ಲ ಕಮಾಯಿಸ್ಕೊಂಡು ಆ ಬೆಂಗಳೂರು ರಾಣಿ ಜೊತೆಲಿ ಕ್ಯಾಂಪ್ ಬದಲಾಯಿಸ್ತಾನೆ. ಆಮೇಲೆ ನಿಮ್ಮ ರಾಣಿ ರಾಜ ರಾಜ ಅಂತ ಬಡ್ಕೊಂಡು ಬೆಂದು ಬೂದಿ ಆಗ್ತಾನೆ. ನಿಜ ನಿಜ, ನೀವು ಹೇಳೋದು 100ಕ್ಕೆ 100 ನಿಜ. ತಾತ, ಪ್ರವಾಹ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ. ಮೂಗಿನಿಂದ ಮೇಲಕ್ಕೆ ಬಂದ್ಬಿಟ್ರೆ ಮುಳುಗೋಗೋದು ಖಂಡಿತ. ಈಗಲೇ ಪ್ರವಾಹದಿಂದ ಮೇಲಕ್ಕೆ ಬರೋದನ್ನ ನೋಡ್ಕೊಳ್ಳಿ. ನೋಡ್ತೀನಿ. ಆ ಪಾಪಿಗಳನ್ನ ಮನೆಯಿಂದ ಆಚೆಗೆ ಹಟ್ಟಿದ ಮೇಲೆ ಪ್ರವಾಹ ತಾನಾಗೆ ಹಿಡಿದು ಹೋಗುತ್ತೆ. ಅದಪ್ಪ ಬುದ್ಧಿವಂತಿಕೆ. ಬರ್ತೀನಿ. ಲೇ ಪಾಪನ, ಈ ಕತ್ತೆ ಸವಾರಿ ಬಿಟ್ಟು ನನ್ನ ಹತ್ರ ಪಾಪ. ಬರಲ್ಲ ಅನ್ನೋ ಪಾಪು. ಮಕ್ಕಳನ್ನ ಆಡ್ಸೋದಾದ್ರೆ ಬರ್ತೀಯ ನಿಂಗೆ ಓರಟ್ಟ. ಬೇಷಪ್ಪ, ಏನೋ ಒಳ್ಳೆ 2 ಮಕ್ಕಳು ಹೆತ್ತು ತಾಯಿ ತರ ಮಾತಾಡ್ತಿಯಲ್ಲ. ವಾರವ ಕೊಡು ಪಾಪನ. ಕೊಡಲ್ಲ ಬಿಡು. ಪಾಪು ಮೇಲೆ ನಿಮ್ಮಿಬ್ರಿಗೂ ಇರೋ ಪ್ರೀತಿನ ಕಂಡ್ರೆ ನನ್ಗೆ ಯಾಕೋ ಭಯವಾಗ್ತಾ ಇದೆ. ಭಯ? ಎಲ್ಲಿ ಅವ್ರಮ್ಮನ ಮರ್ತು ಬಿಡ್ತಾನೋ ಏನೋ ಅಂತ. ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಅಮ್ಮ ಅಮ್ಮ, ರಾಜಾರಾಣಿ ಕಾಫಿ ಮಾಡ್ಕೊಂಡ್ ಬರಲ್ಲ? ಇರಿ, ಇವತ್ತು ರಾಣಿ ಕಾಫಿ ಮಾಡ್ಕೊಂಡ್ ಬರ್ಲಿ. ನಾ ಮಾಡ್ಕೊಂಡ್ ಬರಲ್ಲ. ನಾನು ಎಷ್ಟು ಚೆನ್ನಾಗಿ ಕಾಫಿ ಮಾಡ್ಕೊಂಡ್ ಬಂದ್ರು ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀಯ. ನೀನ್ ಮಾಡ್ಕೊಂಡ್ ಬರೋ ಕಾಫಿ ಚೆನ್ನಾಗಿದೆ, ಆದ್ರೆ ಕುಡಿದ ಮೇಲೆ ಹೊಟ್ಟೆ ತೋರಿಸುತ್ತೆ. ಹಾಗೇನು? ಇವತ್ತು ನಾನು ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಫಸ್ಟ್ ಕ್ಲಾಸ್ ಕಾಫಿ ಬೇಡ. ನಾನ್ ಥರ್ಡ್ ಕ್ಲಾಸ್ ಮನುಷ್ಯ. ಅದು ಪ್ರಪಂಚಕ್ಕೆ ಗೊತ್ತು. ಅಕ್ಕ, ಹಾಲ್ ಬಂತ? ಇನ್ನೂ ಬಂದಿಲ್ಲಪ್ಪ. ಹಾಗಾದ್ರೆ ನಾನು ಹೋಗಿ ತಗೊಂಡ್ ಬರ್ತೀನಿ. ನಾನ್ ಕೊಟ್ಟ ಮಾತನ್ನು ಮರೆಯೋ ಅಂತ ದ್ರೋಹಿ ಏನಲ್ಲ. ಏನು ನಿನ್ನ ರಾಣಿ ಪ್ರೇಮದ ಜೀವನದ ಮಧ್ಯೆ ನಾನೇನಾದ್ರೂ ಅಡ್ಡಿಯಾಗಿದ್ದೀನಿ ಏನು ಅಂತ ನನಗೆ ಆತಂಕವಾಗಿದೆ. ಛೆ, ನೀವು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ನನ್ನ ಹೃದಯದಲ್ಲಿ ನಿಮ್ಗಿರೋ ಸ್ಥಾನನೇ ಬೇರೆ. ರಾಣಿ ಯಾವತ್ತಿಗೂ ಅದಕ್ಕೆ ಅಡ್ಡಿ ಬರೋಲ್ಲ. ಮಾವ ಮಾವ, ಇನ್ನೊಂದ್ಸಲ ಹೆಸರಿನಿಂದ ನನ್ನ ಕರಿಬೇಡ. ನನ್ನ ಕೈ ಹಾಲು ಕುಡಿದು ನನ್ನನ್ನೇ ಕಟ್ಟುವಂತ ಒಂದು ಘಟಸರ್ಪಕ್ಕೆ ನನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಈಗೇನಾಯ್ತು ಮಾವ? ನಾನೇನ್ ನಿಂಗೆ ದ್ರೋಹ ಬಗಿದೆ ಅಂತ ನನ್ನ ಮನೆ ಮರ್ಯಾದೆ ಹಾಳು ಮಾಡ್ಬೇಕು ಅಂತಿದ್ಯಾ? ಕೊನೆಗಾಲದಲ್ಲಿ ದಿಕ್ಕಾಗಿರ್ತೀನಿ ಅಂತ ತಿಳ್ಕೊಂಡು ನಿನ್ಗೆ ನನ್ನ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪಾಗೋಯ್ತು. ನೀನೊಬ್ಬ ಪಾಪಿ, ಮೋಸಗಾರ, ಲುಚ್ಚ, ಲಫಂಗ. ಮಾವ, ನಿಮ್ಗೆ ಯಾರೋ ಏನೋ ಹೇಳಿ ನಿಮ್ ಮನಸ್ಸು ಕೆಡಿಸಿರ್ಬೇಕು. ಹೆಂಡತಿ ಗಂಡರಿಗೆ ಬೆಂಬಲವಾಗಿದೆ, ಇನ್ಯಾರಿಗೆ ಆಗ್ಬೇಕು? ಅಂತ ಹೊರ ಸಂಬಂಧ ಇದೆ ಅಂತ ನಾನು ಸ್ವಪ್ನದಲ್ಲೂ ತಿಳ್ಕೊಂಡಿರ್ಲಿಲ್ಲ. ನೀ ಗಂಡಗಿಂದ ಬಿಡಬೇಡ.
ನಾನು ಗಂಜಿ ಕೆತ್ತಿದ ಮುದುಕ ಆಗಿರಬಹುದು, ಆದರೆ ಈ ಮಗಳ ಮಾನವ ಪ್ರಶ್ನೆ ಬಂದಾಗ ಇದು ಕೈಯಲ್ಲ, ಸೀಗಲು ಕೊಲೆ ಮಾಡಿಬಿಡ್ತೀನಿ ಜೋಕೆ. ಮೊದಲು ನಿನ್ನೆ ಹೊಲಸಂತಾರ ಕರ್ಕೊಂಡು ಹೊರಗೆ. ಅಪ್ಪ, ರಾಜ ಹೋದ್ರೆ ನಾನು ಹೊರಟೋಗ್ತೀನಿ. ನೀನು ಹೋಗ್ತೀಯ? ಮನೆಯಿಂದ ಕಾಲೆತ್ತಿದು ತುಕಡ ಮಾಡಿ ನಾಯಿ ಮನೆಗೆ ಹಾಕ್ಬಿಡ್ತೀನಿ. ತೊಲಗಾಟೆಗೆ ಏನ್ ನೋಡ್ತಾ ಇದೀಯಾ? ಹೋಗ್ತೀನಿ ಮಾವ, ಹೋಗ್ತೀನಿ. ಇದು ನಿಮ್ ತಪ್ಪಲ್ಲ, ಯಾರೋ ಬೆಂಕಿ ಹಚ್ಚಿಟ್ಟಿದ್ದಾರೆ. ನಿನಗಿಂತ ದೊಡ್ಡ ವೈರಿ ನನಗೆ ಈ ಪ್ರಪಂಚದಲ್ಲೇ ಯಾರು ಇಲ್ಲ. ನಡಿ. ಆಗ್ಲಿ, ನಾನ್ ನಿಮ್ ವೈರಿನೇ ಇರ್ಲಿ, ಆದ್ರೂ ಹೋಗೋದಕ್ಕೆ ಮುಂಚೆ ಒಂದು ಮಾತು ಹೇಳಿ ಹೊರಟೋಗ್ತೀನಿ. ರಾಣಿ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಡತನನೇ ನೆಪ ಮಾಡಿಕೊಂಡು ಯಾರೋ ಹೂವನ್ನ ತುಳಿದು ನಾಶ ಮಾಡ್ಬಿಟ್ಟಾರೆ. ಆಮೇಲೆ ಹಂಗೆಲ್ಲ ಗೊತ್ತು. ಅಪ್ಪ, ರಾಜ ಹೊರಟೇನಪ್ಪ. ಅಪ್ಪ, ರಾಜ ಕಳ್ಸ್ಬೇಡಪ್ಪ. ಯಾಕಪ್ಪ ಹೀಗಾಯ್ತು? ರಾಜ, ರಾಣಿ, ಅಕ್ಕ, ನೀನು ಪಾಪ, ನೀ ಬರ್ತೀನಿ. ನನ್ನ ಪಾಪು, ನೀ ನಡಿ ಪಾಪು. ಅಕ್ಕ ಬರೋಲ್ಲ, ನಾನು ಬರ್ತೀನಿ. ಯಾಕಮ್ಮ ಯಾವಾಗ ನೋಡ್ರು ನಾವು ಬೇಡ 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 ಅನ್ಕೊಂಡೇ ಇರ್ತೀಯ? ಅವ್ರು ನಮ್ಮನ್ನು ಮರ್ತು ಬಿಟ್ಟಿದ್ದಾರೆ ಪಾಪು. ಹಾಗಿದ್ಮೇಲೆ ಇವತ್ತು ಕೆಂಚಿನ ಯಾಕೆ ಹೊಡೆದ್ರು? ಏನೋ ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಆಡ್ಕೊ ಹೋಗು. ಕೋಟ್ ಮೇಲು ಎಲ್ಲೋ ಹೋಗ್ತೀಯಾ? ಅಣ್ಣೂ ಇಲ್ಲ ತಮ್ಮನೂ ಇಲ್ಲ ನೋಡಿ. ಇವತ್ತು ಕೆಂಚ ಹೊಡಿಯಕ್ ಬಂದಾಗ ಬಿಡ್ತಿದ್ರಲ್ಲ, ಅವ್ರೇ ನಮ್ಮಣ್ಣ. ಅಣ್ಣ? ನಿಮ್ಮ ಅಣ್ಣ ಅಂದ್ರೆ ಯಾರು? ನಿಮ್ ತಂದೆನೆ? ಲಕ್ಷ್ಮಿ ಯಾರು? ಲಕ್ಷ್ಮಿ ನಮ್ಮಮ್ಮ. ತಾಯಿ ಲಕ್ಷ್ಮಿ, ನಿಜ ಹೇಳು, ನೀನ್ ಯಾರು? ನಾನು ಈ ಮನೆ ಕೆಲಸದವಳು. ಸುಳ್ಳು! ನೀನು ಸುಂದರನ ಹೆಂಡತಿ. ಈ ಮಗು ನಿಮ್ದು ಅಲ್ವೇನು? ಅಲ್ಲ ಅಲ್ಲ, ಈ ಪುಣ್ಯ ಎಲ್ಲ ಬರಲ್ಬಿಟ್ಟಿದೆ. ಎಲ್ಲಿ ಹೋಗ್ತಾ ಇದೆಯಾ? ನೀನ್ ಮಾಡೋ ತಪ್ಪಿಗೆ ಇಲ್ಲದಿ ಸಾಯಿ. ಮತ್ತೆ ಕಟ್ಟು ನಮ್ ಗಂಟು ಮುಟ್ಟಲ್ಲ. ನೀನ್ ಯಾರಂತ ತಿಳಿದಿದ್ಯಾ? ಅವಳೇ ನಮ್ ಪಾಸು ಹೆಂಡತಿ. ಈಗ ಅರ್ಥವಾಗ್ತಾ ಇದೆ. ಅವರು ಬಂದ ಮೇಲನೆ ನಮ್ ಬಾಸ್ ಹೀಗಾತು. ಸಂಗೀತ, ದಾರಿ ತಪ್ಪದೆ ಧರ್ಮದಿಂದ ನಡೆಯುವ ಹೆಂಡತಿ ಬಂಧನನ ತಪ್ಪಿಸ್ಕೊಳ್ಳೋಕೆ ಯಾರ ಕೈಲೂ ಸಾಧ್ಯವಿಲ್ಲ. ನಮ್ಮ ಬಾಸು ಲಕ್ಷ್ಮಿ ವಿಷಯನೂ ಅಷ್ಟೇ. ಅವರು ಒಂದಲ್ಲ ಒಂದು ದಿವಸ ಒಂದಾಗೇ ಆಗ್ತಾರೆ. ಅಷ್ಟೊಳಗೆ ನಮ್ಮ ಕೈ ಸಿಕ್ಕಿದ್ದನ್ನೆಲ್ಲ ನಾವು ಗೋಚ್ಕೊಂಡು ನಾವಿಲ್ಲಿಂದ ಪರಾರಿ ಆಗಲೇಬೇಕು. ಹಾಗಿಲ್ಲದೆ ಹೋಯ್ತು ಅಂದ್ರೆ ನಮ್ಮ ಕೈಯಿಂದ ನಾವು ಪೊಲೀಸ್ನವ್ರಿಗೆ ಇನ್ವಿಟೇಷನ್ ಕೊಟ್ಟಾಗುತ್ತೆ. ರಾಣಿ ಬರ್ತಾ ಇದ್ದಾಳೆ. ನೀನ್ ಈ ಬಾಗಿಲಿಂದ ಹೋಗ್ಬಿಟ್ಟು ಆಚೆ ಕಾದು ಹೋಗ್ತಾ ಬಾಗಿಲು ಕಿಲ್ಕನೆಲ್ಲ ಹಾಕೊಂಡು. ನಮಸ್ಕಾರ ಸರ್. ನಮಸ್ಕಾರ ರಾಣಿ, ನಮಸ್ಕಾರ. ಅಂತೂ ಇವತ್ತಾದ್ರೂ ನಮ್ಮ ಮನೆ ದಾರಿ ನಿನ್ನ ಜ್ಞಾಪಕ ಬಂತಲ್ಲ. ಬೆಳಗಿನಿಂದ ಸಂಗೀತಾನು ನಿನ್ನ ಜ್ಞಾಪಿಸ್ಕೋತಾ ಇದ್ವು. ಸಂತೋಷ. ಈ ಮನೆಯಲ್ಲಿ ಲಕ್ಷ್ಮಿ ಅನ್ನೋರು ಕೆಲ್ಸಕ್ಕಿದಾರಿ? ಕೆಲಸಕ್ಕೆ ಬಿಡ್ತು. ಅವಳು ನಮಗೆ ದೂರದ ಸಂಬಂಧಿ. ಏನೋ ಕಷ್ಟ ಅಂತ ಬಂದು ಆಶ್ರಯ ಕೊಟ್ಲು. ಈಗ ಅವಳು ಸಂಗೀತ ಇಬ್ರು ಮಗು ಆಟ ಸಾಮಾನ್ ತರೋಕೆ ಚೈನಾ ಬಜಾರ್ಗೆ ಹೋಗಿದ್ದಾರೆ. ಅವ್ರು ಯಾವಾಗ ಬರ್ತಾರೆ? ನಾನು ಬರೋ ಹೊತ್ತಾಯ್ತು. ಅಲ್ಲಿವರೆಗೂ ನಿನ್ ಮೇಲ್ ಕೂತಿರು. ಬಾ. ಬಾ ಕೂತು. ಈ ಪೇಪರ್ ಓದ್ತಾ ಇಲ್ಲೇ ಕೂತಿರೋ. ನಾನು ಹೋಗಿ ನಿನ್ನ ಟೀ ಕಳಿಸ್ಕೊಡ್ತೀನಿ. ನಾನು ನಿನ್ ಜೊತೆಲೇ ಕೂತಿರ್ಬಹುದು, ಆದ್ರೆ ಲಕ್ಷ್ಮೀ ಸಂಗೀತ ಮನೇಲಿ ಇಲ್ಲದೆ ಇರುವಾಗ
ಒಂಟಿಯಾಗಿರೋ ನಿನ್ ಜೊತೆಲಿ ನಾನಿರೋ ತಪ್ಪಲ್ವೇ ನೋಡಿದವರು ಏನಾದ್ರೂ ತಿಳ್ಕೊತಾರಲ್ವೇ ಬಂತೆ. ಗಲಾಟೆ ಮಾಡ್ಬೇಡ. ಶಿಖಾಮಣಿ ಕೇಳಿಸ್ರೆ ಅದನ್ನು ಹೊಡೆದು ಹೊಡಿಬಹುದು. ನಮ್ಮಣ್ಣ ಶಿಖಾಮಣಿ ಸಾಯಿಸ್ಬಿಡ್ತಾನೆ. ಬೇಡ ಕೊಡು, ಬೇಡ ಕೊಡು. ನರಸಯ್ಯ ಬಾಯ್ಲಿ ಹೋಗಿ ರಾಜನಗರ ಬಾ. ಏನ್ ಸರ್ ಕರೆದ್ರ? ರಾಜ, ನಿಮ್ ಸತ್ತೋರ್ತನಿಗೆ ಸಂತೋಷಪಟ್ಟು ಕಂಪ್ಲೇಂಟ್ ಕೊಟ್ಟ ಸೇರ್ತಿನೇ ಬೇಲೂ ಕೊಟ್ಟು ಬಿಡಿಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಹೊರಡು. ಸಾಮಾನು ಕಳ್ಸಾಗ ಬಾ. ಸರ್ ಅವ್ರು ಎಲ್ಲಿ ಸೇರಿದ್ದಾರೆ? ಆಚೆ ಕಾರ್ನಲ್ಲಿದ್ದಾರೆ. ನಾನು ಬರ್ತೀನಿ ಸರ್. ಇಲ್ಲ ನಾನು ಹೋಗ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೌದು ಪಾಪು. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ, ಪಾಪು. ಲಕ್ಷ್ಮಿ ಅಕ್ಕ. ಸಂಗೀತ ಸಂಗೀತ ಅಲ್ಲ, ನಾನು ಸಂಗೀತ ಅಲ್ಲ, ನಾನು ರಾಣಿ. ಹೌದು, ರಾಣಿ. ಸಂಗೀತ ನನ್ನ ರಾಣಿ ಅಲ್ಲ. ಆ ಶಿಖಾಮಣಿ ಬಾಗಿಲೆಲ್ಲ ಹಾಕೊಂಡು ಹೊರಟೋದ್ರು. ಶಿಖಾಮಣಿ ಬಾಗಿಲೆಲ್ಲ ಹಾಕೊಂಡು ಹೊರಟೋದ್ನೆ. ಸಂಗೀತ ಅವ್ರು ಬಹಳ ಬುದ್ಧಿವಂತ. ನಿಮ್ಮಣ್ಣ ಬಹಳ ಬುದ್ಧಿವಂತ. ಅವ್ರು ಬುದ್ಧಿವಂತರಲ್ಲ, ಮೋಸಗಾರರು. ಮೋಸಗಾರ ನಾನು, ಚಂಡಾಲ ಕೊಳಗಡಗ ನಾನು. ಮನಸ್ಸು ಮಾಡಿದ್ರೆ ಏನಿದೆ ನೋಡು, ಕೂನಿ ಮಾಡಿಬಿಡ್ಬಲ್ಲ. ನನ್ನನ್ನು ಕೂನಿ ಮಾಡೋದಕ್ಕೆ ನಾನು ಯಾವ ಪಾಪ ಮಾಡಿದ್ದೀನಿ? ನೀಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಪ್ರಪಂಚಕ್ಕೂ ಗೊತ್ತಿಲ್ಲ. ಈ ಜಗತ್ತೇ ಒಂಜಿರು. ಆದ್ರೆ ನೀನು ಬಂದಿ, ನಾನು ಬಂದಿ, ಬಾಗಲೆಲ್ಲ ಬಂದು ಇರೋ ದಿವಸನು ಸಂತೋಷವಾಗಿ ನಗುತ್ತಾ ಹಾಡ್ತಾ ಕುಣಿತಾ ಕುಣಿತಾ. ಸಂಗೀತ ನೀನು ಕುಣಿ, ಡಾನ್ಸ್ ಮಾಡು. ಅಯ್ಯೋ, ನನಗೆ ಡಾನ್ಸ್ ಬರಲ್ಲ. ನಿನಗೆ ಡಾನ್ಸ್ ಬರಲ್ಲ ಸಂಗೀತ. ನೀನು ಕುಣಿಯಲೇಬೇಕು, ನಾನು ಕುಣಿಯಲೇಬೇಕು. ಸಂಗೀತ ಕುಣಿ.
ಛೆ 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 ನಿಲ್ಲಯ್ಯ ಅಲ್ಲೇ ನೀನು ನಿನ್ನವಳಲ್ಲ ನಾನು ನಿಶಯ ಫಲವೇನು ಕಣ್ಣು ಕಾಣದೇನು ಛೆ 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 ನಿಲ್ಲಯ್ಯ ಅಲ್ಲೇ ನೀನು ನಿನ್ನವಳಲ್ಲ ನಾನು ನಿಶಯ ಫಲವೇನು ಕಣ್ಣು ಕಾಣದೇನು ನಿಜವ ತಿಳಿಯೋ ಕಣ್ಣ ತೆರೆಯೋ ಮೋಹ ತೊರೆಯೋ ಆಸೆ ತೀರದೆಂದು ಛೆ 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 ನಿಲ್ಲಯ್ಯ ಅಲ್ಲೇ ನೀನು ನಿನ್ನವಳಲ್ಲ ನಾನು ನಿಶಯ ಫಲವೇನು ಕಣ್ಣು ಕಾಣದೇನು ಮಧುವನ್ನು ಸೇವಿಸಿ ಮೈ ಮರೆತು ಈ ಬಾಲೆಯ ಕಾಡುವೆಯೇ ಕಿರಿತು ಮಧುವನ್ನು ಸೇವಿಸಿ ಮೈ ಮರೆತು ಈ ಬಾಲೆಯ ಕಾಡುವೆಯೇ ಕಿರಿತು ನೀಚ ಬಯಕೆ ಬೇಡ ಮನಕೆ ನಾಶ ಬದುಕೆ ಮಾನಗೇಡು ಜೋಕೆ ಛೆ 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 ನಿಲ್ಲಯ್ಯ ಅಲ್ಲೇ ನೀನು ನಿನ್ನವಳಲ್ಲ ನಾನು ನಿಜಯ ಫಲವೇನು ಕಣ್ಣು ಕಾಣದೇನು ಸಂಗೀತ ನಾನಿನ್ನು ಅನುಭವಿಸಬೇಕಾದೆ ಕಾಮಪಿಶಾಚಿ ನೀನು ಮನುಷ್ಯನಾಗಿ ಹುಟ್ಟಿದ್ದೆ ಅಂತ ಮೊದಲು ದೇವತೆ ಅಂತ ಇದ್ದೆ ಹೆಂಡತಿಗೆ ಮೋಸ ಮಾಡಿ ಚಿಲ್ಲರೆ ಹೆಂಡತಿ ಸಹವಾಸ ಮಾಡಿದೆ ಈಗ ಏನು ತಿಳಿದ ಈ ಹುಡುಗಿನ ನಿನ್ ದುರಾಸೆ ಬಲಿ ಕೊಟ್ಟಿದ್ಯಾ ನಾನು ಏನಾದ್ರೂ ಮಾತು ಅದನ್ನು ಕೇಳೋಕೆ ನಾನ್ ಯಾರು ನಿನ್ನ ಜೀವನದ ಪುಸ್ತಕದಲ್ಲಿ 15 ವರ್ಷಗಳ ಹಿಂದೆ ಬರೆದ ಪೇಜಗಳನ್ನು ತೆಗೆದು ನೋಡು ಅವು ಹೇಳುತ್ತವೆ ನಾನು ಯಾರು ಅಂತ ಇವತ್ತು ನೀನು ಯಾವ ಐಶ್ವರ್ಯದ ಸಹಾಯದಿಂದ ಇಷ್ಟು ಮಜಾ ಮಾಡ್ತಿದ್ಯೋ ಆ ಐಶ್ವರ್ಯನ ಕೇಳು ನಾನ್ ಯಾರು ಅಂತ ನೀನು ಯಾರಾದ್ರೂ ಆಗಿರು ಆ ಹುಡುಗಿ ತಂಟೆಗೆ ಮಾತ್ರ ಬರಬೇಡ ಈ ಹುಡುಗಿ ನಂಗೇನಾಗ್ಬೇಕು ಗೊತ್ತೇನು ಜೇಬು ಕತ್ತಿಸ್ತಾ ಜೀವಿಸಿದ ನನ್ನ ನ್ಯಾಯ ಮಾರ್ಗಕ್ಕೆ ತಂದವಳು ಅಂತ ದೇವತೆ ಮಾನ ನಾಶ ಮಾಡಕ್ ಹೊರಟಿರೋ ನೀಚ ನೀನು ಯಾರ ನೀಚ ನನ್ನ ಸಂತೋಷಕ್ಕೆ ಅಡ್ಡಿ ಬರ್ತಾ ಇರೋ ನೀನ್ ನೀಚ ನನ್ನ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಲ್ಲೂ ಮೋಸ ಮಾಡ್ತಾ ಬಂದಿದ್ಯಾ 15 ವರ್ಷಗಳ ಮೇಲೆ ನಿನ್ನ ಮೊದಲ ಸಲ ನೋಡಿದಾಗ ಹೆಪ್ಪು ಕಟ್ಟಿದ್ದ ರಕ್ತ ಪಾಶ ಹೊಡೆದು ನಿನ್ನ ಅಪ್ಪಿಕೊಳ್ಳೋದಿಕ್ ಓಡೋಡಿ ಬಂದೆ ಆದ್ರೆ ನೀನು ನನ್ನ ಗುರು ಸಿಕ್ಕಿದ ಮೇಲೆ ಕೇಳಿದವ್ರು ಸತ್ತೋದ ಅಂತ ಹೇಳ್ಬಿಟ್ಟೆ ನಾನು ಬದುಕಿದ್ರು ನನ್ನ ಸಾಯಿಸ್ಬಿಟ್ಟೆ ಇವತ್ತು ನಿನ್ ತಮ್ಮನ ಹೆಜ್ಜೆ ಆಗೋಳ ಮೇಲೆ ನಿನ್ನ ಪಾಪ ದೃಷ್ಟಿ ಹಾಕಿದೀಯಾ ಏ ಪಾಪ ಎಲ್ಲಿ ಪುಣ್ಯ ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ ಪಾಪ ಪುಣ್ಯ ನಾನ್ಯಾಕೆ ತಪ್ಪು ತಿಳ್ಕೊಳ್ಳಿ ನೀನು ಮರ್ತು ಬಿಟ್ಟಿದ್ಯಾ ಅಷ್ಟೇ ನಾವಿಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವರು ಆದ್ರೂ ವಿಧಿಯಿಂದ ಬೇರೆ ಬೇರೆಯಾಗಿ ಬೆಳೆದ್ವಿ ನಿನಗೆ ತಂದೆ ತಾಯಿಗಳ ಪ್ರೇಮ ಬೇಕಾದಷ್ಟು ಬಟ್ಟೆ ಬರೆ ವಿದ್ಯಾಭ್ಯಾಸ ಐಶ್ವರ್ಯ ಎಲ್ಲ ಸಿಕ್ತು ಆದ್ರೆ ಅದೇ ಅದೃಷ್ಟ ನನ್ನ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಗಳಿಂದ ದೂರ ಮಾಡ್ತು ವಿದ್ಯಾ ಕಿತ್ಕೊಂತು ಮಾನ ಮರ್ಯಾದೆ ಮರೆಯೋ ಹಾಗೆ ಮಾಡ್ತು ಆದ್ರೂ ನಾವು ಕವನೆರಡಾದರೂ ಕುಲ ಒಂದು ಚೆನ್ನಾಗಿ ತಿಳ್ಕೊಂಡು ನಿನ್ನ ಹಾಗೆ ಪಿಶಾಚ ಆಗಿಲ್ಲ ಯಾರ
ಯಾರಿಗೆ ತನ್ನ ಮೈನಲ್ಲಿರೋ ರಕ್ತದಿಂದ ಮೈಲು ಹರಿದಿದೆ ಅಂತ ತಿಳಿದು ಆ ಮೈನ ರಕ್ತದಾಹ ಹೊತ್ತಿತ್ತು ಅಂಥ ನೀಚರಿಗೆ ಸಾವೇ ಸರಿಯಾದ ಶಿಕ್ಷೆ. ಸಾವು ನನ್ನಿಂದಲೇ ಆಗಬೇಕು ವಿಧಿಯಿರುವವರು. ಇಷ್ಟು ದಿನ ನನ್ನ ತಾಯಿ ಹಾಗೆ ಸಾಕಿದ್ದು ಇದಕ್ಕೆ ಏನು? ಹಾಗಾದ್ರೆ ಪುನಃ ಇವರ ಪಾದ ಸೇರಿ ನನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ವಚನ ಕೊಟ್ಟಿದ್ದು ಸುಳ್ಳೇನು? ನೀನು ನನಗೋಸ್ಕರ ರಾಜೇನ ಮರೆತು ನಿನ್ನ ಸುಖನೆಲ್ಲ ತ್ಯಾಗ ಮಾಡಿದ್ದು ಮೋಸವೇನು? ನನ್ನ ಕುಂಕುಮ ಭಾಗ್ಯ ಮಾಸು ಹೋಗದ ಹಾಗೆ ನೋಡ್ಕೋತೀನಿ ಅಂತಂದು ಈಗ ನನ್ನ ಕುಂಕುಮ ಭಾಗ್ಯವನ್ನು ಅಳಿಸೋದಕ್ಕೆ ತಯಾರಾಗಿದೆಯೇನು? ನನ್ನ ಕೈಯಾರೆ ನಿನ್ನ ಮುದ್ದು ಪಾಪನ ತಪ್ಪಲೆ ಮಾಡಿಬಿಡ್ತೀಯೇನು? ಇವತ್ತು ನನ್ನ ಸಕಲ ಸೌಭಾಗ್ಯವೂ ನಿನ್ನ ಕೈಯಲ್ಲಿದೆ. ಸೇಡು ತೀರಿಸಿಕೊಳ್ಳೇಬೇಕು ಅಂತಿದ್ರೆ ಮೊದಲು ನನ್ನನ್ನು ಸಾಯಿಸು. ಮುತ್ತೈದೆಯಾಗಿ ಸತ್ತು ಇವರ ಕೈಯಿಂದಾನೇ ನನ್ನ ಜೊತೆಗೆ ಬೆಂಕಿ ಇಡೋ ಹಾಗಾಗ್ಲಿ. ಅತ್ತಿಗೆ ಅತ್ತೆ ನನ್ನ ಚಿಕ್ಕಪ್ಪ ಏನು? ಹೌದು, ನಾನೇ ನಿಮ್ ನಿಜವಾದ ಚಿಕ್ಕಪ್ಪ. ಓಡ್ಬಾ ಇಲ್ಲಿ. ಚಿಕ್ಕಪ್ಪ ರಾಜ 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 ರಾಣಿ ರಾಣಿ ಅಕ್ಕ ರಾಣಿ ರಾಣಿ ಅಕ್ಕ ಪಾಪು ಅಕ್ಕ. ಅಣ್ಣ ಅಣ್ಣ ಏಳೇಳು ಜನ್ಮದ ಋಣಾನುಬಂಧ, ಏಳೇಳು ಜನ್ಮದ ಋಣಾನುಬಂಧ, ಒಡಲಲ್ಲೇ ಬೆಳೆದ ಪ್ರೇಮಾನುಬಂಧ, ಒಡಲಲ್ಲೇ ಬೆಳೆದ ಪ್ರೇಮಾನುಬಂಧ. ಕರುಳಿಲ್ಲವೇನು ಕಣ್ಣಿಲ್ಲವೇನು, ಅಣ್ಣ ಅಜ್ಜ, ನಾನು ತುಂಬ ನೋಯಿಸ್ಬಿಟ್ಟೆಪ್ಪ. ಈ ಪಾಪನ ಕ್ಷಮಿಸ್ತೀರಪ್ಪ. ಪಾಪು ಪಾಪು. ಚಿಕ್ಕಪ್ಪ ನೀವು ಅಣ್ಣನಲ್ಲಪ್ಪ, ತುಂಬಾ ಕೆಟ್ಟವನು. ಯಾಕೋ ಯಾಕೋ ಅಂತೆ ಮತ್ತೆ ಮಗನ ದಿವಸನೇ ಯಾಕೆ ಹೇಳಲಿಲ್ಲ ಚಿಕ್ಕಪ್ಪ ಅಂತ? ಪಾಪು ಪಾಪು. ಹಲೋ ಇದೇನೋ ಏನು ಕತ್ತಿಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಹಾಗೆ ಇನ್ಯಾರಿದ್ದೋ ಏನೋ ಅವರನ್ನು ಬಿಟ್ಟು ನನ್ನ ಅನ್ಯಾಯವಾಗಿ ಇಟ್ಕೊಂಡಿದ್ದಾರೆ. ನಾನು ನಿಮ್ಮ ವರ್ಕರ್, ನಿಮ್ಮ ಫ್ರೆಂಡು. ನಾನು ಹೋಗ್ತೇನೆ, ನಿಮಗೆ ಗೊತ್ತಿದೆ. ಸ್ವಲ್ಪ ಇಲ್ಲಿಗೆ ಹೇಳಿ ನಾನು ಬಚಾವ್ ಮಾಡ್ತೀನಿ. ಮತ್ತೆ ಏನಿದೆಲ್ಲ ನೋಡಿ, ಈ ನಿಮ್ ಮ್ಯಾನೇಜರ್ ಶಿಖಾಮಣಿ ಆಮೇಲೆ ಇವ್ರ ಧರ್ಮಪತ್ನಿ ಸಂಗೀತನ ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡ್ಬೇಕಾಯ್ತು. ಶಿಖಾಮಣಿ, ಧರ್ಮಪುತ್ರಿ ಸಂಗೀತ, ಇವಳು ಇವನ್ ತಂಗಿ ಅಲ್ವೇ? ನೋ ನೋ, ದೇ ಆರ್ ಹಸ್ಬೆಂಡ್ ಅಂಡ್ ವೈಫ್. ಓ ಮೈ ಗಾಡ್. ಇವ್ರು ಇಂಡಿಯನ್ ಕರೆನ್ಸಿ 1.5 ಲಕ್ಷ ರೂಪಾಯಿನ ಸ್ಮಗಲ್ ಮಾಡ್ತಾ ಇದ್ರು. ಇವ್ರನ್ನ ಏರ್ಪೋರ್ಟ್ ಇಂದ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಏನ್ರಿ, ನಮ್ಮ ಹಣ ಮಾಡ್ಕೊಂಡು ಹೋಗೋದಕ್ಕೆ ಪ್ಲಾನ್ ಹಾಕಿದ್ರೇನೋ? ನಡೀಲಿ, ಕಾಲ್ಕೊಂಡಿದ್ದಾರೆ ಜೈಲ್ಗೆ. ಜಯರಾವ್ ಬಹದ್ದೂರ್. ಜೈರಾವ್ ಹೋದ್ರೆ ಅಲ್ಲಿ ಬಂತು, ಇನ್ಮೇಲೆ ಡೈರಾವ್ ಬಹದ್ದೂರ್. ಸಂಗೀತಕ್ಕ ಟಾಟಾ. ಸಾಕು.